ಆಮೇನ್. ಎಷ್ಟು ಜನ ಸಂತೋಷವಾಗಿದ್ದೀರಾ? ಆಮೇನ್. ಸಂತೋಷವಾಗಿದ್ರೆ ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ ಆಮೇನ್. ಕ್ಯಾನ್ ಯು ಜಸ್ಟ್ ಆಸ್ಕ್ ದೆಮ್, ಆರ್ ಯು ಹ್ಯಾಪಿ? ಎಷ್ಟು ಜನ ಸಂತೋಷವಾಗಿದ್ದೀರಾ? ಆಮೇನ್. ಆಸ್ಕ್ ದೆಮ್. ಯೆಸ್, ಆಮೇನ್. ಬಿಕಾಸ್ ಬೈಬಲ್ ಸೇಸ್ ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್, ಅಗೇನ್ ಐ ಸೇ ರಿಜಾಯ್ಸ್. ಬೈಬಲ್ ಸೇಸ್ ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್, ಅಗೇನ್ ಐ ಸೇ. ವಾಕ್ಯ ಹೇಳ್ತದೆ ಕರ್ತನಲ್ಲಿ ಯಾವಾಗಲೂ ಸಂತೋಷ ಪಡ್ರಿ. ಆಮೇನ್. ಇಟ್ಸ್ ಅ ಗ್ರೇಟ್ ಬ್ಲೆಸ್ಸಿಂಗ್ ಟು ಬಿ ಹಿಯರ್ ದಿಸ್ ಈವ್ನಿಂಗ್. ಈ ಸಂಜೆ ಇಲ್ಲಿರುವಂತದ್ದು ಬಹಳ ಆಶೀರ್ವಾದಕರವಾದದ್ದು. ಅಂಡ್ ಐ ಥ್ಯಾಂಕ್ ಗಾಡ್ ಫಾರ್ ಬ್ರಿಂಗಿಂಗ್ ಮೀ ಹಿಯರ್. ಕರ್ತನಿಗೆ ನಾನು ವಂದಿಸ್ತೀನಿ ಇಲ್ಲಿ ಕರ್ತಂದಿದ್ದಕ್ಕಾಗಿ. ಆಮೇನ್. ಐ ಫೀಲ್ ಲೈಕ್ ಐ ಆಮ್ ಇನ್ ಅ ರಾಂಗ್ ಪ್ಲೇಸ್. I feel like I'm in a wrong place. ನಾನು ಅನ್ಕೊಂತೆ ನಾನು ಬಹಳ ತಪ್ಪಾದ ಸ್ಥಳದಲ್ಲಿ ನಾನು ಇದ್ದೇನೆ. I look at a neighbor and say, don't stare at that boy, he is just 19 years old. ಪಕ್ಕದವರಿಗೆ ಹೇಳ್ರಿ 19 ವರ್ಷ ಅವರು ಬರೇ. Don't stare at him. People are just staring. Just be happy and I believe may God encounter to you. ನಾನು ಆಶಿಸ್ತೇನೆ, ನಾನು ಪ್ರಾರ್ಥಿಸ್ತೇನೆ ದೇವರು ನಿಮ್ಮನ್ನ ಸಂದರ್ಶಿಸಲಿ ಅಂತ ಹೇಳಿ. And first of all, I thank God for giving me wonderful opportunity. ಮೊದಲದಾಗಿ ಕೊಟ್ಟಂತ ಅವಕಾಶಕ್ಕಾಗಿ ದೇವರಿಗೆ ನಾನು ವಂದಿಸ್ತೇನೆ. I thank Pastor Ravi and his whole family for giving me wonderful opportunity. ಸೇವಕರಾದಂತ ರವಿ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಅವರ ಸಭೆಗೆಲ್ಲರಿಗೂ ವಂದಿಸ್ತೇನೆ. I thank Pastor Andrew for introducing me here. ಪಾಸ್ಟರ್ ಆಂಡಿ ನನಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕಾಗಿ ಅವ್ರಿಗೆ ವಂದಿಸ್ತೇನೆ. I have nothing big to introduce. ನಾನು ಪರಿಚಯ ಮಾಡಿಸ್ಕೊಳ್ಳೋಷ್ಟು ದೊಡ್ಡವನಲ್ಲ. I've just studied till 8th standard. ನಾನು ಬರೀ 8ನೇ ಕ್ಲಾಸ್ ಮಾತ್ರ ಓದಿದೆ. I'm an 8th standard boy. ನಾನು 8ನೇ ಕ್ಲಾಸಿನ ಹುಡುಗ. And I'm 19 years old right now. ಈಗ ನನಗೆ 19 ವಯಸ್ಸು. By the grace of God, we have a small church in Mysore. ದೇವರ ಕೃಪೆಯಿಂದ ನನಗೆ ಮೈಸೂರಿನಲ್ಲಿ ನಮಗೆ ಚಿಕ್ಕ ಸಭೆ ಇದೆ. My dad is a pastor. ನಮ್ಮ ತಂದೆಯವರು ದೇವರ ಸೇವಕರು. He's from Kerala. ಅವರು ಕೇರಳದವರು. But I am born and brought up in Karnataka, so I am a Kannadiga. ನಾನು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಕ್ಕೆ ನಾನು ಕನ್ನಡಿಗ. Wow. And my mom is born in Kerala but brought up in Andhra. ನಮ್ಮ ತಾಯಿಯವರು ಕೇರಳದಲ್ಲಿ ಹುಟ್ಟಿ ಆದರೆ ಬೆಳೆದಿದ್ದೆಲ್ಲ ಆಂಧ್ರ. So I think God has called me for South India, North India, every part of the India. ಅದಕ್ಕೆ ಕರ್ತನ ನನಗೆ ಉತ್ತರ ದೇಶ ಮತ್ತು ಉತ್ತರ ಭಾರತ, ದಕ್ಷಿಣ ಭಾರತ ಎಲ್ಲ ಕಡೆಗೆ ನನ್ನ ಕರೆದಿದ್ದಾನೆ. We have a small ministry in Mysore. ನಮಗೆ ಚಿಕ್ಕದಾದ ಸೇವೆ ಇದೆ ಮೈಸೂರಲ್ಲಿ. My dad is running the ministry. ನಮ್ಮ ತಂದೆಯವರು ಆ ಸೇವೆ ನಡೆಸ್ತಾ ಇದ್ದಾರೆ. We have a small Bible college. ನಮಗೆ ಚಿಕ್ಕದಾದ ಬೈಬಲ್ ಕಾಲೇಜ್ ಇದೆ. A small boys orphanage, girls orphanage. ಮತ್ತು ಚಿಕ್ಕದಾದಂತ ಬಾಲಕಿಯರಿಗೆ ಪುರುಷರಿಗೆ ಒಂದು ಅನಾಥಾಶ್ರಮ ಇದೆ. Small 2 schools we have. ಈ ಚಿಕ್ಕದಾದಂತ ಶಾಲೆಗಳಿವೆ. And please pray for the small ministries. ಈ ಚಿಕ್ಕದಾದಂತ ಸೇವೆಗಾಗಿ ಪ್ರಾರ್ಥಿಸಿರಿ. Because Bible says, ಅದರ ವಾಕ್ಯ ಹೇಳ್ತದೆ, don't despise the small beginning. ಸಣ್ಣದಾದ ಪ್ರಾರಂಭವನ್ನ ಯಾವತ್ತು ತಿರಸ್ಕಾರ ಮಾಡಬೇಡಿ. Every small thing is tomorrow's big thing. ಇವತ್ತಿನ ಸಣ್ಣ ಸಂಗತಿ ನಾಳಿನ ದೊಡ್ಡ ಸಂಗತಿಗಳು. And that's what prophetically I want to become. Every small today's ministry is tomorrow's big ministry. ಅದಕ್ಕೆ ನಾನು ಪ್ರವಾದನಾತ್ಮಕವಾಗಿ ಹೇಳ್ತೇನೆ, ಇವತ್ತಿನ ಸಣ್ಣ ಸೇವೆ ನಾಳಿನ ದೊಡ್ಡ ಸೇವೆ ಆಗ್ಲಿಕ್ಕಿದೆ. I believe may God encounter to you, may God speak to you today. ನಿಮ್ಮ ದೇವರು ಸಂದರ್ಶಿಸಲಿ, ದೇವರು ನಿಮ್ಮ ಸಂಗಡ ಮಾತಾಡಲಿ. And I believe let you hear the clear voice of God. ನೀವು ಸ್ಪಷ್ಟವಾದ ದೇವರ ಶಬ್ದವನ್ನ ಕೇಳಿಸಿಕೊಳ್ಳುವವರಾಗಿರಿ. Are you ready for today? ಈ ದಿನಕ್ಕಾಗಿ ಸಿದ್ಧರಾಗಿದ್ದೀರಾ? Are you ready? I believe the Lord will move in this place. ನಾನು ನಂಬುತ್ತೇನೆ ಕರ್ತನು ಈ ಸ್ಥಳದಲ್ಲಿ ಚಲಿಸ್ತಾ ಇದ್ದಾನೆ ಎಂಬುದಾಗಿ. I have a small prophetic word to share today night. ಈ ರಾತ್ರಿ ಚಿಕ್ಕದಾದಂತ ಪ್ರವಾದನಾತ್ಮಕ ವಾಕ್ಯ ನಿಮಗೆ ಸಾರಲಿಕ್ಕೆ ನಾನು ಸಿದ್ಧವಾಗಿದ್ದೇನೆ. Luke chapter 22. ಲೂಕನ ಸುವಾರ್ತೆ 22ನೇ ಅಧ್ಯಾಯ. Luke chapter 22. I just want to read couple of verses. 22ನೇ ಅಧ್ಯಾಯದಲ್ಲಿ ಕೆಲವು ವಚನಗಳನ್ನು ಮಾತ್ರ ನಾನು ಓದ್ತೇನೆ. From 44 we can read. 44ರಿಂದ ಓದೋಣ. Yes, Luke 22:44. Yes, in Kannada. Yeah. ಆತನು ಮನೋವ್ಯಥೆಯುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳ ಪಾದಿಯಲ್ಲಿತ್ತು. ಆತನು ಪ್ರಾರ್ಥನೆ ಮುಗಿಸಿ ಎದ್ದು ಶಿಷ್ಯರ ಬಳಿಗೆ ಬಂದು ದುಃಖ ಭಾರದಿಂದ ಇವರಿಗೆ ನಿದ್ರೆ ಹತ್ತಿರದನ್ನು ಕಂಡು, ನಿದ್ದೆ ಮಾಡುವುದೇನು, ಏಳಿರಿ, ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಎಂದು ಹೇಳಿದನು. ಆತನು ಇನ್ನೂ ಮಾತಾಡುತ್ತಿರಲು ಈಗ ಜನರ ಗುಂಪು ಕಾಣಿಸಿತು. 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಯೂದನೆಂಬವನು ಆ ಜನರ ಮುಂದೆ ನಡೆದನು. ಅವನು ಯೇಸುವಿಗೆ ಮುದ್ದಿಡುವುದಕ್ಕಾಗಿ ಆತನ ಬಳಿಗೆ ಬರಲು ಯೇಸು ಅವನಿಗೆ, ಯೂದನೆ, ಮುದ್ದಿಟ್ಟು ಮನುಷ್ಯಕುಮಾರನನ್ನು ಹಿಡಿದುಕೊಡುತ್ತೀಯಾ ಎಂದು ಕೇಳಿದನು. ಆತನ ಸುತ್ತಲಿದ್ದವರು ಮುಂದೆ ಆಗುವುದನ್ನು ತಿಳಿದು, ಸ್ವಾಮಿ, ನಾವು ಕತ್ತಿಯಿಂದ ಹೊಡೆಯೋಣವ ಎಂದು ಕೇಳಿದರು. ಅವರಲ್ಲಿ ಒಬ್ಬನು ಮಹಾಯಾಜಕನ ಆಳನ್ನು ಹೊಡೆದು ಅವನ ಬಲಗಿವಿಯನ್ನು ಕಡಿದು ಹಾಕಿದನು. ಆದರೆ ಯೇಸು, ಇಷ್ಟಕ್ಕೆ ಬಿಡಿರಿ ಎಂದು ಹೇಳಿ ಆ ಕಿವಿಯನ್ನು ಮುಟ್ಟಿ ಅವನಿಗೆ ವಾಸಿ ಮಾಡಿದನು. Amen. You all know this scripture. ಇವೆಲ್ಲರಿಗೆ ಗೊತ್ತಿದ್ದಂತ ವಾಕ್ಯ. This is nothing extra or nothing big. ಇದು ದೊಡ್ಡದಲ್ಲ, ಇದು ಎಕ್ಸ್ಟ್ರಾ ಏನು ಅಲ್ಲ. This is a scripture where we all speak in the Easter service or in the week Friday, Good Friday. ಗುಡ್ ಫ್ರೈಡೆ ಆರಾಧನೆಯಲ್ಲಿ, ಈಸ್ಟರ್ ಆರಾಧನೆಯಲ್ಲಿ ಸಾಮಾನ್ಯವಾಗಿ ಮಾತಾಡುವಂತ ವಿಷಯ ಇದು. A Gethsemane prayer Jesus
ಗೆತ್ಸೆಮನೆ ಪ್ರಾರ್ಥನೆ, ಯೇಸುವಿನ ಪ್ರಾರ್ಥನೆ, a time where Jesus is going towards his cross. ಯೇಸು ಸ್ವಾಮಿ ತನ್ನ ಶಿಲುಬೆ ಹತ್ತಿರ ಹೋಗುವಂತ ಸಮಯದಲ್ಲಿ The Lord just put this one word into my mind, and the Lord just said, ದೇವರು ಒಂದು ವಾಕ್ಯವನ್ನು ಆಲೋಚನೆಯಲ್ಲಿ ಹಾಕಿ ಹೇಳಿದೇನಂದ್ರೆ, I mean, this season, this October, may God lead you towards your purpose. ದೇವರು ಈ ಅಕ್ಟೋಬರ್ ತಿಂಗಳಲ್ಲಿ ನಿನ್ನ ಉದ್ದೇಶದ ಕಡೆಗೆ ಆತನು ಕರೆದು ಒಯ್ಯಲಿ. Jesus came 33.5 years. He lived not to live. He came to die for us. He came to give back life for us. ಯೇಸು ಸ್ವಾಮಿ 33 ವರ್ಷ ಜೀವಿಸಿದ್ದು ಅದು ಜೀವಿಸೋದಕ್ಕೋಸ್ಕರ ಅಲ್ಲ, ಸಾಯಲಿಕ್ಕಾಗಿ ಬಂದವನು. ಯಾಕಂದ್ರೆ ಆತನು ಸಾಯುವುದರ ಮೂಲಕ ನಮಗೆ ಜೀವವನ್ನು In ಕೊಡಲಿಕ್ಕಾಗಿ. this verse, he found his purpose. ಈ ವಾಕ್ಯದಲ್ಲಿ ಆತನ ಉದ್ದೇಶ ಆತನಿಗೆ ತಿಳಿಯಿತು, I might ಗೊತ್ತಾಯ್ತು. touch two people and say, this October you will find your purpose. ಇಬ್ಬರಿಗೆ ಮುಟ್ಟಿ ಹೇಳ್ರಿ, ಈ ಒಂದು ವಾಕ್ಯದಲ್ಲಿ ನಿಮ್ಮ ಉದ್ದೇಶವನ್ನು ತಿಳಿದುಕೊಳ್ತೀರಿ. You will find your purpose in this meeting. ಈ ಕೂಟದಲ್ಲಿ ನಿಮ್ಮ ಉದ್ದೇಶವನ್ನು ತಿಳಿದುಕೊಳ್ತೀರಿ. I mean, God will show what to do in your life. ದೇವರು ಇಲ್ಲಿ ಏನು ಮಾಡಬೇಕೆಂಬುದನ್ನು ನಿಮಗೆ ತಿಳಿಯಪಡಿಸ್ತಾನೆ. If you are out of purpose, you are going to come back to purpose. ನೀವು ಉದ್ದೇಶದ ಹೊರಗಡೆ ಇದ್ರೆ ಉದ್ದೇಶದ ಒಳಗಡೆ ಬರ್ತೀರಿ. I mean, I do not say you will be perfect. ನೀವು ಸರಿಯಾಗಿದ್ದೀರಿ ಅಂತ ಹೇಳ್ತಾ ಇಲ್ಲ. Nobody can be perfect. ಯಾರು ಸರಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. You are not perfect, but you are purpose for something great. ನೀವು ಸರಿಯಾಗಿರ್ಲಿಕ್ಕಿಲ್ಲ, ಆದ್ರೆ ಶ್ರೇಷ್ಠವಾದ ಉದ್ದೇಶಕ್ಕಾಗಿದ್ದೀರಿ. Are there any purpose people in Bellary? ಯಾರಾದ್ರೂ ಉದ್ದೇಶವುಳ್ಳ ಜನರಲ್ಲಿ ಇದ್ದೀರಾ ಬಳ್ಳಾರಿಯಲ್ಲಿ? All purpose people in Bellary, can you shout a hallelujah? ಎಲ್ಲ ಉದ್ದೇಶ ಪೂರ್ವಕ ಜನರು ಬಳ್ಳಾರಿಯಲ್ಲಿ ಹಲ್ಲೆಲೂಯಾ ಹೇಳಸಾಕ್ತೇನಾ? Amen. This verse is in this verse, one of the verses that strike me a lot. ಈ ಒಂದು ವಾಕ್ಯದಲ್ಲಿ ಒಂದು ಲೈನ್ ಮಾತ್ರ ನನಗೆ ಬಹಳ ಹೊಡಿತು ನೋಡ್ರಿ. I mean, before going into the word, ವಾಕ್ಯದಲ್ಲಿ ಹೋಗಕ್ಕಿಂತ ಮೊದಲು I mean, the 44th verse says like this. 44ನೇ ವಚನ ಹೇಳ್ತದೆ, And in agony, ಮನೋವ್ಯಥೆ ಉಳ್ಳವನಾಗಿ he started to pray more. ಆತನು ಹೆಚ್ಚಾಗಿ ಪ್ರಾರ್ಥಿಸಲಿ ಪ್ರಾರಂಭ ಮಾಡಿದ. When all was good, he did not pray more. ಎಲ್ಲವೂ ಸರಿಯಾಗಿದ್ದಾಗ ಆತನು ಹೆಚ್ಚಾಗಿ ಪ್ರಾರ್ಥಿಸಲಿಲ್ಲ. In agony, he prayed more. ಆತನು ಮನೋವ್ಯಥೆಯಲ್ಲಿ ಹೆಚ್ಚಾಗಿ ಪ್ರಾರ್ಥಿಸಿದ. That's to be. I mean, look at a neighbor and say, pray more. ಆ ಪಕ್ಕದವರಿಗೆ ನೋಡಿ ಹೇಳ್ರಿ, ಹೆಚ್ಚಾಗಿ ಪ್ರಾರ್ಥಿಸು. Pray more. ಹೆಚ್ಚಾಗಿ ಪ್ರಾರ್ಥಿಸು. Pray more. ಹೆಚ್ಚಾಗಿ ಪ್ರಾರ್ಥಿಸು. If you don't pray when everything is right, he will send a small agony into your life. ಎಲ್ಲವೂ ಸರಿ ಇದ್ದಾಗ ನೀನು ಪ್ರಾರ್ಥನೆ ಮಾಡದಾಗಿದ್ದರೆ ಒಂದು ಜೀವಿತದಲ್ಲಿ ಆತನು ಕಳಿಸ್ತಾನೆ. He will send a small agony so that you can sit in the garden and pray. ಆ ಒಂದು ಸಣ್ಣ ಮನೆ ಹೊತ್ತು ಇಟ್ಟುಕೊಂಡು ನೀನು ಆ ಒಂದು ತೋಟದಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡಬೇಕಾಗ್ತದೆ. So before the agony comes, start to pray. ಆ ಒಂದು ಮನೆ ಹೊತ್ತು ಬರೋದಕ್ಕಿಂತ ಮೊದಲು ಪ್ರಾರ್ಥಿಸು. I mean, I prophetically say, youngsters, this is the time to pray. ಯವನಸ್ಥರೇ ಪ್ರವಾದನಾತ್ಮಕ ಹೇಳ್ತೇನೆ, ಇದು ಪ್ರಾರ್ಥಿಸುವಂತ ಸಮಯ. This is the time to pray. ಇದು ಪ್ರಾರ್ಥಿಸುವಂತ ಸಮಯ. I mean, I just want to go more deeper. I want to pray, and we are going to go into the word. ನಾನು ಮುಂದೆ ಹೋಗಿ ಪ್ರಾರ್ಥಿಸಿ ಇನ್ನು ಆಳವಾಗಿ ವಾಕ್ಯಕ್ಕೆ ಹೋಗೋಣ. Because most of the youngsters here or most of the leaders here, ಅನೇಕ ಯವನಸ್ಥಿದ್ದೀರಿ, ಅನೇಕ ನಾಯಕರಾಗಿದ್ದೀರಿ ನೀವು. one thing I want to say, ಒಂದ್ ಸಂಗತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. I mean, enemy satisfies us easily. ವೈರಿ ಸಾಮಾನ್ಯವಾಗಿ ತೃಪ್ತಿ ಹೊಂದುತ್ತಾನ್ರಿ. I mean, look at a neighbor and say, don't be satisfied. ಪಕ್ಕದವ್ರು ನೋಡಿ ಹೇಳ್ರಿ, ತೃಪ್ತಿ ಹೊಂದಬೇಡ. Don't be satisfied. ತೃಪ್ತಿ ಆಗಬೇಡ. Don't be satisfied. ತೃಪ್ತಿ ಆಗಬೇಡ. This season you have to wake up. ಈ ಒಂದು ಕಾಲ ಅದು ಏಳುವಂತ ಕಾಲ. This season you have to wake up. ಈ ಕಾಲ ನೀವು ಏಳಬೇಕು. Enemy is a liar. ವೈರಿ ಸುಳ್ಳುಗಾರನು. Enemy is telling this is all what your ministry is, but don't be satisfied. ವೈರಿ ಹೇಳಬಹುದು, ಇದೇ ನಿನ್ನ ಸೇವೆ ಎಂಬುದಾಗಿ, ಅಷ್ಟಕ್ಕೆ ನೀನು ತೃಪ್ತಿಗೊಳ್ಳಬೇಡ. Enemy will tell you wrote 5-6 songs, it's over, but don't be satisfied. ನೀನು 5-6 ಹಾಡುಗಳನ್ನು ಬರೆದು ಮುಗಿತು ಅಂತ ವೈರಿ ಹೇಳಬಹುದು, ಅಲ್ಲಿಗೆ ತೃಪ್ತಿಗೊಳ್ಳಬೇಡ. Because Bible says in Christ I am more than a conqueror. ಕ್ರಿಸ್ತನಲ್ಲಿ ನಾನು ಜಯಶಾಲಿಗಿಂತ ಹೆಚ್ಚಿನವನು ಎಂಬುದಾಗಿ. More than a conqueror. ಜಯಶಾಲಿಗಿಂತ ಹೆಚ್ಚಿನವನು. And today night we are going to raise up our prayer level. ನಮ್ಮ ಪ್ರಾರ್ಥನೆಯ ಒಂದು ಹಂತವನ್ನು ಹೆಚ್ಚಿಸಲಿಕ್ಕಿದ್ದೇವೆ ಇವತ್ತು. Are you ready to pray? ಈ ರಾತ್ರಿ ಪ್ರಾರ್ಥನೆ ಸಿದ್ಧವಾಗಿದ್ದೀರಾ? Are you ready to pray? ಈ ರಾತ್ರಿ ಪ್ರಾರ್ಥನೆ ಮಾಡಿ ಸಿದ್ಧವಾಗಿದ್ದೀರಾ? You all just close your eyes. We are going to have a word of prayer. ನಾವು ಒಂದು ಪ್ರಾರ್ಥನೆ ಮಾಡೋಣ, ಎಲ್ಲರ ಕಣ್ಣು ಮುಚ್ಚಿದವರ. Before going to pray, one word I want to say. ಪ್ರಾರ್ಥನೆಗೆ ಹೋಗಕ್ಕಿಂತ ಮೊದಲು ಒಂದು ಶಬ್ದ ಹೇಳಲಿಕ್ಕೆ ಇಷ್ಟಪಡ್ತೇನೆ. How many of you speak in tongues? ಎಷ್ಟು ಜನರು ಅನ್ಯ ಭಾಷೆಗಳಲ್ಲಿ ಮಾತಾಡ್ತೀರಿ? Wow. We are going to speak in tongues for 2 minutes. 2 ನಿಮಿಷಗಳು ಅನ್ಯ ಭಾಷೆಗಳಲ್ಲಿ ಮಾತಾಡ್ಲಿಕ್ಕಿದ್ದೇವೆ. I mean, according to you, which is the powerful gift? ಎಲ್ಲ ವರಗಳಿಗಿಂತ ಬಲವಾದ ವರ ಯಾವುದು? Tongues. ಅನ್ಯ ಭಾಷೆ. Where in the Bible? ಎಲ್ಲಿದೆ ಸತ್ಯವೇದದಲ್ಲಿ? I think prophecy is a big powerful gift. ನಾನು ನಂಬ್ತೇನೆ ಪ್ರವಾದನೆ ದೊಡ್ಡ ವರ. No, amen. ಇಲ್ಲ. Because Acts chapter 1:8 it says, ಅಪೊಸ್ತಲ ಕೃತ್ಯ 1:8 ಹೇಳ್ತದೆ, when the Holy Spirit come you will receive power. ಪವಿತ್ರಾತ್ಮನ ಬಂದಾಗ ನೀನು ಶಕ್ತಿಯನ್ನು ಸ್ವೀಕಾರ ಮಾಡ್ತೀವಿ. ಆಮೇಲೆ ಏನ್ ಸ್ವೀಕರಿಸ್ತೀರಾ? ಏನು ಸ್ವೀಕರಿಸ್ತೇವೆ? What you will get? ಏನು ಪರೀತೇವೆ? ಬಲ. ಬಲ. ಅದರ 2ನೇ ಅಧ್ಯಾಯ 2nd chapter ಪವಿತ್ರಾತ್ಮನು ಬಂದಾಗ ಅವರು ಪ್ರವಾದನೆ ಮಾಡಿದ್ರು, ಅದ್ಭುತಗಳುಂಟಾಯ್ತು. ಅದರ 1-2ನೇ ವಾಕ್ಯದಲ್ಲಿ ಹಿಂಗೆ ಬರ್ತಿರೋದು, ಪವಿತ್ರಾತ್ಮನ ಗಾಳಿ ಬಡಿದಾಗ ವಿವಿಧ ಭಾಷೆಗಳಲ್ಲಿ ಆಡ್ಲಿಕ್ಕೆ ಶುರು ಮಾಡಿದ್ರು. ಆಮೇನ್. ಇನ್ನೊಂದು ರೀತಿಯಲ್ಲಿ ಬೈಬಲ್ ಏನ್ ಹೇಳ್ತಿದ್ಯಾ ಅಂದ್ರೆ, ನಿನ್ನ ಭಾಷೆನೇ ನಿನ್ನ ಬಲ. ಆಮೇನ್. ನೀನು ಮಾತನಾಡುವಂತ ಭಾಷೆನೇ ನಿನ್ನ ಬಲ. ಆಮೇನ್. ಪ್ರವಾದನೆ ಎಲ್ಲ ಸೌಖ್ಯ ಬರಲ್ಲ, ನಿನ್ನ ಭಾಷೆನೇ ನಿನ್ನ ಬಲ. ಆಮೆನ್. ಪಕ್ಕದಲ್ಲಿ ಕೈಗಿಟ್ಟಲ್ಲಿ ಭಾಷೆಯಲ್ಲಿ ಮಾತಾಡ್ಲಿಕ್ಕೆ ಆಗುತ್ತಾ?
let's bring out the heavenly language. ನಾವು ಪರಲೋಕದ ಭಾಷೆಯನ್ನು ತೆಗೆದುಕೊಂಡು ಬರೋಣವು. ಯಾಕಂದ್ರೆ ಆದಿಕಾಂಡದಲ್ಲಿ ಆಮೆನ್, when Babylon tower was built up, ಆದಿಕಾಂಡದಲ್ಲಿ ಬಾಬೆಲ್ ಗೋಪುರ ಕಟ್ಟಲ್ಪಟ್ಟಾಗ to God to divide the God wanted to stop the building and he divided the language. ಕಟ್ಟಡವನ್ನು ನಿಲ್ಲಿಸೋದಕ್ಕೋಸ್ಕರ ಭಾಷೆಯನ್ನು ಬೇರೆ ಮಾಡ್ದ. Language gone, revival gone. ಆ ಭಾಷೆ ಹೋಯ್ತು, ಉಜ್ಜೀವನ ಹೋಯ್ತು. ಅಪೊಸ್ತಲ ಕೃತ್ಯಗಳ ಉಜ್ಜೀವನ ತಿರ್ಗಾ ತರ್ಲಿಕ್ಕೆ ದೇವರಂತ ತಿರ್ಗಾ ಭಾಷೆಗಳನ್ನೆಲ್ಲ ನಾನು ಒಂದು ಮಾಡ್ತೇನೆ. ಆಮೆನ್. ನಿನ್ನ ಉಜ್ಜೀವನ ಇರೋದು ನಿನ್ನ ಭಾಷೆಯಲ್ಲಿ. ಆಮೆನ್. ಆರಾಧನೆಯಲ್ಲೆಲ್ಲ ಭಾಷೆಯಲ್ಲಿ. ಆಮೆನ್. ಪಕ್ಕದಲ್ಲಿ ಕೈಗೊಳ್ಳಿ. 2 minutes we are going to speak in tongues. 2 ನಿಮಿಷಗಳು ಅನ್ಯ ಭಾಷೆಗಳಲ್ಲಿ ಮಾತಾಡಲಿಕ್ಕಿದ್ದೇವೆ. 2 minutes we are going to speak in tongues. 2 ನಿಮಿಷ ಮಾತಾಡಲಿಕ್ಕಿದ್ದೇವೆ. Where is the power? ಎಲ್ಲಿದೆ ಶಕ್ತಿ? Where is the power? ಬಲ ಎಲ್ಲಿದೆ? Bible says 6,000 demons was drowned in the water. 6,000 ದೆವ್ವಗಳು ಆ ನೀರಿನಲ್ಲಿ ಮುಳುಗಿ ಹೋದವು. If a water could drown 6,001, ಆ ನೀರು 6,000ಗಳನ್ನು ಮುಗಿಸುವುದಾದರೆ Bible says, ವಾಕ್ಯ ಹೇಳ್ತದೆ, ನೀನ್ ಬಾಯಿ ತೆಗೆಯುವಾಗ ಜೀವದ ನದಿ. ಆಮೆನ್. ಲಿವಿಂಗ್ ವಾಟರ್ಸ್. ಆಮೆನ್. When you open your mouth, living waters flows down. ಯಾವಾಗ ನಿನ್ನ ಬಾಯಿ ತೆರೀತೋ ಜೀವದ ನದಿ ಹರಿತಿದೆ. Today we are going to drown every demons. ಇವತ್ತೆಲ್ಲ ದೆವ್ವಗಳನ್ನು ಮುಳುಗಿಸಲಿಕ್ಕಿದ್ದೇವೆ. Every addictions, ಎಲ್ಲ ಚಟಗಳನ್ನ, every sickness, ಎಲ್ಲ ರೋಗವನ್ನ. Open your mouth. 2 minutes. Bellari, let's speak in tongues. ಬಳ್ಳಾರಿ 2 ನಿಮಿಷಗಳು ಬಾಯಿ ತೆರೆದ ಅನ್ಯ ಭಾಷೆಗಳಲ್ಲಿ 2 ಮಾತಾಡಬಹುದಾ? minutes. Open your mouth and speak in tongues. 2 ನಿಮಿಷಗಳು ಬಾಯಿ ತೆರೆದ ಅನ್ಯ ಭಾಷೆಗಳಲ್ಲಿ. Amen. Raise your voice. Raise your voice. Amen. Don't be shy. It's your time. It's your ನಾಚಿಕೆ season. ಪಡಬೇಡ್ರಿ, ನಿಮ್ಮ ಶಬ್ದಗಳು ಹೆಚ್ಚಾಗಲಿ. Youngsters, it's your season. ಯವನಸ್ಥರದ ನಿಮ್ಮ ಕಾಲ. Amen. Raise your voice. This is your language. ಇದು ನಿಮ್ಮ ಭಾಷೆ ಯವನಸ್ಥರೇ. This is your language. ಇದು ನಿಮ್ಮ ಭಾಷೆ. Yes, 30. Amen. Raise your voice. Raise your voice, church. Amen. Nobody need to lay hands upon you. You are a blessing. ನೀವು ಯಾರು ನಿಮ್ಮ ಮೇಲೆ ಕೈ ಇಡೋದು ಬೇಕಾಗಿಲ್ಲ, ನಿಮ್ಮ ಆಶೀರ್ವಾದ. You are a blessing. Re de ra ga da ra la ba da ra la ga da ra ga da. Re de re ra da ra la ma da ra la ga da ra la ga da. Yes, lift up your voice. Lift up your ನಿಮ್ಮ ಶಬ್ದಗಳು ಎತ್ತಲ್ಪಡಲಿ. The Lord is moving already here. ಕರ್ತನ ಆತ್ಮ ಚಲಿಸ್ತಾ ಇದ್ದಾನೆ. He is moving already in this place. ಆತನ ಈ ಸ್ಥಳದಲ್ಲಿ ಚಲಿಸ್ತಾ ಇದ್ದಾನೆ. He is already moving in this place. ಈ ಸ್ಥಳದಲ್ಲಿ ಆತನ ಚಲಿಸ್ತಾ ಇದ್ದಾನೆ. Amen. Already he is moving in this place. ಈ ಸ್ಥಳದಲ್ಲಿ ಆತನ ಚಲಿಸ್ತಾ ಇದ್ದಾನೆ. There is power already inside you. ನಿನ್ನ ಒಳಗಡೆ ಶಕ್ತಿ ಇದೆ ಈಗಾಗಲೇ. Devil is a liar. Devil is a liar. ಸೈತಾನನು ಸುಳ್ಳುಗಾರನು. You can do it. ನೀವು ಮಾಡಬಹುದು. You can bring out the power what the heaven has kept inside you. ಪರಲೋಕ ನಿನ್ನ ಒಳಗಿಟ್ಟಂತ ಬಲವನ್ನು ಹೊರ ತೆಗೆಯಬಹುದು. Thank you Jesus. Yes. Don't give up. Your flesh may pull you back, but don't give up. ಶರೀರಕ್ಕೆ ಹಿಂದೆ ಎಳಿಬಹುದು, ಬಿಡಬೇಡ್ರಿ. This night we are going to bring down the heaven. ಈ ರಾತ್ರಿ ಪರಲೋಕವನ್ನು ಕೆಳತರಲಿಕ್ಕಿದ್ದೇವೆ. This night we are going to make God answer our prayers. ಈ ರಾತ್ರಿ ದೇವರ ಪ್ರಾರ್ಥನೆಗಳೇ ಉತ್ತರಿಸಲಿಕ್ಕಿದ್ದಾರೆ. Thank you Jesus. Thank you Jesus. He's already moving. ಆತನು ಚಲಿಸ್ತಾ ಇದ್ದಾನೆ. He's already moving. ಆತನು ಚಲಿಸ್ತಾ ಇದ್ದಾನೆ. He's already moving. ಆತನು ಚಲಿಸ್ತಾ ಇದ್ದಾನೆ. Before the preaching he's already moving. ಪ್ರಸಂಗಕ್ಕಿಂತ ಮೊದಲೇ ಆತನು ಚಲಿಸ್ತಾ ಇದ್ದಾನೆ. Before the preaching start he's moving in this place. ಪ್ರಸಂಗದ ಮೊದಲೇ ಆತನು ಚಲಿಸ್ತಾ ಇದ್ದಾನೆ. Your blessing is in your mouth. ನಿನ್ನ ಆಶೀರ್ವಾದ ನಿನ್ನ ಬಾಯಲ್ಲಿದೆ. Thank you Jesus. ವಂದನೆ ಯೇಸುವೇ. Thank you Jesus. Lift up your voice, church. Yeshua. Thank you Jesus. Let Yeshua move in this place. Lift up your voice. Your voice. Thank you Jesus.
ಯೇಸು Thank you, Jesus. One more time, Yeshua. ಯೇಸು Thank you, Father. Thank you for moving in this place. Yes. When I was just praying, ನಾ ಪ್ರಾರ್ಥನೆ ಮಾಡುವಾಗ the Spirit of the Lord just put two things into my heart. ನನ್ನ ಹೃದಯದಲ್ಲಿ ಕರ್ತನ ಆತ್ಮ ಎರಡು ಸಂಗತಿಯನ್ನು ಹಾಕಿದ್ರು. Amen. The sister which I kept my hands on. ನಾನು ಯಾವ ಸಹೋದರಿ ಮೇಲೆ ಕೈ ಇಟ್ಟಿದ್ನ ಅವರು Amen. Can you just raise your hands there? ನಿಮ್ಮ ಕೈಯನ್ನು ಮೇಲೆ ಎತ್ತೀರಾ? Amen. Come forward. I want to pray for you. Amen. ಮುಂದೆ ಬರ್ರಿ, ನಿಮ್ಗೋಸ್ಕರ ಪ್ರಾರ್ಥನೆ ಮಾಡಿ. Amen. Come forward. Says I want to pray for you. Amen. ನಿಮ್ಗೋಸ್ಕರ ಪ್ರಾರ್ಥನೆ ಮಾಡು. Amen. Don't stare at anybody. Speak in tongues. ಯಾರ ಹತ್ರ ಆ ಕಡೆಗೆ ನೋಡ್ಬೇಡ್ರಿ, ಅನ್ಯ ಭಾಷೆಗಳಲ್ಲಿ ಮಾತಾಡಿ. Amen. We are moving in prophetic. ನಾವು ಪ್ರವಾದನಾತ್ಮಕವಾಗಿ ಚಲಿಸ್ತಾ ಇದ್ದೇವೆ. The Spirit of the Lord says the hand of the Lord is coming over your life. ಕರ್ತನ ಆತ್ಮ ನಿನ್ನ ಜೀವಿತದ ಮೇಲೆ ಬರ್ತದೆ ಅಂತ ಕರ್ತನ ಹೇಳ್ತಾ ಇದೆ. Amen. One thing what the Lord just puts into my heart is ದೇವರ ಆತ್ಮ ಹೃದಯದಲ್ಲಿ ಹಾಕಿದಂತ ಒಂದು ಮಾತೇನಂದ್ರೆ, when I just pray for you, ನನಗೋಸ್ಕರ ಪ್ರಾರ್ಥನೆ ಮಾಡುವಾಗ this season will be glory to glory. ಈ ಕಾಲ ಮಹಿಮೆಯಿಂದ ಮಹಿಮೆಗೆ ಇರ್ತದೆ. This season will be glory to glory. ಮಹಿಮೆಯಿಂದ ಮಹಿಮೆಗೆ ಇರುವಂತ ಕಾಲ. One thing what I saw over your head. ನಿಮ್ಮ ತಲೆ ಮೇಲೆ ಒಂದು ಸಂಗತಿ ನೋಡಿದೆ. I mean, if this name is connected to you or not. ನಿಮ್ಮೊಂದಿಗೆ ಹೆಸರು ಹೊಂದಿದೆ ಇಲ್ಲ ನನಗೆ ಗೊತ್ತಿಲ್ಲ. SHILPA. Shilpa. ಶಿಲ್ಪಾ. What's your name? Shilpa. Walk. Okay. Amen. Come forward, Pastor. I want to pray for you also. Come forward. ಮಹಾರಾಜ್. Amen. Look at your neighbor and say, God speaks. He's not mute. Amen. ಪಕ್ಕದಲ್ಲಿ ನೋಡ್ರಿ, ಕರ್ತ ದೇವರ ಮುಖದಲ್ಲಿ ಆತನ ಮಾತಾಡ್ತಾನೆ. Jesus is alive. ಯೇಸು ಜೀವಿಸ್ತಾ ಇದ್ದಾನೆ. Touch 3 people and say, Jesus is alive. ಪಕ್ಕದಲ್ಲಿ 3 ಜನ ಮುಟ್ಟಿ ಹೇಳ್ರಿ, ಯೇಸು ಜೀವಿಸ್ತಾ ಇದ್ದಾನೆ. Amen. The Spirit of the Lord says, ಕರ್ತನ ಆತ್ಮ ಹೇಳ್ತಾ ಇದ್ದಾನೆ, out of you I will bring out a powerful generation. ನಿಮ್ಮ ಒಳಗಿಂದ ಬಲವುಳ್ಳ ಸಂತತಿ ತೆಗೆದುಕೊಂಡು ಬರ್ತೇನೆ. I don't know. It took 5 minutes for me to pronounce this name. ಆತನ ಹೆಸರು ಹೇಳುವಾಗ I took 5 minutes to pronounce this name. 5 ನಿಮಿಷ ತೆಗೆದುಕೊಂಡು ಹೆಸರು ಹೇಳೋದಕ್ಕೋಸ್ಕರ. Jeduthun. Amen. Who is Jeduthun? Your son's name is Jeduthun. Amen. Can you just clap your hands and thank the Lord? Wow. ಯಾರಾದ್ರೂ ಕೈಗಳು ತಟ್ಟಿ ಕರ್ತನಿಗೆ ವಂದಿಸ್ತೀರಾ? The Lord says, ಕರ್ತನ ಆತ್ಮ ಹೇಳುವಂತ ಮಾತು, a young generation will come out of you. ನಿಮ್ಮ ಮೂಲಕ ಯವನ ಸಂತತಿ ಬರ್ಲಿಕ್ಕಿದೆ. A young generation. ಯವನ ಸಂತತಿ. Amen. What you could not do, He's going to do it up. ನೀವೇನು ಮಾಡ್ಲಿಲ್ವೋ ಅದನ್ನ ಆತನ ಮಾಡ್ತಾನೆ. He is going to bring out the fire out of your life. ನಿಮ್ಮ ಒಳಗಿಂದ ಆತನ ಬೆಂಕಿ ಅಂತ ತರಲಿಕ್ಕಿದ್ದಾನೆ. The Lord says, Jeduthun is a miracle check. ಜಡುತನ ಆತನ ಒಬ್ಬ ಅದ್ಭುತ. Amen. When Hannah prayed, how God gave Samuel. ಅನ್ನ ಪ್ರಾರ್ಥನೆ ಮಾಡಿದಾಗ ಹೇಗೆ ದೇವರು ಸಾಮುವೇಲನಿಗೆ ಕೊಟ್ಟನೋ, He's an answer to your prayers. ಆತ ನಿಮ್ಮ ಪ್ರಾರ್ಥನೆಗೆ ಉತ್ತರ. He's an answer to your prayers. ನಿಮ್ಮ ಪ್ರಾರ್ಥನೆಗೆ ಉತ್ತರ. Bible says, ಬೈಬಲ್ ಹೇಳ್ತದೆ, Stephen was a living testimony. ಸ್ಟೆಫನನು ಜೀವವುಳ್ಳ ಸಾಕ್ಷಿ. They threw stones and killed him. ಆತನಿಗೆ ಕಲ್ಲನ್ನು ಎಸ್ತು ಕೊಂದರು. But heavens was open. ಆತ ಪರಲೋಕ ತೆರೆಯಲ್ಪಟ್ಟಿತು. This season, an open heaven is over your head. ನಿಮ್ಮ ಈ ಕಾಲ ತೆರೆದ ಪರಲೋಕದ ಕಾಲ. From last 16 to 18 years, 16ರಿಂದ 18 ವರ್ಷಗಳು what and all enemy has planned. ವೈರಿ ಏನು ಉದ್ದೇಶ ಮಾಡಿದ್ನೋ, Right now I pray, ನಾನು ಅದು ಈಗ ಪ್ರಾರ್ಥಿಸ್ತೇನೆ. this season is an open heaven in the name of Jesus. ಯೇಸುವಿನ ನಾಮದಲ್ಲಿ ಈ ಕಾಲ ತೆರೆದ ಪರಲೋಕದ ಅನುಭವದ ಕಾಲ. An open heaven in the name of Jesus. ಯೇಸು ನಾಮದ ತೆರೆದ ಪರಲೋಕದ ಕಾಲ. Amen. The Spirit of the Lord says, ಕರ್ತನಾತ್ಮ ಹೇಳ್ತಾ ಇದ್ದಾನೆ, joy in your life. Amen. Joy. ಉಲ್ಲಾಸ ನಿಮ್ಮ ಜೀವಿತದಲ್ಲಿ. Amen. Joy. ಜಾಯ್. Another translation, joy. ಉಲ್ಲಾಸ, ಅತಿಶ, ಸಂತೋಷ. Santosha. ಸಂತೋಷ. Joy in your Santosha. In your life there is a joy coming. Amen. ನಿಮ್ಮ ಜೀವಿತದಲ್ಲಿ ಸಂತೋಷ ಬರುವಂತ. When I saw you, the Spirit of the Lord says, ನಿಮ್ಮ ನೋಡುವ ಕರ್ತನಾತ್ಮ I ಹೇಳಿದ, saw 2 pillars. ಎರಡು ಕಂಬಗಳನ್ನು ನೋಡಿದೆ. I saw 2 prophets which will rise up in your house. ನಿಮ್ಮ ಮನೆಯಲ್ಲಿ 2 ಪ್ರವಾದಿಗಳು ಹೇಳುವುದನ್ನು ನೋಡಿದೆ. I saw 2 prophets which I will bring out of your house. ನಿಮ್ಮ ಮನೆಯಲ್ಲಿ 2 ಪ್ರವಾದಿಗಳನ್ನು ತರ್ತೇನೆ ಅಂತ ಕರ್ತನ The Spirit of the Lord just says, ಕರ್ತನಾತ್ಮ ಹೇಳುವಂತ ಮಾತು. it's a Shilpa. God is moving mightily over your life. ನಿಮ್ಮ ಜೀವಿತದ ಮೇಲೆ ಶಿಲ್ಪ ಕರ್ತನ ಬಲವಾಗಿ ಚಲಿಸ್ತಾ ಇದೆ. The one who has called is ready to fulfill everything what He has promised. ಕರೆದಾತನು ವಾಗ್ದಾನಗಳನ್ನು ಪರಿಪೂರ್ಣ ಮಾಡುವಾತನು. Your kids are there? Your family? How many? 2 kids. Wow. Amen. Boys? 2 boys. Wow. Amen. 2 prophets are going to come out of your life. 2 ಪ್ರವಾದಿಗಳು ಬರಲಿಕ್ಕಿದ್ದಾರೆ. 2 things what the Lord just says. ಎರಡು ಮಾತನ್ನು ಕರ್ತನ ಹೇಳ್ತಾ ಇದ್ದಾನೆ. I saw 2 prophets. 2 ಪ್ರವಾದಿಗಳನ್ನು ನೋಡಿದೆ. I saw a name which is Kumar. ಮಾರ್ ಇರುವಂತ ಹೆಸರು ನೋಡಿದೆ. I saw a letter J. Jehosh. Who's first son? Second son. Amen. The Spirit of the Lord says Jehosh has a prophetic favor on his life. Amen. ಯೆಹೋಶುವನ ಮೇಲೆ ಪ್ರವಾದನಾತ್ಮಕ ದಯೆ ಇದೆ. Amen. Jehosh will be a medalist. Amen. The Spirit of the Lord. Jehosh will be top in everything. Amen. ಜೋಶು ಎಲ್ಲದರಲ್ಲಿ ಮೇಲೆ ಇರ್ತಾನೆ. The Spirit of the Lord just says, ಕರ್ತನಾತ್ಮ ಹೇಳುವಂತ ಮಾತು, I will raise you up.
ನಾನು ನಿಮ್ಮನ್ನು ಬೆಳೆಸ್ತೇನೆ, I will raise you up. ನಾನು ನಿನ್ನನ್ನು ಬೆಳೆಸ್ತೇನೆ. This word Kumar I hear. I see a favor from this person coming into your life. ನಿಮ್ಮ ಜೀವಿತದಲ್ಲಿ ಕುಮಾರ್ ಅನ್ನೋ ಹೆಸರು ಕೇಳ್ತಾ ಇದ್ದೆ. Amen. Second name Kumar, not first name, second name Kumar. Amen. I see it. Okay. Amen. Your husband name is? Amen. Ravi Kumar. Okay. Wow. Amen. The Lord says a favor will. Church, can you just stretch your hands? We are going to pray for this family. ಎಲ್ಲರೂ ಕೈ ಚಾಚಿದರೆ ಕುಟುಂಬಕ್ಕೆ ಪ್ರಾರ್ಥನೆ ಮಾಡೋಣ. Lord, in the name of Jesus. ಯೇಸು ನಾಮದಲ್ಲಿ Right now I pray for this both families. ಕರ್ತನೇ ಎರಡು ಕುಟುಂಬಗಳಿಗಾಗಿ ನಾನು ಪ್ರಾರ್ಥಿಸ್ತೇನೆ. Bless them. Rekha shadara la badara. Rekhedere legedere. I don't know why I feel a heavenly move over your life right ಮತ್ತು now. ನಿಮ್ಮ ಮೇಲೆ ಪರಲೋಕದ ಚಲಿಸುವಿಕೆ ನೋಡ್ತಾ ಇದ್ದೆ. I feel the gaze are shifting right now. Rekhedere gadara la badara gada. I feel the gaze of shifting. I feel an open heaven over your ನಿಮ್ಮ life. ಮೇಲೆ ಪರಲೋಕವನ್ನು ನೋಡ್ತಾ ಇದ್ದೇನೆ ನಾನು. Right now in the name of Jesus. ಈಗಲೇ ಯೇಸು ನಾಮದಲ್ಲಿ Pastor, get ready. Nations are getting ready in the name of Jesus. ದೇಶಗಳು ಸಿದ್ಧವಾಗ್ತಾ ಇವೆ. Lord, right now I pray and I declare ಈಗ ಪ್ರಾರ್ಥಿಸಿ ನಾವು ಉಚ್ಚರಿಸ್ತೇನೆ. an open heaven in the name of Jesus. ಯೇಸು ನಾಮದಲ್ಲಿ ತೆರೆದ ಪರಲೋಕದ ಅನುಭವ. Lord, I bless this families. ಕುಟುಂಬವನ್ನು May ಆಶೀರ್ವದಿಸ್ತೇನೆ. God bless you. Thank you. Amen. Amen. Today night is going to be something different. ಈ ರಾತ್ರಿ ಯಾವುದೋ ಒಂದು ವಿಶೇಷವಾದ ರಾತ್ರಿ ಆಗ್ಲಿಕ್ಕಿದೆ. When Jesus was in agony, he prayed more. ಆ ಮನೋವತೆಯಲ್ಲಿ ಇರಬೇಕಾದ್ರೆ ಯೇಸು ಹೆಚ್ಚಾಗಿ ಪ್ರಾರ್ಥಿಸಿದ. Amen. Today, if you are in agony, ಇವತ್ತು ನೀವು ಮನೋವತೆಯಲ್ಲಿ ಇದ್ರೆ good sign. ಅದು ಒಳ್ಳೆ ಸೂಚನೆ. You can pray more. ಹೆಚ್ಚಾಗಿ ಪ್ರಾರ್ಥನೆ ಮಾಡಬಹುದು. You will pray more. ನೀವು ಹೆಚ್ಚಾಗಿ It's ಪ್ರಾರ್ಥಿಸ್ತಾರೆ. time to pray more. ಹೆಚ್ಚಾಗಿ ಪ್ರಾರ್ಥಿಸುವ ಸಮಯ. Amen. When we read the down verses, if you read the verses below, ಆ ಕೆಳಗಿನ ವಚನಗಳನ್ನು ನಾವು ಓದುವಾಗ first thing what I want to say today night is it's time to pray. ಇದು ಮೊದಲು ತಂಗ ಹೇಳುವಂತ ಈ ರಾತ್ರಿ ಪ್ರಾರ್ಥಿಸುವ ರಾತ್ರಿ. Because in 1 Samuel chapter 1 verse 9, this one word encountered me. 1ನೇ ಸಮುವೇಲ 1ನೇ ಅಧ್ಯಾಯ 9ನೇ ವಚನ, ಈ ಒಂದು ವಚನ ನನಗೆ ಸಂದರ್ಶನ ಕೊಡ್ತು. Can you just put 1 Samuel 1:9? 1ನೇ ಸಮುವೇಲ 1:9 ಹಾಕ್ತೀರಾ? Amen. Today, yes. It pastor. ಆಗ ಅವರು ಶಿಲೋವಿನಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಹನ್ನಳು ಎದ್ದು ಎದ್ದು. ಅದ್ಯಾಕೆ ಬೈಬಲ್ ಹನ್ನಳು ಎದ್ದು ಅಂತ ಬರ್ದಿದೆ? Why did Bible raise Hannah arose? ಯಾಕೆ ಬರ್ತಿದೆ ಹನ್ನಳು ಎದ್ದು ಎಂಬುದಾಗಿ? Amen. ಹನ್ನಳು ಎದ್ದು ಎಲ್ಲಿಗೆ ಹೋದ್ಲು? Where did she go? ಆಕೆ ಎಲ್ಲಿಗೆ ಹೋದ್ಲು? She went to the temple of the Lord. ಆಕೆ ದೇವರ ಆಲಯಕ್ಕೆ ಹೋದ್ಲು. Amen. When you read the context of this text, ಆ ಒಂದು ವಾಕ್ಯದ ನಾವು ಓದುವಾಗ every year ಪ್ರತಿ ವರ್ಷ Elkanah will divide food. This is a festival. ಎಲ್ಕಾನನು ಹಬ್ಬಕ್ಕಾಗಿ ಊಟವನ್ನ ಭಾಗ ಮಾಡ್ತಿದ್ದ. Penina have lot of kids. ಪೆನಿನಳಿಗೆ ಬಹಳ ಮಕ್ಕಳಿದ್ಲು. Hannah don't have any kids. ಹನ್ನಳಿಗೆ ಮಕ್ಕಳು ಇರಲಿಲ್ಲ. But both also same portion. ಆದ್ರೆ ಇಬ್ಬರಿಗೂ ಸಹ ಒಂದೇ ಭಾಗ. This is called grace. ಅದೇ ನೋಡ್ರಿ ಕೃಪೆ. This is called grace. ಅದೇ ಕೃಪೆ. How many of you can say I have the grace? ಎಷ್ಟು ಜನ ಹೇಳ್ತೀರಿ ನನ್ನ ಕೃಪೆ ಇದೆ? Amen. Not worthy but the same portion. ಆದ್ರೆ ನಮಗೆ ಯೋಗ್ಯತೆ ಇಲ್ಲ, ಆದ್ರೆ ಅದೇ ಭಾಗ. Amen. I got the same portion. ನನಗೆ ಅದೇ ಭಾಗ ಸಿಕ್ತು. Amen. Every year after Elkanah divides this food, ಯಾವಾಗ ಆಹಾರವನ್ನ ಎಲ್ಕಾನನು ಭಾಗ ಮಾಡ್ತಾ ಇದ್ನೋ, she will eat. ಆಕೆ ತಿಂತಾ ಇದ್ಲು. Every year she will eat. ಪ್ರತಿ ವರ್ಷ ಆಕೆ ತಿಂತಾ ಇದ್ಲು. She will ask this question. ಆಕೆ ಪ್ರಶ್ನೆ ಕೇಳ್ತಾ ಇದ್ಲು. Oh, ನನಗೆ ಮಕ್ಕಳು ಇಲ್ವಲ್ಲ? I don't have any child, Elkanah. ನನಗೆ ಎಲ್ಕಾನನಿಗೆ ಹತ್ರ ಯಾವ ಮಕ್ಕಳಿಲ್ಲಲ್ಲ. Elkanah will tell, why are you crying? ಯಾಕೆ ಹೇಳ್ತಾ ಇದ್ದೆ ನೀನು? I am like 10 sons for you. ನಾನು ನಿನಗೆ 10 ಮಕ್ಕಳ ಹಾಗೆ. Amen. ಎಷ್ಟು ಮಕ್ಕಳು? 10 ಮಕ್ಕಳು. Amen. 10 sons. 10 ಮಕ್ಕಳು. But this year, ಆದ್ರೆ ಈ ವರ್ಷ after eating, ಈ ಊಟ ಮಾಡಿದ ಮೇಲೆ same way she went. ಅದೇ ಮಾರ್ಗದಲ್ಲಿ ಹೋದ್ಲು. Elkanah same dialogue Elkanah gave. ಎಲ್ಕಾನ ಅದೇ ಮಾತು ಹೇಳ್ದ. But this year she said, Elkanah, you are a liar. ಆತ ಈ ವರ್ಷ ಹೇಳ್ತಾಳಕ್ಕೆ ಎಲ್ಕಾನ ನೀನು ಸುಳ್ಳುಗಾರ. Elkanah, you are a liar. ಎಲ್ಕಾನ ನೀನು ಸುಳ್ಳುಗಾರ. ಎಲ್ಲ ವರ್ಷ ಇದು ಹೇಳಿ ನನ್ನ ಸಂತೃಪ್ತಿ ಪಡಿಸ್ತಿದ್ಯ. ಎಲ್ಲ ವರ್ಷ ಇದನ್ನ ಹೇಳಿ ನಾನು ಹೋಗಿ ಮಲಗ್ತಿದ್ದೇನೆ. ಆದ್ರೆ ಈ ವರ್ಷ ಈ ಸುಳ್ಳನ್ನು ಕೇಳಿ ನಾನು ಹೋಗಿ ಮಲಗೋದಿಲ್ಲ. ಈ ವರ್ಷ ಹನ್ನಳು ಎದ್ದು ನಿಂತು, ಆಮೆನ್, ಹನ್ನಳು ಎದ್ದು ನಿಂತು ಪ್ರಾರ್ಥನೆ ಮಾಡ್ಲಿಕ್ಕೆ. ಆಮೆನ್. ಪ್ರಾರ್ಥನೆ ಮಾಡೋರು ಯಾರಾದ್ರೂ ಇದ್ದೀರಾ? ಎದ್ದೇಳ್ಲಿಕ್ಕೆ ತಯಾರಾಗಿದೆ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀನು ಎದ್ದೇಳುವ ತನಕ, until you rise up in your calling, nothing will happen. ನೀನು ಎದ್ದೇಳುವ ತನಕ ನಿನಗೇನು ಆಗುವುದಿಲ್ಲ. ಆಮೆನ್. Look at a neighbor and say, rise. ಎಲ್ಲ ಪಕ್ಕದವ್ರಿಗೆ ಹೇಳ್ರಿ, ಹೇಳು, Rise up. Amen. ಎದ್ದೇಳು. Amen. Satisfaction is a lie of the devil. ಆ ತೃಪ್ತಿ ಅನ್ನುವಂಥದ್ದು ವೈರಿಯ ಸುಳ್ಳು. Be satisfied in the world, be satisfied in your car, but never be satisfied in God. ಲೋಕದಲ್ಲಿ ತೃಪ್ತಿ ಹೊಂದ್ರಿ, ಕಾರ್ಗಳಲ್ಲಿ ತೃಪ್ತಿ ಹೊಂದ್ರಿ, ದೇವರಲ್ಲಿ ಯಾವತ್ತೂ ತೃಪ್ತಿ ಇಲ್ಲ. When it comes to God, I want to grow more and more, more and more, more and more. ದೇವರು ಅಂತ ಬಂದಾಗ ಇನ್ನೂ ಹೆಚ್ಚಾಗಿ ಬೆಳಿಬೇಕು, ಹೆಚ್ಚಾಗಿ ಬೆಳಿಬೇಕು, ಹೆಚ್ಚಾಗಿ ಬೆಳಿಬೇಕು. I want to build something where heaven will tell, this is what I needed. ಪರಲೋಕ ಹೇಳಬೇಕು, ಕಟ್ಟಿದಾಗ ಪರಲೋಕ ಹೇಳಬೇಕು, ಇದು ನನಗೆ ಬೇಕಾದಿದ್ದು ಅಂತ ಹೇಳಿ. ವಾಕ್ಯದಲ್ಲಿ ಹೇಳ್ತಿದೆ, ನೋಹನು, when Noah came out of the ark, ಯಾವಾಗ ನೋಹನು ನಾವೆಯಿಂದ ಹೊರಗೆ ಬಂದಾಗ what did he build? ಆತನ ಏನನ್ನ ಕಟ್ಟಿದ? An altar.
ಒಂದು ಯಜ್ಞವೇದಿ. ಆದಿಕಾಂಡದ ಪುಸ್ತಕ 6ನೇ ಅಧ್ಯಾಯ 8ನೇ ಅಧ್ಯಾಯ ಓದ್ ನೋಡಿದ್ರೆ ವಾಕ್ಯ ಬರೆದಿದೆ, ನೋಹನು ಯಜ್ಞವೇದಿಯನ್ನು ಕಟ್ಟಿದಾಗ ದೇವರು ಅದನ್ನು he smelled it and he was happy. ಯಜ್ಞವೇದಿ ಕಟ್ಟಿದಾಗ ಯೆಹೋವನ ಅದನ್ನು ಸುವಾಸನೆಯನ್ನು ಸ್ವೀಕಾರ ಮಾಡಿ ಸಂತೋಷ ಪಟ್ಟ. ಆಮೇಲೆ look at a neighbor and say, God can smell the way you praise. ನೀವು ಸ್ತುತಿ ಮಾಡುವುದನ್ನು ಆತನ ಸುವಾಸನೆ ಸ್ವೀಕಾರ ಮಾಡ್ಲಿಕ್ಕಿದ್ದಾನೆ. God can smell the way you give offering. ನೀ ಕಾಣಿಕೆ ಕೊಡುವುದನ್ನು ನಾನು ಸುವಾಸನೆ ಮಾಡ್ತೇನೆ. God can smell the way you pray. ನೀನು ಪ್ರಾರ್ಥನೆ ಮಾಡುವುದನ್ನು ದೇವರು ವಾಸನೆ ನೋಡ್ತಾನೆ. Today seeing your praise, God would have smelled it and say, wow, amen, this is something what I needed. Amen. ಇವತ್ತು ನಾವು ಪ್ರಾರ್ಥನೆ ಮಾಡುವಾಗ ಆತನ ಸುವಾಸನೆ ಸ್ವೀಕಾರ ಮಾಡಿ ಹೇಳಬೇಕು, ಇದು ನನಗೆ ಬೇಕಾಗಿದೆ ಎಂಬುದಾಗಿ. In that generation only, ಅದೇ ಸಂತತಿಯಲ್ಲಿ Nimrod came. ನಿಮ್ರೋದನು ಬಂದ. Who built a Babylon tower. ಬಾಬೆಲನ್ ಅವನ ಟವರ್ ಕಟ್ಟಿದವನು. Nimrod built a tower to see God. ನಿಮ್ರೋದನು ಆ ಗೋಪುರವನ್ನ ದೇವರನ್ನ ಭೇಟಿ ಆಗ್ಲಿಕ್ಕೋಸ್ಕರ ಕಟ್ಟಿದ. But God said, I don't want to meet you. ಆ ದೇವರು ಹೇಳ್ದ, ನೀನನ್ನು ಭೇಟಿ ಆಗ್ಲಿಕ್ಕೆ ಇಷ್ಟ ಇಲ್ಲ. Nimrod went up but could not see God. ನಿಮ್ರೋದನ ಮೇಲೆ ಹೋದ ಆದ್ರೆ ದೇವರನ್ನು ನೋಡ್ಲಿಲ್ಲ. But Noah built it down, God came to see him. ಆದ್ರೆ ನೋಹನು ಕೆಳಗೆ ಕಟ್ಟಿದ ಆದ್ರೆ ದೇವರೇ ಅವನ ಭೇಟಿ ಆಗ್ಲಿಕ್ಕೆ ಬಂದ. And this season is not going to up, God is going to come down. What you build, he will come down and he will smell it. ಈ ಕಾಲ ನಾವು ಮೇಲೆ ಹೋಗುವಂತ ಕಾಲ ಅಲ್ಲ, ದೇವರೇ ಕೆಳಗೆ ಬಂದು ಸುವಾಸನೆ ನೋಡುವಂತ ಕಾಲ ಇದು. Bible says God came down and smelled it and said, Noah, ದೇವರು ಕೆಳಗಡೆ ಬಂದು ಸುವಾಸನೆ ನೋಡಿ ಹೇಳ್ದ, ನೋಹ, because you built an altar. ನೀನು ಈ ಒಂದು ಯಜ್ಞವೇದಿ ಕಟ್ಟಿದಕ್ಕಾಗಿ. ಆ ವಾಕ್ಯ ಓದ್ಲಿಕ್ಕೆ ಆದಿಕಾಂಡದ ಪುಸ್ತಕ, it's such a wonderful verse. Genesis chapter 6, I think. That's Genesis chapter 8. Yes, Genesis chapter 8 verse 20, 21, 22. Yes, Bible says, ಅಲ್ಲಿ ಹೇಳ್ತದೆ, ವಾಕ್ಯ ಹೇಳ್ತದೆ, next verse. ಆಗ ನೋಹನಿಯು ಅದರ ಸುವಾಸನೆಯು ಯೆಹೋವನಿಗೆ ಗಮಗಮಿಸಲು ಆತನ ಹೃದಯದೊಳಗೆ ಮನುಷ್ಯರ ಮನಸ್ಸಂಕಲ್ಪವು ಚಿಕ್ಕಂದಿನಿಂದಲೇ ಕೆಟ್ಟದ್ದು, ಆದರೂ ನಾನು ಇನ್ನು ಮೇಲೆ ಅವರ ನಿಮಿತ್ತವಾಗಿ ಭೂಮಿಯನ್ನು ಶಪಿಸುವುದಿಲ್ಲ. ಒಂದು ಯಜ್ಞವೇದಿ ಕಟ್ಟಿದಷ್ಟೇ, one altar, ಒಂದೇ ಯಜ್ಞವೇದಿ. God said, I will never curse again. ನಾನು ಇನ್ನು ಮೇಲೆ ಭೂಮಿಯನ್ನು ಶಪಿಸುವುದಿಲ್ಲ. Wow, one altar, ಒಂದು ಯಜ್ಞವೇದಿ. 100 ಕಟ್ಟಿಲ್ಲ, ಬರೀ ಒಂದೇ. 100 ಕೊಟ್ಟಿಲ್ಲ, ಒಂದೇ. One altar, God said, I will never curse again. ಒಂದು ಕಟ್ಟಿದಕ್ಕೆ ದೇವರು ಹೇಳ್ತಾನೆ, ಇನ್ನು ಮೇಲೆ ಶಪಿಸುವುದಿಲ್ಲ. God said, every season harvest will be there in your life. ದೇವರು ಹೇಳ್ದ, ಪ್ರತಿ ಕಾಲದಲ್ಲಿ ಅಲ್ಲಿ ಸುಗ್ಗಿ ಇರ್ತದೆ. Day and night will be there. ಅಲ್ಲಿ ರಾತ್ರಿ ಹಗಲು ಇರ್ತದೆ. Summer and winter will be there. ಅಲ್ಲಿ ಚಳಿಗಾಲ ಬೇಸಿಗೆಗಾಲ, rainy and sunny will be there. ಅಲ್ಲಿ ಮಳೆಗಾಲ ಸೂರ್ಯನ ಇರ್ತಾನೆ. Built one altar and blessed up me also till now. ಒಂದು ಯಜ್ಞವೇದಿಯನ್ನು ಕಟ್ಟಿ ನನ್ನನ್ನು ಆಶೀರ್ವದಿಸಕರ್ತಾನೆ. Time to build up things in our life. ನಮ್ಮ ಜೀವಿತದಲ್ಲಿ ಕಟ್ಟುವಂತ ಕಾಲ ಇದು. Youngsters, you have to build it up. ಯವನಸ್ಥರ ಇದು ಕಟ್ಟಬೇಕು. Amen. Many people say, I have my father's ministry to do. That's so good. ಅನೇಕರು ಹೇಳ್ತಾರೆ, ನಮ್ಮ ತಂದೆಯ ಸೇವೆ ಇದೆ, ಅದು ಬಹಳ ಒಳ್ಳೆಯದು. That's so good. ಅದು ಒಳ್ಳೆಯದೇ. But never be satisfied. ಅದು ತೃಪ್ತಿ ಹೊಂದಬೇಡ್ರಿ. Your dad did it in tough times. ನಿಮ್ಮ ತಂದೆ ಕಠಿಣವಾದ ಸಮಯದಲ್ಲಿ ಅದನ್ನು ಮಾಡಿದ್ರು. From zero. ಅವರು ಶೂನ್ಯದಿಂದ ಮಾಡಿದ್ರು. But you had the comfort bed. ಆದ್ರೆ ನಿನಗೆ ಸಂತೃಪ್ತಿಯ ಒಂದು ಹಾಸಿಗೆ ಇದೆ. My dad said, what the stage I got in 40, you are getting in 19. ದೇವರು ನನ್ನ ತಂದೆ ಹೇಳಿದ್ರು, 40ರಲ್ಲಿ ನನಗೆ ಸಿಕ್ಕಂತ ವೇದಿಕೆ 19ರಲ್ಲಿ ಸಿಗ್ತಾ ಇದೆ. 19ರಲ್ಲಿ ಸಿಕ್ಕಿ ನೀನು ಸುಮ್ಮನೆ ಇರೋದು ಬೇಡ, ನೀನು 40 ಆಗುವಾಗ ಇನ್ನೂ ಹೆಚ್ಚಾಗಿ ಮಾಡಬೇಕು. ಈ ಜನರೇಷನ್ we have to do something great. ಈ ಸಂತತಿ ನಾವು ಏನಾದರೂ ಶ್ರೇಷ್ಠವಾದದ್ದು ಮಾಡಬೇಕ್ರಿ. My dad came out of another religion to believe God. ನಮ್ಮ ತಂದೆಯವರು ಬೇರೆ ಕುಲದಿಂದ ಯೇಸು ನಂಬಲಿಕ್ಕೋಸ್ಕರ ಹೊರಗೆ ಬಂದರು. I am born in this Jesus. ಆದ್ರೆ ನಾನು ಯೇಸುವಿನಲ್ಲೇ ಹುಟ್ಟಿದೆ. From my birth only he is my firm foundation. ನಾನು ಹುಟ್ಟಿದಾಗಿನಿಂದನೇ ಆತನು ನನ್ನ ಬುನಾದಿ. That's why Bible says, in Paul says, ಅದಕ್ಕೆ ಬೈಬಲ್ ಹೇಳ್ತದೆ, ಪೌಲನು ಹೇಳ್ತಾನೆ, in Christ, ಕ್ರಿಸ್ತನಲ್ಲಿ, in Christ there is a great glory. I am a form of glory. ಕ್ರಿಸ್ತನಲ್ಲಿ ನಾನು ದೊಡ್ಡ ಮಹಿಮೆಯ ಒಂದು ನಿರೀಕ್ಷೆ ಆಗಿದ್ದೇನೆ. First thing we have to raise up and pray. ಮೊದಲಾಗಿ ಎದ್ದು ಪ್ರಾರ್ಥಿಸಬೇಕು. I have a small testimony to share. ಒಂದು ಚಿಕ್ಕ ಸಾಕ್ಷಿ ಇದೆ. In August, in the month of August, I was preaching in Chennai. ನಾನು ಚೆನ್ನೈಯಲ್ಲಿ ಆಗಸ್ಟ್ನಲ್ಲಿ ಪ್ರಸಂಗಿಸ್ತಾ ಇದ್ದೆ. And in midst of the sermon, I saw a small girl worshiping God very well. ಆ ಒಂದು ವಾಕ್ಯ ಮಧ್ಯದಲ್ಲಿ ಚಿಕ್ಕ ಹುಡುಗಿ ಅದ್ಭುತವಾಗಿ ಆರಾಧನೆ ಮಾಡೋದನ್ನ ನೋಡಿದೆ. ಕಣ್ ತೆಗೆದು ಒಳ್ಳೆ ರೀತಿಯಲ್ಲಿ ಆರಾಧನೆ ಮಾಡ್ತಿದ್ರು. ವಾಕ್ಯದ ಮಧ್ಯದಲ್ಲಿ ನಾನು ಹೇಳಿದೆ, ಈ ಹುಡುಗಿಯನ್ನು ನೋಡ್ರಿ. ಇಷ್ಟು ಜನ ಆರಾಧನೆ ಮಾಡದೇ ಇರೋ ರೀತಿಯಲ್ಲಿ ಹುಡುಗಿ ಆರಾಧನೆ ಮಾಡ್ತಿದ್ದೆ. ವಾಕ್ಯ ಆದ್ಮೇಲೆ ಎಲ್ಲ ಪ್ರಾರ್ಥನೆ ಮಾಡುವಾಗ ಆ ತಾಯಿ ಹುಡುಗಿಯ ಕೈಯನ್ನು ಹಿಡ್ಕೊ ಬರ್ತಿದ್ದಾರೆ. The mother is telling she is blind, she can't see, her eyes are every time open. ಅವರು ಆ ತಾಯಿ ಹೇಳಿದ್ಲು, ಅವ್ರ ತಾಯಿ ಬಂದು ಆಕೆ ಕುರುಡು, ಅದರ ಕಣ್ಣು ಯಾವಾಗಲೂ ತೆರೆದಿರ್ತದೆ, ಅದಕ್ಕೆ ಏನು ಕಾಣೋದಿಲ್ಲ. The small girl looked at me and said, ಆ ಚಿಕ್ಕ ಹುಡುಗಿ ನನ್ನ ಹತ್ರ ನೋಡಿ ಹೇಳಿದ್ಲು, first time somebody praised me. ಯಾರೋ ಒಬ್ಬರು ಮೊದಲನೇ ಸಲ ನನ್ನನ್ನು ಹೊಗಳಿದ್ರು. Till now everybody said blind, but you said your worship was good. ಅನೇಕ ನನಗೆ ಹೇಳಿದ ಮಾತು, ನೀನು ಕುರುಡಿ ಆದ್ರೆ ನೀವು ಮಾತ್ರ ಹೇಳಿದ್ರೆ ನಿಮ್ಮ ಆರಾಧನೆ ಸುಂದರವಾಗಿದೆ ಅಂತ ಹೇಳಿ. If your Jesus is alive, ನಿನ್ನ ಯೇಸು ನಿಜವಾಗ್ಲೂ ಜೀವಿಸೋದಾದ್ರೆ, I want to see you. ನಾನು ನಿನ್ನನ್ನು ನೋಡ್ಬೇಕಂದ್ಲು. ಯಾರನ್ನ ನೋಡ್ಬೇಕು? ನಿನ್ ಮುಖ ನೋಡ್ಬೇಕು ನನಗೆ. ಅವಾಗ ನನ್ನ ಪಕ್ಕದಲ್ಲಿರೋ ಪಾಸ್ಟರ್ ಅಂದ್ರು,
ಮಗಳೇ, ಇವರೊಬ್ಬರು ಪ್ರವಾದಿ, ಇವ್ರು ಪ್ರಾರ್ಥನೆ ಮಾಡಿದ್ರೆ ರೋಗ ಸೌಖ್ಯ ಉಂಟಾಗುತ್ತಾ ಗೊತ್ತಿಲ್ಲ, ಆದ್ರೆ ಪ್ರವಾದನೆ ನುಡಿತಾರ. ನಾನು ಅವ್ರನ್ನ ನೋಡಿ ಹೇಳಿದೆ, ಬಿಟ್ಟೋಗು ಸೈತಾನೆ, ಗೆಟ್ ಔಟ್ ಸೈತಾನ. ಸೈತಾನ ಬಿಟ್ಟು ಹೋಗು. ಹೂ ಸೆಡ್? ಯಾರು ಹೇಳಿದ್ರು? Who said if we pray healing will not happen? ನಾವು ಪ್ರಾರ್ಥನೆ ಮಾಡಿದಾಗ ಸ್ವಸ್ಥತೆ ಆಗಲ್ಲ ಅಂತ ಹೇಳಿದವ್ರೆ. Why do you put me in a box? ಯಾಕೆ ನನ್ನನ್ನು ಒಂದು ಡಬ್ಬಿಯಲ್ಲಿ ಹಾಕ್ತೀರಿ? Why do you put us in a box? ನನಗೆ ಯಾಕೆ ಒಂದು ಡಬ್ಬಿಯಲ್ಲಿ ಹಾಕ್ತೀರಿ? We are going to pray. ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಆಮೇಲೆ half an hour we prayed. ಅರ್ಧ ಗಂಟೆ ಪ್ರಾರ್ಥಿಸಿದ್ವಿ. After half an hour she said, I can see light for the first time in my life. ಆಕೆ ಅರ್ಧ ಗಂಟೆ ಆದ್ಮೇಲೆ ಹೇಳಿದ್ಲು, ಮೊದಲನೇ ಸಾರ ನಾನು ಬೆಳಕನ್ನ ನೋಡ್ತಾ ಇದ್ದೆ ನನ್ನ ಜೀವಿತದಲ್ಲಿ. ನೀವು ಚಪ್ಪಾಳೆ ತಟ್ಟಿದ ರೀತಿಯಲ್ಲಿ ಅವರು ತಟ್ಟಿದ್ರು, ನಂಗೂ ಖುಷಿ ಆಯ್ತು, ಹಿಂತಿರುಗಿ ಹೋಗ್ತಿದ್ದೆ. ಅವಾಗ ಒಬ್ರು ಪಾಸ್ಟರ್ ಕೇಳಿದ್ರು, ಅವಳು ಕೇಳಿದೇನು ನಿನ್ನ ನೋಡ್ಬೇಕಂತ, ಆದ್ರೆ ನಿನ್ನ ನೋಡ್ದ ಬೆಳಕನ್ನು ನೋಡಿದ್ಲು. ಆದ್ರೆ ಬೆಳಕು ನೋಡಿದಾಗ ನನಗೇನಾಯ್ತು? I was satisfied. ನನಗೆ ತೃಪ್ತಿ ಆಯ್ತು. This is where the devil plays. ಇದೇ ನೋಡ್ರಿ ಸೈತಾನ ಆಡುವ ಆಟ. This is where the devil plays. ಇದೇ ಸೈತಾನ ಆಡುವ ಅಂತ He ಆಟ. will give a small toffee and say it's over. ಚಿಕ್ಕದಾದಂತ ಚಾಕ್ಲೇಟ್ ಕೊಟ್ಟು ಹೇಳ್ತಾನೆ ಮುಗಿದ ಕತೆ. I said no, I'm going to go back. ನಾನು ಹೇಳ್ದೆ ಇಲ್ಲ, ನಾನು ಮತ್ತೆ ಹೋಗ್ತೇನೆ. I went back. ನಾನು ತಿರುಗಿ ಹೋದೆ. Prayed. ಮತ್ತೆ ಪ್ರಾರ್ಥನೆ ಮಾಡಿದೆ. Took couple of hours. ಕೆಟ್ಟ ತಾಸುಗಳಾಯ್ತು. She said, I can see you wearing a blue shirt. ನೀನು ನೀಲಿ ಬಣ್ಣದ ಶರ್ಟ್ ಹಾಕಿದ್ ನೋಡ್ತಾ ಇದ್ದೇನೆ. Pastor said enough. ಇದು ಪಾಸ್ಟರ್ ಹೇಳಿದ್ರೆ ಸಾಕು. I said until she see my face, I'm not going to leave. ನಾನು ಆಕೆ ನನ್ನ ಮುಖ ನೋಡುವವರೆಗೂ ನಾನು ಬಿಡೋದಿಲ್ಲ. One more hour. ಮತ್ತೊಂದು ತಾಸು. Shubhasri say, I can see your face. ಆಕೆ ನನಗೆ ಹೇಳಿದ ನಿನ್ನ ಮುಖ ನೋಡ್ತಾ ಇದ್ದೇನೆ. I can see your face. ನಾನು ನಿನ್ನ ಮುಖ ನೋಡ್ತಾ ಇದ್ದೇನೆ. Don't be, I mean, enemy is a liar. ಸೈತಾನನ ಸುಳ್ಳುಗಾರ. Enemy is a liar. The black shirt guy, just come forward, amen. Black shirt here, just come forward, amen. Enemy is a liar. You can do more things. ಸೈತಾನನ ಸುಳ್ಳುಗಾರನು ಇನ್ನು ಹೆಚ್ಚಾದ ಸಂಗತಿಗಳು ಮಾಡಬಹುದು. Amen. The Lord says there is a greater anointing on you, my dear one. ನಿಮ್ಮ ಜೀವಿತದ ಮೇಲೆ ದೊಡ್ಡದಾದ ಅಭಿಷೇಕ ಇದೆ. The Spirit of the Lord says through you life will be spread. ನಿನ್ನ ಮೂಲಕ ಜೀವ ಹರಿಯುವಂತದಾಗಿದೆ. Through Jeevan life will be spread. ಜೀವನ್ ಮೂಲಕ ಜೀವ ಹರಿಲಿಕ್ಕಿದೆ. What's your name? Jeevan. Amen. His name is Jeevan. ಜೀವನ್. Through Jeevan life will be spread. ಜೀವನ್ ಮೂಲಕ ಜೀವ ಹರಿಲಿಕ್ಕಿದೆ. Through Jeevan life will be spread. ಜೀವನ್ ಮೂಲಕ ಜೀವ ಹರಿಲಿಕ್ಕಿದೆ. I don't know what you are doing till now. ನೀವು ಇಲ್ಲಿವರೆಗೆ ಏನು ಮಾಡ್ತಿದ್ದ ನನಗೆ But ಗೊತ್ತಿಲ್ಲ. from now I'm going to say, ನಾ ಇವಾಗಿಂದ ಹೇಳಲಿಕ್ಕಿದ್ದೇನೆ. God has a great ministry kept for you, my dear one. ದೇವರು ನಿನಗಾಗಿ ದೊಡ್ಡ ಸೇವೆ ಇಟ್ಟಿದ್ದಾನೆ ಮಗನೇ. You're going to bring life into every dead things in the name of Jesus. ಅನೇಕ ಸತ್ತಂತ ಸಂಗತಿಗಳಲ್ಲಿ ನೀನು ಜೀವವನ್ನು ತೆಗೆದುಕೊಂಡು ಬರ್ಲಿಕ್ಕಿದಿ. What your generations did not do. ನಿಮ್ಮ ಸಂತತಿ ಏನು ಮಾಡಿಲ್ಲವೋ. If his family, if his generation is here, anybody here in your family here? ನಿನ್ನ ಕುಟುಂಬದವರು ಮನೆಯವರು ಯಾರಾದ್ರೂ ಇದ್ದಾರಾ? ಜೀವನದ ಕುಟುಂಬದಲ್ಲಿ ಯಾರಾದ್ರೂ ಇದ್ದಾರಾ? ಆಮೆನ್. ಇದ್ರೆ ಕೇಳಿಸ್ಕೊಳ್ರಿ. ಆಮೆನ್. What you could not do, he is going to do. ನೀವೇನ್ ಮಾಡ್ಲಿಲ್ವಾ ಈತನ ಮಾಡ್ಲಿಕ್ಕಿದ್ದಾರೆ. God has called him. ದೇವರು ಈತನ ಕರೆದಿದ್ದಾರೆ. Right now, Jeevan, the Lord says there is a great calling over your life. ದೇವರು ಹೇಳುತ್ತಾ ಮಾತು, ಜೀವನ ನಿನ್ನ ಮೇಲೆ ದೊಡ್ಡ ದೇವರ ಕರೆ ಇದೆ. Amen. Receive this calling. ಈ ಕರೆಯನ್ನು ಸ್ವೀಕಾರ ಮಾಡು. Don't run away. ಓಡಿ ಹೋಗಬೇಡ. Just stand strong. ಬಲವಾಗಿ ನಿಂತುಕೋ. He will use you mightily. ಆತನಿಂದ ನಾವು ಅದ್ಭುತವಾಗಿ ಉಪಯೋಗಿಸುತ್ತಾನೆ. Amen. Nations will recognize your calling. ನಿನ್ನ ಕರೆಯನ್ನು ದೇಶಗಳು ಗುರುತಿಸಲಿಕ್ಕಿವೆ. At the beginning it will be tough. ಆರಂಭದಲ್ಲಿ ಅದು ಬಹಳ But ಕಠಿಣವಾಗಿರಬಹುದು. when you flow, the whole crowd will flow with you. ಯಾವಾಗ ನೀನು ಚಲಿಸ್ತೀಯೋ ಇಡೀ ಜನಾಂಗ ನಿನ್ನೊಟ್ಟಿಗೆ ಚಲಿಸುತ್ತದೆ. Church, can you just stretch your hands? We are going to pray for Jeevan. ಸಭೆ, ನೀವು ಕೈಗಳನ್ನು ಚಾಚುವುದಾದರೆ ಜೀವನವಾಗಿ ಪ್ರಾರ್ಥನೆ ಮಾಡೋಣ. Because Bible says ದೇವರು ಅಬ್ರಹಾಮನ ನೋಡಿ ಹೇಳಿದ್ರು, ಅಬ್ರಹಾಮನೇ ನೀನು ಆಶೀರ್ವದಿಸುವವನನ್ನು ನಾನು ಆಶೀರ್ವದಿಸ್ತೇನೆ. ಆಮೆನ್. ನಿನ್ನನ್ನು ಆಶೀರ್ವದಿಸುವವನನ್ನು ಕೂಡ ನಾನು ಆಶೀರ್ವದಿಸ್ತೇನೆ. ಆಮೆನ್. ನೀವು ಜೀವನ ಆಶೀರ್ವದಿಸಿದ್ರೆ ನಿಮಗೆ ಆಶೀರ್ವಾದ. ಆಮೆನ್. Just stretch your hands and say, Lord, I declare ಕೈಗಳನ್ನು ಚಾಚಿ ಹೇಳ್ರಿ. out of this youth meeting, ಈ ಒಂದು ಯವನಸ್ಥರ ಕೂಟದಲ್ಲಿ let him rise up. ಕರ್ತನೇ ಆತನು ಎದ್ದೇಳಲಿ. As a star in as a star for you in Bellary. ಕರ್ತನ ಬಳ್ಳಾರಿಯಲ್ಲಿ ನಿನಗೋಸ್ಕರ ನಕ್ಷತ್ರವಾಗಿ ಬೆಳಗಲಿ. Amen. As a star for you in Karnataka. ಕರ್ನಾಟಕದಲ್ಲಿ ಒಂದು ನಕ್ಷತ್ರವಾಗಿರಲಿ. As a star for you in India. ಭಾರತ ದೇಶದಲ್ಲಿ ಒಂದು ನಕ್ಷತ್ರವಾಗಿರಲಿ. I declare everything against him, no weapon will prosper. ಈತನ ವಿರುದ್ಧವಾಗಿರುವಂತ ಯಾವುದೇ ಆಯುಧವು ಜಯಿಸದಪ್ಪ. Right now I declare open heavens over his life. ಆತನ ಜೀವಿತದ ಮೇಲೆ ತೆರೆದ ಪರಲೋಕವನ್ನು ನಾನು ಘೋಷಿಸುತ್ತೇನೆ. Amen. The Spirit of the Lord says, ಕರ್ತನಾತ್ಮ ಹೇಳುವಂತ ಮಾತು, last 26 years, ಕಳೆದ 26 ವರ್ಷ journey is what your parents began. ತಂದೆ ತಾಯಿಗಳು ಎಲ್ಲಿಂದ ಪ್ರಾರಂಭ ಮಾಡಿದ್ರು? Last 26 to 24 years. 24ರಿಂದ 26 ವರ್ಷ ತನಕ. This season, Jeevan, ಈ ಕಾಲ ಜೀವನ್ step into something new. ಬೇರೆದರಲ್ಲಿ ನೀನು ಹೆಜ್ಜೆ ಹಾಕು. May God bless you, man. ದೇವ ನಿನ್ನ ಆಶೀರ್ವಾದ ಮಾಡಲಿ. Amen. May God bless you, amen. Wow. First thing we have to pray. ಮೊದಲದಾಗಿ ನಾವು ಪ್ರಾರ್ಥಿಸಬೇಕು. Amen. We have to pray. ನಾವು ಮೊದಲಾಗಿ ಪ್ರಾರ್ಥಿಸಬೇಕು. Amen. It's time to pray. ಇದು ಪ್ರಾರ್ಥಿಸುವಂತ ಸಮಯ. Youngsters, it's time to pray. ಯವನಸ್ಥರ ಪ್ರಾರ್ಥಿಸುವಂತ ಸಮಯ. My dad at the beginning, I am just sharing my heart. ನನ್ನ ಹೃದಯವನ್ನು ನಾನು ಹಂಚಿಕೊಳ್ತಾ ಇದ್ದೇನೆ ಅಷ್ಟೇ. I'm not telling wrong about anybody. ನಾನು ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡ್ತಿಲ್ಲ. My dad said one thing. ನಮ್ಮ ತಂದೆಯವರು ಒಂದು ಮಾತು ಹೇಳಿದ್ರು. When he came from Kerala. ಅವರು ಕೇರಳದಿಂದ ಬಂದಾಗ, ಕೇರಳದಿಂದ ಬಂದವರು. ಆಮೇಲೆ ಅವ್ರು ಹೇಳಿದ ಒಂದು ಮಾತು, ಆಮೇಲೆ ಕರ್ನಾಟಕದಲ್ಲಿ ಮಾತ್ರ ನಾವು ನೋಡ್ತೇವೆ ಕೇರಳದಿಂದ ಸೇವಕರು, ತಮಿಳುನಾಡಿಂದ ಸೇವಕರು, ಮಹಾರಾಷ್ಟ್ರದಿಂದ ಸೇವಕರು, ತೆಲಂಗಾಣದಿಂದ ಸೇವಕರು ಬಂದು ಸೇವೆ ಮಾಡೋದು. ಕೇರಳದಲ್ಲಿ ಹೋಗಿ ನೋಡಿದ್ರೆ ಕನ್ನಡದ ಸೇವಕರು ಸಿಗಲ್ಲ,
ತಮಿಳ್ನಾಡಲ್ಲಿ ಹೋಗಿ ನೋಡಿದ್ರೆ ಕನ್ನಡದವ್ರು ಸಿಗಲ್ಲ, ಆಂಧ್ರದಲ್ಲಿ ನೋಡಿದ್ರೆ ಕನ್ನಡದವ್ರು ಸಿಗಲ್ಲ. ನನ್ನ ತಂದೆ ಹೇಳಿದೊಂದು ಮಾತು, ಕರ್ನಾಟಕಕ್ಕೆ ಎಸ್ ಬೇರೆಯವ್ರು ಬರ್ಲಿ ತಪ್ಪೇನಿಲ್ಲ, ಆದ್ರೆ ಕರ್ನಾಟಕ ಕನ್ನಡಿಗರು. ಲೆಟ್ ಕನ್ನಡ ಪೀಪಲ್ ರೈಸ್ ಅಪ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಕನ್ನಡದ ಜನರು ಹೇಳಲಿ. ಐ ಪ್ರಾಫಿಟಿಕಲಿ ಸೇ ಔಟ್ ಆಫ್ ದಿಸ್ ಯೂತ್ ಕ್ಯಾಂಪ್, ಈ ನಾನು ಪ್ರವಾದನಾತ್ಮಕ ಹೇಳ್ತಾನೆ, ಈ ಯವನಸ್ಥರ ಕೂಟದಿಂದ we are going to change the history. ನಾವು ಇತಿಹಾಸವನ್ನ ಬದಲಾವಣೆ ಮಾಡೋಣ. From now we will go to all places. ನಾವು ಇವೆಲ್ಲ ಸ್ಥಳಗಳಿಗೆ ಹೋಗೋಣ. May many youngsters rise up from this place. ಅನೇಕ ಯವನಸ್ಥರು ಈ ಸ್ಥಳದಿಂದ ಹೇಳಲಿ. First thing, pray. ಮೊದಲಾಗಿ ಪ್ರಾರ್ಥಿಸ್ರಿ. Second, when you read that scripture, ಯಾವಾಗ ಇನ್ನು ಆ ವಾಕ್ಯವನ್ನು ಓದ್ತೀವೋ, Jesus is asking Peter for the first time. ಯೇಸು ಸ್ವಾಮಿ ಪೇತ್ರನಿಗೆ ಮೊದಲಾಗಿ ಕೇಳ್ತಾ ಇದ್ದಾನೆ. Every time he went to pray, he was praying alone. ಯಾವಾಗಲೂ ಪ್ರಾರ್ಥನೆ ಮಾಡಕ್ಕೆ ಹೋದಾಗ ಆತನ ಏಕಾಂತವಾಗಿ ಪ್ರಾರ್ಥಿಸ್ತಾ ಇದ್ದ. ಮೊದಲನೇ ಸತಿ ಪೇತ್ರನ ಹತ್ರ ನೋಡಿ ಹೇಳ್ತೀನಿ, ಪೇತ್ರನೇ ನನಗೋಸ್ಕರ ನೀನು ಪ್ರಾರ್ಥನೆ ಮಾಡು. ಆಮೆನ್. Don't sleep Peter, please pray for me. ಮಲಗಬೇಡ ಪೇತ್ರ, ನನಗಾಗಿ ಪ್ರಾರ್ಥಿಸು. Amen. This season you need somebody to pray for you. ಈ ಕಾಲ ಎಂತದಂದ್ರೆ ನಿನಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡುವಂತ ಕಾಲ. Look at your neighbor and say you need somebody to pray for you. ಪಕ್ಕದವರೇ ನೋಡಿ ಹೇಳ್ರಿ, ನಿಮಗೋಸ್ಕರ ಯಾರೋ ಒಬ್ಬರು ಪ್ರಾರ್ಥಿಸುವಂತ ಕಾಲ. Amen. Catch on to the right people. ಸರಿಯಾದ ವ್ಯಕ್ತಿಯನ್ನು ಹಿಡಿಯಿರಿ. Amen. Catch on to the right people. ಸರಿಯಾದ ವ್ಯಕ್ತಿಯನ್ನು ಹಿಡಿಯಿರಿ. One man prayer can change your life. ಒಬ್ಬ ವ್ಯಕ್ತಿಯ ಪ್ರಾರ್ಥನೆ ನಿಮ್ಮ ಜೀವಿತವನ್ನು ಬದಲಾಯಿಸುತ್ತದೆ. What does Bible say? ಬೈಬಲ್ ಏನು ಹೇಳ್ತದೆ? Amen. Did the blood disease woman touch Jesus or touch the cloth of Jesus? ಆ ರಕ್ತ ಕುಸುಮ ರೋಗಿ ಯೇಸುವನ್ನ ಮುಟ್ಟಿದ್ಲ, ಯೇಸುವನ ಬಟ್ಟೆಯನ್ನು ಮುಟ್ಟಿದ್ಲ. Amen. ಯೇಸುವನ್ನು ಮುಟ್ಟಿರುವಂತಹ ಬಟ್ಟೆಯನ್ನು ಮುಟ್ಟಿದಾಗ ಅದ್ಭುತ ಉಂಟಾಯ್ತು. ಆಮೇಲೆ ಯೇಸುವನ್ನು ಮುಟ್ಟಿರುವಂತ ಈ ಬೆಲ್ಲಾರಿ ಚರ್ಚ್ ಅನ್ನು ಮುಟ್ಟಿದ್ರೆ, ಯೇಸುವನ್ನು ಮುಟ್ಟಿದಂತ ಪಾಸ್ಟರ್ ರವಿಯನ್ನು ಮುಟ್ಟಿದ್ರೆ, ಯೇಸುವನ್ನು ಮುಟ್ಟಿದಂತ ಪಾಸ್ಟರ್ ನೋಯಲ್ ಅನ್ನು ಮುಟ್ಟಿದ್ರೆ, ಯೇಸುವನ್ನು ಮುಟ್ಟಿರುವಂತ ನಿಮ್ಮನ್ನು ಮುಟ್ಟಿದ್ರೆ, ಯು ಆಲ್ ಕ್ಯಾರಿ, ವಿ ಆಲ್ ಕ್ಯಾರಿ ಜೀಸಸ್. ನಾವೆಲ್ಲರೂ ಯೇಸುವನ್ನು ಹೊತ್ತದಂತವರು. ವಿ ಆಲ್ ಹ್ಯಾವ್ ಜೀಸಸ್. ನಾವೆಲ್ಲರೂ ಯೇಸುವಿನ ಹಾಗೆ. Catch your neighbor's hand and say, ಪಕ್ಕದವರು ಮುಟ್ಟಿ ಹೇಳ್ರಿ, my miracle, we are going to pray together for this. ನಾವು ಅದ್ಭುತಕ್ಕಾಗಿ ನಾವು ಇಬ್ಬರು ಸೇರಿ ಪ್ರಾರ್ಥನೆ ಮಾಡೋಣ. We are going to pray together. ನಾವು ಇಬ್ಬರು ಸೇರಿ ಪ್ರಾರ್ಥನೆ ಮಾಡೋಣ. Amen. Jesus inside you will heal me. Jesus inside me will heal you. ಯೇಸು ನನ್ನೊಳಗಿರುವಂತ ಯೇಸು ನಿನ್ನ ಗುಣಪಡಿಸ್ತಾನೆ, ನಿನ್ನೊಳಗಿರುವಂತ ಯೇಸು ನನ್ನ ಗುಣಪಡಿಸ್ತಾನೆ. This season we are going to pray for each other. ನಾವು ಈ ಕಾಲ ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡುವಂತ ಕಾಲ. We are not going to fight against each other. ಒಬ್ಬರಿಗೊಬ್ಬರು ಜಗಳಾಡುವಂತ ಕಾಲ ಅಲ್ಲ. Amen. ಕಳೆದ last 1 month ಕಳೆದ ಒಂದು ತಿಂಗಳಲ್ಲಿ I was out of India. ನಾನು ಭಾರತದ ಹೊರಗಿದ್ದೆ. So I got lot of time to read Bible. ನಾನು ಬಹಳ ಸಮಯ ಸಿಕ್ತು ಬೈಬಲ್ ಓದ್ಲಿಕ್ಕೆ. First time I got something special. ನನಗೆ ಅದೇ ಸಮಯ ನೋಡ್ರಿ ಯಾವ್ದೋ ವಿಶೇಷವಾಗಿ ಸಿಕ್ಕಂತ ಸಮಯ. Pastor Noel, from Genesis to Revelation, ಆದಿಕಾಂಡದಿಂದ ಪ್ರಕಟಣೆವರೆಗೂ I have never seen one devil fighting with another devil. ಒಂದು ದೆವ್ವ ಇನ್ನೊಂದು ದೆವ್ವದೊಟ್ಟಿಗೆ ಹೊಡೆದಾಡೋದು ನೋಡೇ ಇಲ್ಲ. Amen. ಆದಿಕಾಂಡದಿಂದ ಪ್ರಕಟಣೆ ತನಕ 6000 ದೆವ್ವ ಒಂದು ಮನುಷ್ಯನ ಒಳಗಡೆ ಸಮಾಧಾನವಾಗಿತ್ತು. ಬೈಬಲ್ ಹೇಳ್ತಿದೆ, ಜನರು ಬಂದು ಯೇಸುವಿನ ಹತ್ರ ಕೇಳಿದ್ರು, ನೀನ್ ದೆವ್ವದ ಸಹಾಯದಿಂದ ಅದ್ಭುತಗಳು ಮಾಡ್ತಿದ್ಯು. ಯೇಸುವನ್ನು ಹೇಳಿದ್ರು, ಯಾಕೆ ದೆವ್ವ ಅದರ ರಾಜ್ಯದ ವಿರೋಧವಾಗಿ ಕಾರ್ಯ ಮಾಡುತ್ತೆ. ಈವನ್ ಜೀಸಸ್ ನೋ ಡೆವಿಲ್ ವೋಂಟ್ ವರ್ಕ್ ಅಗೇನ್ಸ್ಟ್ ಹಿಸ್ ಓನ್ ಕಿಂಗ್ಡಮ್. ಯೇಸುವಿಗೆ ಗೊತ್ತಿತ್ತು ದೆವ್ವ ಸಹ ಅದರ ವಿರುದ್ಧವ ಅದರ ರಾಜ್ಯದ ವಿರುದ್ಧವಾಗಿ ಅದು ಕೆಲಸ ಮಾಡಂಗಿಲ್ಲ ಅಂತ ಹೇಳಿ. ಐ ಡೋಂಟ್ ನೀಡ್ ಟು ಸೇ ದ ನೆಕ್ಸ್ಟ್ ಲೈನ್. ಮುಂದಿನ ಸಂಗತಿ ಹೇಳೋದು ನನಗೆ ಇಷ್ಟ ಇಲ್ಲ. ಯು ಆಲ್ ನೋ ಇಟ್. ನಿಮ್ಗೆಲ್ಲರಿಗೂ ಗೊತ್ತು. ದಿಸ್ ಸೀಸನ್ ಯು ಆರ್ ಗೋಯಿಂಗ್ ಟು ಕಮ್ ಇನ್ ಯುನೈಟೆಡ್. ಈ ಸಮಯ ನಾವೆಲ್ಲರೂ ಐಕ್ಯವಾಗಿ ಬರುವಂತ ಕಾಲ. You are going to pray for each other. ನಾವೆಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡುವಂತ ಕಾಲ. You are going to pray for each other. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸುವಂತ ಕಾಲ. Elders will pray for young people will pray for their blessing. ಹಿರಿಯರು ಚಿಕ್ಕವರಿಗಾಗಿ ಪ್ರಾರ್ಥನೆ ಮಾಡ್ಲಿಕ್ಕಿದ್ದಾರೆ, ಚಿಕ್ಕವರು ಅವರ ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ. Amen. Eli said, Samuel, Samuel, Samuel. ಏಲಿಯನ್ ಹೇಳ್ದ, ಸಾಮುಯೇಲ್, ಸಾಮುಯೇಲ್, ಸಾಮುಯೇಲ್. ಆಮೇಲೆ ಏಲಿಯನ್ ಹೇಳ್ಬೋದಿತ್ತು ನೀನು ಹೋಗಿ ಮಲ್ಗು ಅಂತ. ಆಮೇಲೆ ಆದ್ರೆ ಏಲಿಯನ್ ಏನ್ ಹೇಳ್ದ, ನೆಕ್ಸ್ಟ್ ಸರಿ ದೇವ್ರು ಕರೆದ್ರೆ ಈಗೋ ನಾನು ಇಲ್ಲಿದ್ದೇನೆ. ಆಮೇಲೆ ಹೇಳ್ಕೊಟ್ಟ, ಏನ್ ಮಾಡ್ಬೇಕಂತ ಹೇಳ್ಕೊಟ್ಟ. ಆಮೇಲೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ದೇಶದಲ್ಲಿ ದೇವ್ರ ನಾಯಕರನ್ನ ಎಬ್ಬಿಸ್ಲಿ, ಮುಂದಿನ ತಲೆಮಾರಿಗೆ ಏನ್ ಮಾಡ್ಕೊಡ್ಬೇಕು ಅಂತ, ಹೆಂಗೆ ಪಡಿಬೇಕು ಅಂತ, ಆಮೇಲೆ ಹೆಂಗೆ ಏನ್ ಮಾಡ್ಕೊಡ್ಬೇಕಂತ ಹೇಳುವಂತ ನಾಯಕರನ್ನು. One thing what stunned me was, ಒಂದು ಸಂಗತಿ ನನಗೆ ಆಶ್ಚರ್ಯ ಮಾಡಿದೇನೆಂದ್ರೆ, for one Samuel, ಒಬ್ಬ ಸಾಮುವೇಲನಿಗೆ God did not use anybody in Eli's son's generation. ಏಲಿ ಮಕ್ಕಳ ಸಂತತಿಯಲ್ಲಿ ದೇವರು ಯಾರನ್ನು ಉಪಯೋಗಿಸಲಿಲ್ಲ. ಆಮೇಲೆ ಒಂದು ತಲೆಮಾರನ್ನು ತೆಗೆದಾಕ್ಬಿಟ್ಟ. ಒಂದು ತಲೆಮಾರನ್ನು ತೆಗೆದಾಕಿದ. ಅವನು ಒಬ್ಬ ಪ್ರವಾದಿಗೋಸ್ಕರ. ನಾನು ನಂಬಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಈ ಕಾಲದಲ್ಲಿ ಅಪೋಸ್ತಲರು ಪ್ರವಾದಿಗಳು ಒಂದಾಗುವಾಗ, ಆಮೇಲೆ ಅದೇ ಬೈಬಲ್ ಹೇಳಿದ ಪ್ರಕಟಣೆ ಪುಸ್ತಕದ ಅಪೋಸ್ತಲು ಪ್ರವಾದಿಗಳು ಒಂದಾಗುವಾಗ ಉಜ್ಜೀವನ ಶುರುವಾಗುತ್ತೆ. ಆಮೇಲೆ ಆಮೇಲೆ ನಾನು ಹಿಂಗೆ ಪ್ರಾರ್ಥನೆ ಮಾಡುವಾಗ, just one word, Pastor Ravi, the Spirit of the Lord says, this season God is going to raise up an apostolic mantle over you. Amen. That's what I felt. Amen. Bellary is going to be hub of prophets, hub of evangelists, hub of healers. Amen. An apostle is here. Amen. An apostle who can move in 5 mantle, 5-fold is here, and through him God will raise up many prophets in this nation. Amen. ಸ್ಯಾಮುವೇಲನು ಪ್ರವಾದಿ ಇರುವಾಗ ರಾಜನ ಅವಶ್ಯಕತೆ ಇರಲಿಲ್ಲ, ನ್ಯಾಯಾಧೀಶನ ಅವಶ್ಯಕತೆ ಇಲ್ಲ. ಒಬ್ಬ ಪ್ರವಾದಿ
ದೇಶವೆಲ್ಲ ನಡಗಿಸಿದ. ಆಮೆನ್. ಒನ್ ಪ್ರಾಫಿಟ್. ಆಮೆನ್. ಐ ಡಿಕ್ಲೇರ್ ಮೇ ಬೆಲ್ಲಾರಿ ಸಿ ದ ಪ್ರಾಫಿಟ್. ಆಮೆನ್. ಮೇ ಬೆಲ್ಲಾರಿ ಸಿ ಇಟ್ಸ್ ಪ್ರಾಫಿಟ್ ಇನ್ ದ ನೇಮ್ ಆಫ್ ಜೀಸಸ್. ಆಮೆನ್. When I just pray, the Spirit of the Lord says, if I just keep on calling names, I have many names to call. ನನ್ನ ಹೆಸರು ಕರೀಲಿಕ್ಕೆ ಹೋದ್ರೆ ಅನೇಕ ಹೆಸರುಗಳಿವೆ. That young guy who's sitting there, just raise your hands. God loves you. Just stand where you are. This young girl who's sitting at between, amen. Just raise your hand, stand where you are, amen. I want to pray for you, amen. The Spirit of the Lord says, ಕರ್ತನಾತ್ಮ ಹೇಳುವಂತ ಮಾತು, there is a glory coming on your life. ದೇವರ ಮಹಿಮೆ ನಿಮ್ಮ ಮೇಲೆ ಬರಲಿಕ್ಕಿದೆ. Mahima, there is a glory. Mahime, there is a, what's your name? Mahima. Okay, Mahima, there is a glory coming in your life. God loves you, man. Come forward. I want to pray for you. Someone make a move and come forward, amen. Come forward. Youngsters desire, amen. ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ನೇಮ್ ಕಾಲಿಂಗ್ ಇಸ್ ನಥಿಂಗ್. ಆಮೆನ್. ಇಫ್ ಐ ಕಾಲ್ ಯುವರ್ ನೇಮ್ ಯು ಆರ್ ಬ್ಲೆಸ್ಡ್. ಇಫ್ ಐ ಡೋಂಟ್ ಕಾಲ್ ಯುವರ್ ನೇಮ್ ಯು ಆರ್ ಮೋರ್ ಬ್ಲೆಸ್ಡ್. ಆಮೆನ್. ಆಮೆನ್. ನಥಿಂಗ್. ಹೆಸರು ಕರೆದ್ರೆ ಆಶೀರ್ವದಿಸಲ್ಪಟ್ಟರೆ, ಹೆಸರು ಕರೆದಿಲ್ಲ ಅಂದ್ರೆ ಹೆಚ್ಚಾಗಿ ಆಶೀರ್ವದಿಸಲ್ಪಟ್ಟವರು. ಜೀಸಸ್ ಸೇ, ನತಾನಿಯೇಲ್, ನೀನ್ ಹೆಸರು ಕರೆದೆ ಅಂತ ನಮ್ದೆ ಆದ್ರೆ ಹೆಸರು ಕರೆಯದೆ ನಂಬುವರು ಇನ್ನೂ ಮಾತ್ ಕಾರ್ಯಗಳನ್ನು ಮಾಡುವರು. ಆಮೆನ್. So ಈ ಒಂದು ತಾಸಲ್ಲಿ ಹೆಸರು ಕರೆದ್ರೆ ಯು ಆರ್ ಗ್ರೇಟ್ ಥಿಂಗ್ಸ್. ಇಫ್ ಐ ಡೋಂಟ್ ಕಾಲ್ ಯು ವಿಲ್ ಡೂ ಗ್ರೇಟರ್ ಥಿಂಗ್ಸ್. ಆಮೆನ್. ಹೆಸರು ಕರೆದ್ರೆ ನೀವು ಶ್ರೇಷ್ಠವಾದ ಕೆಲಸ ಮಾಡ್ತೀರಿ, ಹೆಸರು ಕರೆದಿಲ್ಲ ಅಂದ್ರೆ ಇನ್ನೂ ಶ್ರೇಷ್ಠವಾದ ಕೆಲಸ ಮಾಡ್ತೀರಿ. ಆಮೆನ್. ಕ್ಯಾಚ್ ಆನ್ ಟು ದ ವರ್ಡ್ which I speak. ಆಮೆನ್. The Spirit of the Lord says confusions are going out. Amen. ಕರ್ತನ ಹೇಳ್ತಾನೆ ಗಲಿಬಿಲಿ ಹೋಗ್ಲಿಕ್ಕಿವೆ. God loves you. ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. God has a great plan over your life. ದೇವರು ನಿಮ್ಮ ಮೇಲೆ ಅದ್ಭುತವಾದ ಉದ್ದೇಶ ಇಟ್ಟಿದ್ದಾನೆ. If this name Sandeep is connected to anybody here, Sandeep, ಆಮೆನ್, ಈ ಹೆಸರು ಸಂದೀಪ್ ಅಂತ ಹೇಳುವಂತ ಹೆಸರು ನಿಮ್ಮ ಕುಟುಂಬಕ್ಕೆ, ನಿಮ್ಮ ಫ್ಯಾಮಿಲಿಲಿ ಸೇರಿದವರು ಯಾರಾದ್ರೂ ಇದ್ರೆ ಕೈ ಎತ್ತಿ ಸಾಕು, ನಾ ಪ್ರಾರ್ಥನೆ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಆಮೆನ್. ಸಂದೀಪ್ ಇಸ್ ಹಿಯರ್. ಆಮೆನ್. ಒಬ್ರು ಸಂದೀಪ್ ಇದೆ. ಓಕೆ, I want to pray. ಆಮೆನ್. ನಾ ಪ್ರಾರ್ಥನೆ ಮಾಡ್ಲಿಕ್ಕೆ the Spirit of the Lord says, ಕರ್ತನಾತ್ಮ ಹೇಳ್ತಾನೆ, ಆಮೆನ್, this season there is a glory coming into your life. ನಿಮ್ಮ ಜೀವಿತ ಈ ಕಾಲ ಮಹಿಮೆ ಬರುವಂತ ಕಾಲ. I don't know what people are telling, but I have selected you. ಜನರು ಹೇಳ್ತಿದ್ರೆ ಗೊತ್ತಿಲ್ಲ, ನಾನು ಆರಿಸಿದ್ದೇನೆ. When the prodigal son came back, ಯಾವಾಗ ತಪ್ಪಿ ಹೋದ ಮಗ ತಿರುಗಿ ಬಂದ, a ring and a cord came. ಆ ಒಂದು ಉಂಗುರ ಮತ್ತು ಹೊದಿಕೆ ಬಂತು. He loves you, man. ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. He loves you a lot. ನಿಮ್ಮನ್ನು ಹೆಚ್ಚಾಗಿ. A comeback season is coming in your life. ತಿರುಗಿ ಬರುವಂತ ಕಾಲ ಬರ್ತಾ ಇದೆ. What people said I don't know, ಜನರು ಹೇಳಿದ್ರು ನನಗೆ ಗೊತ್ತಿಲ್ಲ, but he is an Emmanuel in your life. ನಿಮ್ಮ ಜೀವಿತದಲ್ಲಿ ಆತನ ಇಮ್ಮಾನುವೇಲ್ He is an Emmanuel in your life. ನಿಮ್ಮ ಜೀವಿತದಲ್ಲಿ ಆತನ ಇಮ್ಮಾನುವೇಲ್. What's your name? I want to pray for you. Nitin, full name Nitin Kumar. Amen. Kumar, the Lord says God is doing something great in your life. ದೇವರು ಇಷ್ಟದಲ್ಲಿ ಏನೋ ದೊಡ್ಡದಾಗಿ ಮಾಡ್ತಿದ್ದಾನೆ ಅಂತ ಕರ್ತನ ಹೇಳ್ತಾನೆ. God is an Emmanuel for you. ನಿನಗಾಗಿ ದೇವರು ಇಮ್ಮಾನುವೇಲ್. He is your father, he is your mother. ಆತ ನಿಮ್ಮ ತಂದೆ, ಆತ ನಿಮ್ಮ ತಾಯಿ. Get ready, a shift is coming in your life. Pack your bags. ನಿನ್ನ ಜೀವಿತದಲ್ಲಿ ಒಂದು ಬಡತಿ ಬರ್ತಾ ಇದೆ. Pack your bags. You are going to move soon. ದೇವರು ಬ್ಯಾಗ್ ಅನ್ನು ರೆಡಿ ಮಾಡ್ಕೊಡ್ರಿ. My calling is upon you, my dear daughter. ನನ್ನ ಮಗಳೇ, ನನ್ನ ಕರೆ ನಿಮ್ಮ ಮೇಲೆ ಇದೆ. Just stretch your hands. We are going to pray for her. ನೀವು ಕೈಗಳನ್ನು ಚಾಚಿ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. In the name of Jesus. ಯೇಸುವಿನ ನಾಮದಲ್ಲಿ. Lord, I bless them. Lord, I declare the hand of God over their life. ಕರ್ತನೇ, ಅವರ ಮೇಲೆ ನಿನ್ನ ಹಸ್ತವನ್ನು ನಾನು ಘೋಷಿಸುತ್ತೇನೆ. Do mighty things for them, O Lord. ಅವರಿಗಾಗಿ ಶ್ರೇಷ್ಠವಾದ ಕಾರ್ಯವನ್ನು ಮಾಡ್ರಿ. Open great doors in their life. ಅವರ ಜೀವಿತದಲ್ಲಿ ದೊಡ್ಡ ಬಾಗಿಲುಗಳನ್ನು ತೆರೀರಿ. Lord, right now you prove that you are alive in their life. ಅವರ ಜೀವಿತಗಳಲ್ಲಿ ನೀವು ಜೀವಂತವಾಗಿದ್ದೀರಿ ಅನ್ನೋದನ್ನ ರುಜುವಾತು ಪಡಿಸಿರಿ. Through them raise up something new in the name of Jesus. ಏನಾದರೂ ಹೊಸದನ್ನು ಅವರ ಮೂಲಕ ನೀವು ತೆರೆರಿ ಕರ್ತನೇ. Amen. The Spirit of the Lord says, ಕರ್ತನ ಆತ್ಮನೇ ಹೇಳ್ತಾ ಇದ್ದಾನೆ, October, November, December. ಅಕ್ಟೋಬರ್, ನವೆಂಬರ್, ಡಿಸೆಂಬರ್. In your families, anything special in October, November, December? In your houses, any birthdays or any anniversaries in your houses, October, this 3 months, next 3 months, any special things in your house? What's like how many members are there in your family? Your family is here. Come forward, I want to pray. Anything special in October, November, December? Any special dates or any memorable thing in this? Your parents' anniversary, amen. The Lord says an anniversary gift is coming, amen. The Lord says an anniversary gift is coming towards you. ವಾರ್ಷಿಕೋತ್ಸವದ ಒಂದು ಬಹುಮಾನ ಬರ್ತಾ ಇದೆ. I see a celebration coming in the house. ನಿಮ್ಮ ಮನೆಯಲ್ಲಿ ಒಂದು ಸೆಲೆಬ್ರೇಷನ್ ಬರೋದು ನೋಡ್ಬೋದು. Delays are going out. ಎಲ್ಲ ತಡೆಗಳು ಹೋಗ್ತಾ ಇವೆ. I'm going to do it soon. ಅದನ್ನು ಬಹಳ ಬೇಗ ಮಾಡ್ತೇನೆ. Quicker. ಬಹಳ ಬೇಗವಾಗಿ. Water is turning into wine. ಆ ನೀರು ದ್ರಾಕ್ಷಾರಸವಾಗಿ ಮಾರ್ಲಿಕ್ಕೆ. Delayed is not denied. ಆ ನೋಡ್ರಿ, ತಡೆಯೋದು ಅಂತಂದ್ರೆ ಅದು ತಿರಸ್ಕಾರ ಅಲ್ಲ. Delayed is not denied. ಅದು ತಡೆ ತಿರಸ್ಕಾರ ಅಲ್ಲ. Water is turning into wine. ಆ ನೀರು ದ್ರಾಕ್ಷಾರಸವಾಗಿ ಮಾರ್ಪಡ. Lord, I bless this house. ದೇವರ ಕರ್ತನೆಯ ಮನೆಯನ್ನು ಆಶೀರ್ವದಿಸುತ್ತೇನೆ. May God bless you. ದೇವರು ನಿಮ್ಮ ಆಶೀರ್ವಾದ. Thank you so much. Amen. ವಂದನೆ ಯೇಸುವೇ. We have to pray for each other. ಒಬ್ಬರಿಗೋಸ್ಕರ ಪ್ರಾರ್ಥಿಸಬೇಕು. We have to pray for each other. ಒಬ್ಬರಿಗೋಸ್ಕರ ಪ್ರಾರ್ಥಿಸಬೇಕು. Amen. Once I think last 2 months I was preaching in a youngsters camp. ನಾನು 2 ತಿಂಗಳ ಹಿಂದೆ ನಾನು ಯವನಸ್ಥರ ಕೂಟದಲ್ಲಿ ಪ್ರಸಂಗಿಸ್ತಾ ಇದ್ದೆ. And I said out boldly, this is youngsters time. ನಾನು ಧೈರ್ಯವಾಗಿ ಹೇಳ್ತಾ ಇದ್ದೆ, ಯವನಸ್ಥರ ಕಾಲ. One pastor behind me, old guy, was telling, what should we do? ನಾವು ಹಿಂದೆ ಕುಂತಂತ ವಯಸ್ಸಾದಂತ ಸೇವಕರು ಹೇಳಿದ್ರು, ನಾವೇನ್ ಮಾಡ್ಬೇಕೀಗ? I said, watch, protect us. ನಮ್ಮನ್ನ ಸಂರಕ್ಷಿಸಿರಿ. Watch over us. ನಮ್ಮ ಮೇಲೆ ಗಮನ ಇರಿಸಿರಿ. Don't attack us. ನಮ್ಮನ್ನ ಆಕ್ರಮಣ ಮಾಡಬೇಡ್ರಿ.
teachers. ನಮಗೆ ಬೋಧಿಸ್ರಿ, I mean, teachers. ನಮಗೆ ಬೋಧಿಸ್ರಿ. I mean, we need, they have the lot of, elders have lot of experience. ಹಿರಿಯರಿಗೆ ಬಹಳ ಅನುಭವ ಇದೆ. I say, you need a mentor. ನಿಮಗೊಬ್ಬ ನಾಯಕನು ಬೇಕು. Every youngsters need a mentor. ಪ್ರತಿಯೊಬ್ಬ ಯವನಸ್ಥರಿಗೊಬ್ಬ ನಾಯಕನು ಬೇಕು. I am being mentored. ನನಗೂ ಸಹ ನಾಯಕರಿದ್ದಾರೆ. Everybody needs a mentor. ಎಲ್ಲರಿಗೂ You need somebody to pray for you. ಯಾರಾದ್ರೂ ನಿಮಗೋಸ್ಕರ ಪ್ರಾರ್ಥನೆ ಮಾಡುವಂತವರು, correct you, ನಿಮ್ಮನ್ನ ಸರಿ ಮಾಡುವಂತವರು. Jesus said, Peter, pray for me. ಯೇಸು ಹೇಳ್ದ, ಪೇತ್ರನಿಗೋಸ್ಕರ ಪ್ರಾರ್ಥಿಸು. And what did Peter do? ಪೇತ್ರ ಏನ್ ಮಾಡ್ದ? ಮಲಗಿದ, ನಿದ್ರೆ ಮಾಡ್ದ. ಆಮೇಲೆ ಪೇತ್ರ ಎಲ್ಲ ಹಿಂಗೇನೆ. ಆಮೇಲೆ I say, every Peter side like this only. How many of you can say, I have also a friend like this? ಯಾರು ಹೇಳ್ತೀರ? Whenever I want him, his mobile will be switched off. ಯಾರು ಹೇಳ್ತೀರ? ನಮಗೂ ಇಂಥವ್ರು ಇದ್ದಾರೆ. ಯಾರು ಅವ್ರ ಅವಶ್ಯಕತೆ ಇದ್ದಾಗ ಅವ್ರ ಮೊಬೈಲ್ ಸ್ವಿಚ್ ಆಫ್ ಆಗಿರ್ತದೆ. Whenever I want him, he will be sleeping. ಅವ್ರಿಗೆ ಯಾವಾಗ ನಮಗೆ ಅವ್ರ ಅವಶ್ಯಕತೆ ಇರ್ತದೆ ಅವ್ರು ಮಲಗಿರ್ತಾರ್ರಿ. But I say, ನಾನು ಹೇಳ್ತೇನೆ, this season some things God has to teach you in alone. ಈ ಒಂದು ಕಾಲ ದೇವರು ಏಕಾಂತವಾಗಿ ನಿನಗೆ ಏನೋ ಬೋಧಿಸಬೇಕಂತಿರುವಂತ ಕಾಲ. Amen. ಆಮೆನ್. We all don't like to go down. ನಾವು ಆಳವಾಗಿ ಹೋಗೋದ್ರೆ ಯಾರಿಗೂ ಇಷ್ಟ ಇಲ್ಲ. But I say, ನಾನು ಹೇಳ್ತೇನೆ, you can't come up until you go down. ಕೆಳಗೆ ಹೋಗಲಾರದೆ ಮೇಲೆ ಬರ್ಲಿಕ್ಕೆ ಆಗೋದಿಲ್ಲ. Touch two people and say, touch your neighbor and say, if you have to come up, you should go down first. ಪಕ್ಕದವರಿಗೆ ಮುಟ್ಟಿ ಹೇಳ್ರಿ, ನೀನು ಮೇಲೆ ಹೋಗ್ಬೇಕಂದ್ರೆ ನೀನು ಆಳಕ್ಕೆ ಇಳಿಬೇಕು. First you have to go down. ಮೊದಲು ಆಳಕ್ಕೆ ಇಳಿಬೇಕು. Baptism also is the same way. ದೀಕ್ಷಾಸ್ನಾನ ಸಹ ಅದೇ. If you go down only, you will come up. ನೀವು ಕೆಳಗೆ ಹೋದ್ರೆ ನೀವು ಮೇಲೆ ಬರ್ತೀರಿ. I mean, if you are down in a lower season now, ಈಗ ನೀವು ಕೆಳಗಿನ ಕಾಲದಲ್ಲಿ ಇರಬಹುದು. ಈ ಕಾಲ, there is an arising season coming for you. ಅಲ್ಲಿ ಏಳುವಂತ ಕಾಲದ ಬರ್ತದೆ. The arising season is coming. ಏಳುವಂತ ಕಾಲ ಬರ್ಲಿಕ್ಕಿದೆ. Bible says, ಬೈಬಲ್ ಹೇಳ್ತದೆ, I may walk through the valley of shadow of death. ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ನಡೆಯುವಾಗಲೂ, I mean, shadow, the word shadow. ಆ ಒಂದು ನೆರಳು. I mean, shadow, when the shadow comes, ನೆರಳು ಯಾವಾಗ ಬರ್ತದೆ ಹೇಳ್ರಿ? ಬೆಳಕಿರುವಾಗ ನೆರಳಿರುತ್ತೆ. ಆಮೇಲೆ ಅದರ ಅರ್ಥ ದೇವ್ರು ಏನ್ ಹೇಳ್ತಿದ್ದಾನಂದ್ರೆ, ಈ ನೆರಳಿನ ನಂತರ ನಿನಗೋಸ್ಕರ ಒಂದು ಬೆಳಕನ್ನು ಇಟ್ಟಿದೆ. ಆಮೆನ್. ಈ ನೆರಳಿನ ನಂತರ ಎಷ್ಟು ದೊಡ್ಡ ನೆರಳು ಅಷ್ಟು ದೊಡ್ಡ ಬೆಳಕು. ಆಮೆನ್. How big the shadow, that big the light for you. ಎಷ್ಟು ದೊಡ್ಡ ನೆರಳು ಇರ್ತದೆ ಅಷ್ಟು ದೊಡ್ಡ ಬೆಳಕು ಕಾಣ್ತದ್ರಿ ಮುಂದೆ. Only when there was darkness, God came and said, let there be light. ಅಲ್ಲಿ ಕತ್ತಲಿದ್ದಾಗ ಮಾತ್ರ ದೇವರು ಬಂದು ಹೇಳಿದ ಬೆಳಕಾಗಲಿ. ಬೆಳಕಿರುವಾಗ ಬೆಳಕಾಗ್ಲಿ ಅನ್ನಲ್ಲ. ಆಮೆನ್. ನಿನ್ನ ಜೀವನದಲ್ಲಿ ಕತ್ತಲೆಯ ಕಾಲದಲ್ಲಿ ಹೋಗಿದ್ರೆ ಇದೊಂದು ಪ್ರವಾದನೆ ಸ್ವೀಕರಿಸಿಕೋ. ಈಗೋ ಬೆಳಕುಂಟಾಗಲಿ. Let there be light in your life in the name of Jesus. ಯೇಸುವಿನ ನಾಮದಲ್ಲಿ ಬೆಳಕುಂಟಾಗಲಿ. Amen. Amen. Now Bible says, ಬೈಬಲ್ ಹೇಳ್ತದೆ, Amen, Jesus and disciples, ಯೇಸು ಮತ್ತು ಶಿಷ್ಯರು, Amen, after praying and coming out of Gethsemane, ಆ ಗೆತ್ಸೆಮನೆಯ ತೋಟದಿಂದ ಪ್ರಾರ್ಥಿಸಿ ಹೊರಗೆ ಬಂದಾಗ, in Gethsemane olives is crushed. ಆ ಗೆತ್ಸೆಮನೆಯಲ್ಲಿ ಆತನು ಜಜ್ಜಲ್ಪಟ್ಟ. Olive is crushed, Jesus is crushed. ಆತನು ಜಜ್ಜಲ್ಪಟ್ಟ. Amen. He's coming out. ಆತನು ಹೊರಗೆ ಬಂದ. And there come a big group of soldiers. ಅಲ್ಲಿ ಸೈನಿಕರ ಒಂದು ಗುಂಪು ಬಂತು. ಪ್ರಶ್ನೆ, who is Jesus? ಈಗ ಯೇಸು ಯಾರು? Amen. All 11 were standing like this. ಎಲ್ಲರೂ 11 ಜನ ನಿಂತ್ಕೊಂಡಿದ್ರು. ಈ ಪ್ರಶ್ನೆ ಕೇಳಿದಾಗ 10 ಜನ ಹಿಂತಿರುಗಿ ವಾಪಸ್ ಹೋಗ್ಬಿಟ್ರು. Amen. Jesus is standing alone. When this question came, all the 11 went back and he is standing alone. ಯೇಸು ಈ ಪ್ರಶ್ನೆ ಕೇಳಿದಾಗ ಎಲ್ಲರೂ ಹೊರಟೋದ್ರು, ಯೇಸು ಸ್ವಾಮಿ ಒಬ್ಬರೇ ಇದ್ರಲ್ಲಿ. Because in John it says, ಯೋಹನದಲ್ಲಿ ಅದು ಹೇಳ್ತದೆ, he stepped one step forward and said, I am Jesus whom you are searching for. ಆತನು ಒಂದು ಹೆಜ್ಜೆ ಮುಂದೆ ಹಾಕಿ ಹೇಳ್ದ, ನೀವು ಹುಡುಕುತ್ತಿರುವಂತ ಯೇಸು ನಾನೇ. Amen. This time we are not going to run back, we are going to show I am the one. ನಾವು ಈ ಸಮಯದಲ್ಲಿ ಓಡುವಂತವರಲ್ಲ, ನಾವು ಮುಂದೆ ಹೋಗಿ ನಿಂತೇವೆ, ಇದು ನಾನೇ ಎಂಬುದಾಗಿ ಹೇಳಲಿಕ್ಕೆ. I declare the boldness in your life. ನಾನು ನಿಮ್ಮ ಜೀವಿತದಲ್ಲಿ ಧೈರ್ಯವನ್ನು ಘೋಷಿಸ್ತೇನೆ. Amen. ಪೂರ್ತಿಯಾಗಿ ಪ್ರಾರ್ಥನೆ ಮಾಡಿರುವಂತ ಯೇಸುವಿಗೆ ಗೊತ್ತಿತ್ತು ಏನ್ ಮಾಡಬೇಕು. ಆದ್ರೆ ಅರ್ಧ ನಿದ್ರೆ ಅರ್ಧ ಪ್ರಾರ್ಥನೆ ಮಾಡಿರುವಂತ ಪೇತ್ರನು ಕತ್ತಿ ತಗೊಂಡು ಕಿವಿಯನ್ನು ಕತ್ತರಿಸಿ, ಆಮೇಲೆ ನಮ್ಮ ಚರ್ಚ್ ಅಲ್ಲಿ ಇರ್ತಾರಲ್ಲ, ನಿದ್ರೆ ಮಾಡೋಕ್ ಮಧ್ಯದಲ್ಲಿ ಎದ್ದು ಹಲ್ಲೆಲೂಯಾ ಏನ್ ಹೇಳ್ತಿದಾರೆ ಗೊತ್ತಿಲ್ಲ. ಆಮೇಲೆ ಎಲ್ಲರೂ ಹೇಳುವಾಗ ಹಲ್ಲೆಲೂಯಾ. ನಮ್ಮ ಐ ರಿಮೆಂಬರ್ ಯಂಗ್ ಏಜ್ ಮೈ ಡ್ಯಾಡ್ ಯೂಸ್ ಟು ಸೇ, ನಿದ್ರೆ ಮಾಡೋರೆಲ್ಲ, ನನಗೆ ನೆನಪಿದೆ, ನಮ್ಮ ತಂದೆಯವರು ಹೇಳ್ತಾ ಇದ್ರು, ನಿದ್ರೆ ಮಾಡದೇ ಇರೋರೆಲ್ಲ ಹಲ್ಲೆಲೂಯಾ ಹೇಳ್ರಿ. ಆಮೇಲೆ ಏನ್ ಹೇಳ್ತಾರೆ, ನಿದ್ರೆ ಮಾಡೋರೆಲ್ಲ ಹಲ್ಲೆಲೂಯಾ ಹೇಳ್ರಿ. ಆಮೇಲೆ ಹಂಗೆ ಪೇತ್ರನು ಆಮೇಲೆ ನಿದ್ರೆಯಿಂದ ಎದ್ದು ಬಂದು ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಕೈಯಲ್ಲಿ ಕತ್ತಿ ಇತ್ತು, ತಗೋ. ಆಮೇಲೆ ಡೋಂಟ್ ಸ್ಲೀಪ್, ಡೋಂಟ್ ಸ್ಲೀಪ್. ಮಲಗಬೇಡ್ರಿ. ಇಫ್ ಯು ಸ್ಲೀಪ್, ದಿಸ್ ಇಸ್ ವಾಟ್ ಗೋಯಿಂಗ್ ಟು ಹ್ಯಾಪನ್. ಇದು ಮಲಗಿದ್ರೆ ಹಿಂಗೆ ಆಗೋದ್ರಿ. What did Jesus say? ಯೇಸು ಏನು ಹೇಳಿದ್ರು? ಪೇತ್ರನೇ, why are you stopping me? ಯಾಕೆ ನನ್ನ ನಿಲ್ಲಿಸ್ತಾ ಇದ್ದೀ? I am going towards my purpose. ನಾನು ನನ್ನ ಉದ್ದೇಶದ ಕಡೆಗೆ ಹೋಗ್ತಾ ಇದ್ದೇನೆ. Going towards my purpose. ನನ್ನ ಉದ್ದೇಶದ ಕಡೆಗೆ ಹೋಗ್ತಾ ಇದ್ದೇನೆ. I say, ನಾನು ಹೇಳ್ತೇನೆ, even if I was in disciples place, ನಾನು ಶಿಷ್ಯರ ಜಾಗದಲ್ಲಿ ಇರುವುದಾದ್ರೆ I was also running away. ನಾನು ಓಡೋಗ್ತಿದ್ದೆ. Really? ನಿಜವಾಗ್ಲೂ. Because ಯಾಕಂದ್ರೆ from the age of 12, 12 ವರ್ಷದಿಂದ Jesus never saw failure.
ಯೇಸು ಸ್ವಾಮಿ ಯಾವತ್ತು ಸೋಲ್ಬೇಕೆ ನೋಡೇ ಇಲ್ಲ. 12 ವಯಸ್ಸಲ್ಲಿ when the teachers he was speaking against the teacher, he won there. ಎಲ್ಲಿ ಬೋಧಕರ ಮಧ್ಯದಲ್ಲಿ ಮಾತಾಡುವಾಗ ಆತನು ಗೆದ್ದ. ಆಮೇಲೆ ಸತ್ತೋಗಿದ್ದಂತ ಲಾಜರ್ನಿದ್ದ, with word he raised him back. ಸತ್ತೋದಂತ ಲಾಜರನ ಮಧ್ಯದಲ್ಲಿ ವಾಕ್ಯದ ಮೂಲಕ ಆತನು ಗೆದ್ದ. No wine, water into wine. ದ್ರಾಕ್ಷಾರಸ ಇಲ್ಲ, ನೀರನ್ನು ದ್ರಾಕ್ಷಾರಸ ಮಾಡಿದ. Blind Bartimaeus, let it be opened. ಕುರುಡನಾದ ಬಾರ್ತಿಮಾಯನಿಗೆ ಅದು ತೆರೆಯಲ್ಪಡಲಿ. If your son is dead, I will raise up. ನಿನ್ನ ಮಗನು ಸತ್ತರೆ ನಾನೇ ಎಬ್ಬಿಸ್ತೇನೆ. Everywhere Jesus is winning. ಎಲ್ಲ ಕಡೆಗೆ ಯೇಸು ಗೆದ್ದ ನೋಡ್ರಿ. We have a winning Jesus. ನಾವು ನಮಗಿರುವಂತವನು ಗೆದ್ದಂತ ಯೇಸು. But for the first time, ಆದ್ರೆ ಮೊದಲನೇ ಸಾರಿ they are seeing their winner in a lockup. In a handcuff. ಆ ಒಂದು ಗೆದ್ದಾತನನ್ನ ಆ ಬಂಧನದಲ್ಲಿ ಅವರು ನೋಡ್ತಾ ಇದ್ದಾರೆ. First time in their life, ಅವರ ಜೀವಿತದಲ್ಲಿ ಮೊಟ್ಟ ಮೊದಲ ಸಾರಿ they are seeing their God in a cuff. ಆತನ ಅವರ ದೇವರು ಕಟ್ಟಲ್ಪಟ್ಟದನ್ನ ನೋಡ್ತಾ ಇದ್ದಾರೆ. They are seeing their king. Don't know what to do. ಅವರ ರಾಜನನ್ನ ನೋಡಿ ಅವ್ರಿಗೆ ಏನ್ ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ. ಪೇತ್ರನು ಹೇಳ್ತಿದ್ದಾನೆ, Jesus, do something. ಪೇತ್ರ ಹೇಳ್ದ, ಯೇಸು ಏನಾದ್ರೂ ಮಾಡು. Somehow disappear from this crowd. ಇಲ್ಲಿ ಈ ಜನರ ಗುಂಪಿಂದ ನಾವು ಓಡೋಗೋಣ. Or else bring angels. ದೇವದೂತರನ್ನ ಕರೆಸು. You are losing this battle. ಈ ಯುದ್ಧವನ್ನು ನೀನು ಸೋಲ್ತಾ ಇದ್ದೀ. You are losing in front of us. ನಮ್ಮ ಮುಂದೆ ಸೋಲ್ತಾ ಇದ್ದೀ. Jesus said, ಯೇಸು ಹೇಳಿದ್ರು, I am losing in front of you. ನಾನು ನಿಮ್ಮ ಮುಂದೆ ಸೋಲ್ತಾ ಇದ್ದೇನೆ. But I am gaining the whole world. ಆದ್ರೆ ಇಡೀ ಜಗತ್ತನ್ನ ನಾನು ಗೆಲ್ತಾ ಇದ್ದೇನೆ. The title of today's sermon, ಇವತ್ತಿನ ವಾಕ್ಯದ ಒಂದು ಅಂಶ ಏನಂದ್ರೆ, the losses which leads to victory. ಆ ಸೋತು ಹೋದತ್ತೆ ನಮಗೆ ಜಯದ ಕಡೆಗೆ ನಡೆಸುತ್ತದೆ. The losses which leads to victory. ಆ ಸೋಲೆ ಜಯದ ಕಡೆಗೆ ನಡೆಸುತ್ತದೆ. You don't need always to win. ಯಾವಾಗಲೂ ಜಯಿಸೋದು ಬೇಡ. You don't need always to win. ಯಾವಾಗಲೂ ಗೆಲ್ಲುವುದು ಅವಶ್ಯಕತೆ ಇಲ್ಲ. Win. No. ಎಲ್ಲ ಸಮಯ ಗೆಲ್ಲು. Sometimes failure will teach you more than a victory. ಕೆಲವು ಸಾರಿ ಸೋಲೆ ನಮ್ಮನ್ನು ಜಯದಕ್ಕಿಂತ ಹೆಚ್ಚಾಗಿ ನಮಗೆ ಕಲಿಸುತ್ತದೆ. Jesus said, yes, I am failing in front of your eyes. ಯೇಸು ಹೇಳಿದ್ರು, ನಿಮ್ಮ ಮುಂದೆ ನಾನು ಸೋಲ್ತಾ ಇದ್ದೇನೆ. But I am winning the whole world. ಆದ್ರೆ ಇಡೀ ಜಗತ್ತನ್ನು ನಾನು ಗೆಲ್ತಾ ಇದ್ದೇನೆ. Today anybody here, you have lost in some things, you have failed in your marriage, failed in ministry, failed in exam, failed in your future, you are sitting here. But the Lord says, this loss will lead to a victory. ಈ ಒಂದು ಮದುವೆಯಲ್ಲಿ ಸೋಲು, ಎಕ್ಸಾಮ್ ನಲ್ಲಿ ಸೋಲು, ಕುಟುಂಬದಲ್ಲಿ ಸೋಲು, ಅನೇಕರಲ್ಲಿ ಸೋಲಿದ್ರೆ ಕರ್ತನು ಇವತ್ತು ಹೇಳುವಂತ ಮಾತು, ಈ ಸೋಲೆ ನಿನಗೆ ಜಯದ ಕಡೆಗೆ ನಡೆಸಲಿಕ್ಕಿದೆ. This loss will not destroy you. ಈ ಒಂದು ಸೋಲು ನಿನ್ನನ್ನು ಹಾಳು ಮಾಡೋಕಲ್ಲ. This loss will restore you. ಈ ಒಂದು ಸೋಲು ನಿನಗೆ ಪುನಃಸ್ಥಾಪನೆ ಮಾಡ್ತದೆ. Give your neighbor a hand and say, losses which leads to victory. ಪಕ್ಕದವರಿಗೆ ಹೇಳ್ರಿ, ಆ ಸೋಲೆ ಜಯದ ಕಡೆಗೆ ನಡೆಸುತ್ತದೆ. Losses which leads to victory. ಆ ಸೋಲೆ ಜಯದ ಕಡೆಗೆ ನಡೆಸುತ್ತದೆ. Yes, I have lost something. ನಾನು ಏನೋ ಕಳ್ಕೊಂಡಿದ್ದೆ. ಹೌದು, I have lost it completely. ಯಾವಾಗ ನಾನು ಕಳ್ಕೊಂಡಿದ್ದು ಪರಿಪೂರ್ಣ ಕಳ್ಕೊಂಡಾಗ, I have lost in front of people. ನಾನು ಜನರ ಮುಂದೆ ಕಳ್ಕೊಂಡೆ. Lost in front of my loved ones. ನನ್ನ ಪ್ರಿಯರ ಮುಂದೆ ಕಳ್ಕೊಂಡೆ. Lost in my life. ನನ್ನ ಜೀವಿತದಲ್ಲಿ ಕಳೆದು ಹೋದೆ. But a victory is waiting for you. ಆದ್ರೆ ಜಯ ನಿನಗಾಗಿ ಕಾಯ್ತಾ ಇದೆ. A victory is waiting for every youngsters here. A victory is waiting for you. ಯವನಸ್ತ್ರೇ, ಜಯ ನಿಮಗಾಗಿ ಕಾಯ್ತಾ ಇದೆ. A victory is waiting for you. I want to pick up some people and I want to bless. Raise your hands, amen. Amen. Wow, amen. I want to bless. T-shirt, black T-shirt. God, amen. I want to pray. Come, amen. I want to pray for you, amen. Look at a neighbor and say, God is moving. ಕರ್ತ ಪಕ್ಕದವರಿಗೆ ಹೇಳ್ರಿ, ಕರ್ತನ ಚಲಿಸ್ತಾ ಇದ್ದಾನೆ. Anybody here connected with this name Jessica? ಇಲ್ಲಿರುವಂತರಿಗೆ ಯಾರಾದರೂ ಜೆಸ್ಸಿಕಾ ಅನ್ನುವಂತ ಹೆಸರಿಗೆ ನೀವು In your family, if Jessica is there, raise your hands. ನಿಮ್ಮ ಕುಟುಂಬದಲ್ಲಿ ಜೆಸ್ಸಿಕಾ ಇದ್ರೆ ಕೈಗಳ ಮೇಲೆ. Come forward. I want to pray for you, amen. Can you just come forward, amen? I want to pray for you, amen. Is Jessica here today? No, she's not there, amen. Our family ಇದ್ದಾರಾ? ಯಾರಿದ್ದಾರೆ? Jessica, amen. Now 2 Jessicas are there. What to do? ಈಗ ಜೆಸ್ಸಿಕಾ ಇಬ್ರು ಬಂದ್ರು ನೋಡ್ರಿ, ಏನ್ ಮಾಡ್ಬೇಕು ಈಗ? God is confusion. ದೇವರು ಗಲಿಬಿಲಿ ಮಾಡ್ತಾನ. I saw Jessica Jayakumar. ಜೆಸ್ಸಿಕಾ ಜಯಕುಮಾರನ ಹೆಸರು ನೋಡಿದೆ. ಎಸ್. ಸಿಸ್ಟರ್, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಮೀಟಿಂಗ್ ಮುಗಿದ ಆಮೇಲೆ ಆದ್ರೆ ಇವರೇ ಅವರು. ಆಮೇಲೆ ಕಮ್ ಫಾರ್ವರ್ಡ್, ಆಮೇಲೆ look at a neighbor and say, God is not confused. ದೇವರು ಕೇಳ್ರಿ, ನಮ್ಮ ದೇವರು ಗಲಿಬಿಲಿ ಮಾಡೋ ದೇವರಲ್ಲ. You might have think now Aaron will be surprised. What will he do? ನೀವು ಅನ್ಕೊಂಡಿರ್ಬೋದು, ಆರೋನಿಗೆ ಆಶ್ಚರ್ಯ ಆಯ್ತು, ಏನ್ ಮಾಡ್ತಾನಂತ. Aaron will be surprised, but God of Aaron will never be surprised. ಆರೋನಿಗೆ ಗಲಿಬಿಲಿ ಆಗ್ಬೋದು, ಅದರ ದೇವರಿಗೆ ಅದು ಆಶ್ಚರ್ಯ ಅಲ್ಲ. He knows, amen. ಆತನಿಗೆ ಗೊತ್ತು. He knows how many Jessicas will be there. ಎಷ್ಟು ಜೆಸ್ಸಿಕಾ ಇದ್ರೆ ಆತನಿಗೆ ಗೊತ್ತು. The spirit of the Lord says, ಕರ್ತನ ಆತ್ಮನ ಹೇಳ್ತಾ ಇದ್ದಾನೆ, more than your fathers did. ನಿಮ್ಮ ತಂದೆ ಮಾಡೋದಕ್ಕಿಂತ ಹೆಚ್ಚಾಗಿ. Your father was a leader. ನಿಮ್ಮ ತಂದೆ ಒಬ್ಬ ನಾಯಕರು. Can I get some tissue? Amen. Your father was a leader like Moses. ನಿಮ್ಮ ತಂದೆ ಮೋಶೆ ಹಾಗೆ ಒಬ್ಬ ನಾಯಕರು. Amen. But you are not a leader, you will be a prophet, man. ನೀವು ನಾಯಕರಲ್ಲ, ನೀವು ಪ್ರವಾದಿ ಆಗ್ತೀರಿ. You will be a prophet. ನೀವು ನಾಯಕರಾಗ್ತೀರಿ. The spirit of the Lord says, ಕರ್ತನ ಆತ್ಮ ಹೇಳುವಂತ ಮಾತು. Can I just pray? ನಿಮಗಾಗಿ ಪ್ರಾರ್ಥಿಸಲಾ? If this name is connected to anybody here, ಈ ಹೆಸರು ಯಾರಿಗಾದ್ರೂ ಸಂಬಂಧಿಸಿದನಾ? Basavaraaj. ಬಸವರಾಜ್. Your dad's name?
Basavaraj. Amen. The Spirit of the Lord says, Moses. Amen. The Lord says, your dad was a leader. ನಿಮ್ಮ ತಂದೆ ನಾಯಕರಾಗಿದ್ರು. He has brought many people out. ಅನೇಕರನ್ನ ಅವ್ರು ಹೊರಗೆ ತಂದ್ರು. But Sam, you are a prophet. ಆದ್ರೆ ಸಾಮ್ ನೀನು ಪ್ರವಾದಿ. You are a prophet. ನೀನು ಪ್ರವಾದಿ. It's time. ಈ ಸಮಯ. It's time, Sam. ಈ ಸಮಯ ಏನಂದ್ರೆ There was a season where Samuel was protecting the fire. ಆ ಸಮಯದಲ್ಲಿ ನಾವು ಬೆಂಕಿಯನ್ನ ಕಾಯ್ತಾ ಇದ್ದ. Till now you are protecting it. ಇದನ್ನ ಈಗಲೂ ಕಾಯ್ತಾ ಇದ್ದಿ. But now it's time. ಈಗ ಸಮಯ ಏನಂದ್ರೆ You will be the fire which you are protecting. ನೀನು ಸಂರಕ್ಷಿಸಿದ ಆ ಬೆಂಕಿ ನೀನೇ ಆಗ್ಲಿಕ್ಕಿದಿ. Before June, July. ಜೂನ್ ಜುಲೈ ಬರೋಕ್ಕಿಂತ ಮೊದಲು A gift is coming into your life. ನಿಮ್ಮ ಕುಟುಂಬದಲ್ಲಿ ಒಂದು ಬಹುಮಾನ ಬರ್ಲಿಕ್ಕಿದೆ. June, July, August is special in your house, and before June, July, August, a gift is coming towards your dad. Tell your dad, God is watching over you and your generation. ಹೋಗಿ ನಿಮ್ಮ ತಂದೆಗೆ ಹೇಳ್ರಿ ನಿಮ್ಮ ಸಂತತಿಯನ್ನ ದೇವರು ಕಾಯ್ದು ಕಾಪಾಡ್ತಾ He's ಇದ್ದಾನೆ. watching over you and your generation. ನಿಮ್ಮ ಸಂತತಿಯನ್ನ ಕಾಯ್ದು ಕಾಪಾಡ್ತಾ ಇದ್ದಾನೆ ಎಂಬುದಾಗಿ ತಂದೆಗೆ ಹೇಳ್ರಿ. He's loving you. Amen. May God bless you. Amen. The Lord says. ಕರ್ತನಾತ್ಮ ಹೇಳ್ತಾ ಇದ್ದಾನೆ. I mean, you can understand English, no? Some losses leads to victory. Amen. ಕೆಲವು ನಷ್ಟ ಅದು ಜಯ Are you ಕಲಿಸ್ತದೆ. here alone? Your friend? Amen. Your churchmate? Amen. You're from this church, Bellary, Karwar. Amen. The Spirit of the Lord says. ಕರ್ತನಾತ್ಮ ಹೇಳ್ತಾ ಇದ್ದಾನೆ. Amen. God is doing something great in your life. What's your name? ಚಿತ್ತದಲ್ಲಿ Ruben. Amen. Full name. Daniel. That's what I see. Daniel. Amen. Daniel, pray. Amen. Daniel, pray. Amen. ದಾನಿಯೇಲ್ ಪ್ರಾರ್ಥಿಸು. Next 21 days, ಮುಂದೆ ಬರುವ 21 ದಿನ you're going to see some signs. ನಿಮ್ಮ ಕೆಲವು ಗುರುತುಗಳನ್ನು ನೋಡ್ತೀರಿ. Next 21 weeks, ಮುಂದೆ 21 ವಾರಗಳು He's going to open a new door. ಆತ ನಿಮಗೆ ಹೊಸ ಬಾಗಿಲನ್ನು ತೆರೀತೀರಿ. Do you play any instrument? Keyboard. That's what I saw you on the keys. Amen. The Spirit of the Lord says it's time. I'll bring out best out of you. ನಿಮ್ಮ ಒಳಗಿಂದ ಶ್ರೇಷ್ಠವಾದದ್ದು ಹೊರಗೆ I'll bring out best of you. ನಿಮ್ಮ ಒಳಗಿಂದ ಹೊಸದನ್ನು The rejected stone became the cornerstone. ತಿರಸ್ಕರಿಸಲ್ಪಟ್ಟ ಕಲ್ಲು ಮುಖ್ಯವಾದ I don't know ಮೂಲಗಳಾಯಿತು. what people have said about you, but God looks at you and He's happy, man. ಜನರು ಏನ್ ಹೇಳ್ತಾರೆ ಗೊತ್ತಿಲ್ಲ, ಆದ್ರೆ ನಿಮ್ಮ ಬಗ್ಗೆ ಸಂತೋಷ ಪಡ್ತದೆ ಅಂತ ದೇವರು. Just stay strong. ಬಲವಾಗಿ ನಿಂತ್ಕೊಳ್ರಿ. Just stay strong. ಬಲವಾಗಿ ನಿಂತ್ಕೊಳ್ರಿ. And I just see Sanjay. Amen. ಸಂಜಯ್. Anybody connected with this name Sanjay here? ಸಂಜಯ್ ಅಂತ. I mean, if this name Sanjay is connected to anybody here, I want to pray for you. Amen. It may be yes. Amen. If I have called this name, somebody is connected to that name, we are going to pray for you. So the Spirit of the Lord says, Daniel, ಕರ್ತನಾತ್ಮ ಹೇಳುವಂತ ಮಾತು. before next 21 weeks. ಈ ಮುಂದೆ ಬರುವಂತ 21 ವಾರಗಳಕ್ಕಿಂತ When is your ಮುಂಚೆ. birthday? When is your birthday? 21 weeks. Huh? No, that's what I was thinking. Before next 21 weeks, 21 ವಾರಗಳ ಮುಂದೆ there is a birthday gift coming into your life. ನಿಮ್ಮ ಜೀವಿತದಲ್ಲಿ ಹುಟ್ಟುಹಬ್ಬದ ಬಹುಮಾನ ಬರ್ಲಿಕ್ಕಿದೆ. A big birthday gift is coming. ದೊಡ್ಡ ಬಹುಮಾನ. Get ready. ಸಿದ್ಧರಾಗ್ರಿ. Amen. I wish you before your birthday only. Amen. Before December 12, I declare the gift from the heaven in the name of Jesus. Just stretch your hands. We are going to pray for Daniel. ಕೈಗಳು ಚಾಚಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. Right now, I declare let this birthday be something great. ಈ ಒಂದು ಹುಟ್ಟುಹಬ್ಬ ವಿಷಯವಾಗಿರಲಿಕ್ಕೆ Let the gifts from the heaven flow into his life. ಯೇಸು ನಾಮದಲ್ಲಿ ಪರಲೋಕದಿಂದ ಬಹುಮಾನಗಳು ಸುರಿಸಲ್ಪಡಲಿ. May God bless you. ದೇವರು ನಿಮ್ಮನ್ನ ಆಶೀರ್ವದಿಸಲಿ. And I just pray, uncle. I say Jessica is a great blessing. ಜೆಸ್ಸಿಕಾ ಶ್ರೇಷ್ಠವಾದ ಆಶೀರ್ವಾದ. Amen. When Hannah prayed, Samuel came. ಹನ್ನಾ ಪ್ರಾರ್ಥನೆ ಮಾಡಿದಾಗ ಸಮುವೇಲನ ಬಂದ. When Anna prayed, ಹನ್ನಾ ಪ್ರಾರ್ಥನೆ ಮಾಡಿದಾಗ Anna prayed, Jessica came. ಹನ್ನಾ ಪ್ರಾರ್ಥನೆ ಮಾಡಿದಾಗ ಜೆಸ್ಸಿಕಾ ಬಂದ್ಲು. When Hannah prayed, Samuel came. Anna prayed, Jessica came. ಹನ್ನಾ ಪ್ರಾರ್ಥನೆ ಮಾಡಿದಾಗ ಸಮುವೇಲನ ಬಂದ. ಹನ್ನಾ ಪ್ರಾರ್ಥನೆ ಮಾಡಿದಾಗ ಜೆಸ್ಸಿಕಾ ಬಂದ್ಲು. Your name? Anna. Wow. Amen. Anna. Amen. Amen. Sister Anna, the Lord says your prayers. Your prayers. Amen. In the womb, ಗರ್ಭದಲ್ಲಿ when Mary's voice brought back life to John, that same way, your voice brought back to life to Jessica. Amen. ನಿಮ್ಮ ಯಾವ ರೀತಿಯಲ್ಲಿ ಮರಿಯಳ ಶಬ್ದ ಯೋಹಾನನಿಗೆ ಜೀವ ತಂತು, ಅದೇ ರೀತಿಯಲ್ಲಿ ನಿಮ್ಮ ಶಬ್ದ ಜೆಸ್ಸಿಕಾಳಿಗೆ ಜೀವ ತಂತು. Jessica is an answer to your prayers. ಜೆಸ್ಸಿಕಾ ನಿಮ್ಮ ಪ್ರಾರ್ಥನೆಗೆ ಉತ್ತರ. Only Jessica do you have? Joshua. Amen. I saw another. Where is Joshua? He's here. Joshua is here. Oh, Joshua. Amen. The Spirit of the Lord says, you prayed for Joshua and God gave Joshua. Amen. ದೇವರಿಗೆ ಪ್ರಾರ್ಥನೆ ಮಾಡಿ ಜೋಶುವಕ್ಕೆ ದೇವರು ಕೊಟ್ಟ. But Jessica is out of nowhere. ಜೆಸ್ಸಿಕಾ ಅದರಲ್ಲಿ ಇರಲಿಲ್ಲ. Joshua, gift is coming to your life. ಜೋಶುವ ಬಹುಮಾನ ಬರ್ತಾ ಇದೆ. Just because your mom and dad are praying, no weapon will prosper against you. ನಿಮ್ಮ ತಂದೆ ತಾಯಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಯಾವ ಆಯುಧ ನಿಮ್ಮ ಮೇಲೆ ಜಯಿಸೋದು. This season, whatever you do will be success. ಈ ಕಾಲದಲ್ಲಿ ನೀವೇನ್ ಮಾಡ್ತಿರೋ ಅದು ನೀವು ಯಶಸ್ಸು. Till now you have tried many things, but many things have not been successful. But right now I see something related to vehicles. Success is coming over your life, Joshua. ವಾಹನಕ್ಕೆ ಸಂಬಂಧಪಟ್ಟಂತ ಒಂದು ಆಶೀರ್ವಾದ ನಿಮ್ಮ ಮೇಲೆ ಬರ್ತಾ ಇದೆ. ಇಲ್ಲಿವರೆಗೆ ನೀವು ಅನೇಕ ಸಂಗತಿಗಳು ಕೈ ಹಾಕ್ತಿರೋದು ಯಶಸ್ಸು ಕಾಣಲಿಲ್ಲ. You will not be in a corner. He will take you and make you an owner in many things in the name of Jesus. ನಿಮ್ಮ ಮೇಲೆ ಮೂಲೆಯಲ್ಲಿರುವಲ್ಲ, ನಿಮ್ಮನ್ನ ಮೂಲೆಯನ್ನು ತೆಗೆದುಕೊಂಡು ಮಾಲೀಕನಾಗಿ ದೇವರು ಮಾಡ್ಲಿಕ್ಕಿದ್ದಾನೆ.
From last 26 to 30 years, the journey is what you have begun. 20 ವರ್ಷದಿಂದ 26ನೇ ವರ್ಷ ತನಕ ನೀವೇನು ಪ್ರಯಾಣವನ್ನು ಪ್ರಾರಂಭ ಮಾಡಿದ್ರು? Enemy tried to take you out many times, but it was God's protection over your life. ವೈರಿ ಅನೇಕ ಸಾರಿ ನಿಮ್ಮನ್ನು ತೆಗೆದು ಬಿಡಲಿಕ್ಕೆ ಪ್ರಯತ್ನ ಮಾಡಿದ, ಅದರ ದೇವರ ಸಂರಕ್ಷಣೆ ನಿಮ್ಮ ಮೇಲೆ ಇತ್ತು. No weapon could prosper over you. ನಿಮ್ಮ ವಿರುದ್ಧವಾಗಿ ಯಾವುದೇ ಆಯುಧ ಜಯಿಸದು. You are a Mary who devoted the life for Jesus. ಮೇರಿ ದೇವರಿಗೋಸ್ಕರ ದೈವಿಕವಾಗಿ ತನ್ನ ಜೀವಿತ. Through this devoted family, I'll bring out blessed Joshua and worshipper Jessica. ಈ ದೈವಿಕವಾದ ಕುಟುಂಬದ ಮೂಲಕ ದೇವರು ಹೇಳುವಂತ ಮಾತು, ಆಶೀರ್ವದಿಸಲ್ಪಟ್ಟ ಜೆಸ್ಸಿಕನ ಆಶೀರ್ವದಿಸಲ್ಪಟ್ಟ ಜೋಶುವನನ್ನು ಕರೆತಂದಿದ್ದೇನೆ ಎಂಬುದಾಗಿ. May God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Thank you so much. Amen. Church, my time is going to end. I'm going to finish it soon. Amen. Bible says, ಬೈಬಲ್ ಹೇಳ್ತದೆ, Peter is telling Jesus, ಪೇತ್ರ ಹೇಳಿದ, ಯೇಸುವೇ, don't go on the cross. ನೀನು ಕಡೆ ಹೋಗ್ಬೇಡ, Don't go. ಶಿಲುಬೆಗೆ ಹೋಗ್ಬೇಡ, Don't go on the cross. ಶಿಲುಬೆಗೆ ಹೋಗ್ಬೇಡ, Somehow escape. ಹೆಂಗಾದ್ರೂ ತಪ್ಪಿಸ್ಕೋ, Because cross is tough. ಯಾಕಂದ್ರೆ ಶಿಲುಬೆ ಅದು ಕಠಿಣ. I have seen people dying on the cross. ನಾನು ನೋಡಿದ್ದೇನೆ ಶಿಲುಬೆ ಮೇಲೆ ಜನರು ಸಾಯುವಂತದನ್ನ. They hit until you die. ಅವರು ನೀನು ಸಾಯೋವರೆಗೂ ನಿನಗೆ ಅವರು ನೋವು ಮಾಡ್ತಾ ಇರ್ತಾರೆ. Jesus, don't go on the cross. ಯೇಸುವೇ, ನೀನು ಶಿಲುಬೆ ಮೇಲೆ ಹೋಗ್ಬೇಡ, They'll pluck your beards. ಅವರು ನಿಮ್ಮ ದಾಡಿಯನ್ನು ಕಿತ್ತಾರೆ. Jesus, don't go on the cross. ಯೇಸುವೇ, ಶಿಲುಬೆ ಮೇಲೆ ಹೋಗ್ಬೇಡ, They will make you naked, but your blood will cover you. ನಿನ್ನನ್ನು ಅವರು ಬತ್ತಲೆಯಾಗಿ ಮಾಡ್ತಾರೆ, ಆದ್ರೆ ನಿನ್ನ ರಕ್ತ ಅದನ್ನು ಮುಚ್ಚಲಿಕ್ಕಿದೆ. Jesus, don't go on the cross. ಯೇಸುವೇ, ಶಿಲುಬೆ ಮೇಲೆ ಹೋಗ್ಬೇಡ. They will put your 2 feet together and nail with 1 nail. ಅವರು ಎರಡು ಮಾಡಿ ಮಳೆಯನ್ನು ತಗೊಂಡು ನಿನ್ನ ಕೈಗೆ ಹೊಡಿಲಿಕ್ಕಿದ್ದಾರೆ. I can't see you going through this pain. ನೀನು ಈ ನೋವನ್ನು ಹಾದು ಹೋಗುವಂತದ್ದು ನೋಡ್ಲಿಕ್ಕೆ ನನ್ನಿಂದ ಅಸಾಧ್ಯ. Somehow do something, Jesus. ಏನಾದ್ರೂ ಮಾಡಪ್ಪ ಯೇಸುವೇ. That's what Peter meant. ಅದೇ ಪೇತ್ರ ಹೇಳಿದ್ ನೋಡ್ರಿ. Jesus, leave from this place. ಯೇಸುವೇ, ಈ ಸ್ಥಳವನ್ನು ಬಿಟ್ಟು ಹೋಗು. This is the greatest physical pain that a man can go through. ಇದು ಬಹಳ ಶ್ರೇಷ್ಠವಾದಂತ ಮನುಷ್ಯನ ಹಾದು ಹೋಗುವಂತ ಒಂದು ನೌರಿ ಇದು. Do you know what Jesus might have thought? ಯೇಸು ಏನು ಆಲೋಚನೆ ಮಾಡಿರಬಹುದು ಗೊತ್ತಾ? What physical pain? ಯಾವ ಶಾರೀರಿಕವಾದ ನೋವು? I'm already going through an emotional pain. ಈಗಾಗಲೇ ನಾನು ಭಾವೋದ್ವೇಗದ ನೋವಿನ ಮೂಲಕ ಹೋಗ್ತಾ ಇದ್ದೇನೆ. What physical pain are you talking about? ಯಾವ ಶಾರೀರಿಕವಾದ ನೋವಿನ ಬಗ್ಗೆ ನೀನು ಮಾತಾಡ್ತಾ ಇದ್ದೀ? The disciple who I washed my legs have showed me. ಯಾವ ಶಿಷ್ಯರ ಕಾಲನ್ನ ತೊಳೆದ್ರು ಅವರು ತೋರಿಸ್ತಾ ಇದ್ದಾರೆ ಈಗ. The disciple who I loved a lot only showed this is the Jesus. ಯಾವ ಶಿಷ್ಯರನ್ನ ನೋಡಿದ್ರೆ ಅವರೇ ಯೇಸು ಅಂತ ತೋರಿಸ್ತಾ ಇದ್ದಾರೆ. The disciple who I gave food, that Judas only pointed me out and said he is a culprit. ನೋಡ್ರಿ, ಯಾವ ಯೂದನಿಗೆ ನನ್ನ ಕೈಯಿಂದ ಊಟ ಬಡಿಸಿದನೋ ಅವನೇ ದ್ರೋಹಿ ಎಂಬುದಾಗಿ ನನ್ನ ತೋರಿಸಿದ. What pain are you talking about, Peter? ಇಷ್ಟೆಲ್ಲ ನೋವು ಆದ್ಮೇಲೆ ಯಾವ ನೋವಿನ ಬಗ್ಗೆ ನೀನು ಮಾತಾಡ್ತಾ ಇದ್ದೀ? I'm already on the cross. ನಾನು ಈಗಾಗಲೇ ಶಿಲ್ಬೆ ಮೇಲೆ ಇದ್ದೇನೆ. The Judas which I loved, ಯಾವ ಯೂದನನ್ನ ಪ್ರೀತಿಸಿದನೋ, he could have showed me like this. ಆತನ ಈ ರೀತಿಯಲ್ಲಿ ತೋರಿಸಿರಬಹುದಾಗಿತ್ತು. But he came near. ಆತ ನನ್ನ ಹತ್ರ ಬಂದು, he kissed me, ಆತ ನನ್ನ ಮುತ್ತಿಟ್ಟು, and he showed me up. ಆತ ನನಗೆ ತೋರಿಸಿದ. What pain are you talking about, ನೀನು Peter? ಯಾವ ನೋವಿನ ಬಗ್ಗೆ ಮಾತಾಡ್ತಿದ್ದಿ ಪೇತ್ರ? The one who I loved left me. ಯಾರನ್ನ ನಾನು ಪ್ರೀತಿಸಿದನೋ ಅವರೇ ನನ್ನ ಬಿಟ್ಟು ಹೋದ್ರು. You will speak against me for 3 times. ನೀನು ನನ್ನ ವಿರುದ್ಧವಾಗಿ 3 ಸಾರಿ ಮಾತಾಡ್ತೀಯ. Thomas will not be there. ಅದೇ ತೋಮನ್ ಇರುವುದಿಲ್ಲ. All will go back to fishing. ಎಲ್ಲರೂ ಮೀನು ಹಿಡಿಯಕ್ಕೆ ಹೋಗ್ತೀರಾ ನೀವು. What pain are you talking about? ಯಾವ ನೋವಿನ ಬಗ್ಗೆ ಮಾತಾಡ್ತಾ ಇದ್ದೀ? I'm already on the pain. ನಾನು ಈಗಾಗಲೇ ನೋವಿನಲ್ಲಿದ್ದೇನೆ. Judas have got me, left me for 30 silver coin. ಯೂದನು 30 ಬೆಳ್ಳಿ ನಾಣ್ಯಗಳಿಗಾಗಿ ನನ್ನನ್ನು ಬಿಟ್ಟು ಕೊಟ್ಟ. How much? 30. 30. Jesus could have brought that 30 silver coin through a fish mouth. ಆ 30 ನಾಣ್ಯಗಳನ್ನು ಯೇಸು ಮೀನಿನ ಬಾಯಿ ಮೂಲಕ ತರಬಹುದಾಗಿತ್ತು. Judas was an accountant in that group. ಆ ಯೂದನು ಒಬ್ಬ ಖಜಾಂಚಿ ಆಗಿದ್ದ ಆ ಗುಂಪಿನಲ್ಲಿ. The one who handled money fell for money. ಯಾವ ವ್ಯಕ್ತಿ ಹಣವನ್ನು ನಿಭಾಯಿಸಿದನೋ ಹಣಕ್ಕಾಗಿ ಬಿದ್ದು ಹೋದ. This is a warning for many. The one what you handle more, you will fall in that. ನೀ ಯಾವುದನ್ನ ಬಾಳವಾಗಿ ನಿಭಾಯಿಸ್ತೀಯೋ ಅದರಲ್ಲೇ ಬಿದ್ದು ಹೋಗ್ತೀನಿ ನೋಡಿ. The one who handled money fell for money. ಯಾವ ವ್ಯಕ್ತಿ ಹಣವನ್ನು ನಿಭಾಯಿಸಿದನೋ ಅವನು ಹಣಕ್ಕಾಗಿ ಬಿದ್ದ. Judas, you gave me for 30 silver coin. ಯೂದನೇ ನನ್ನನ್ನು 30 ನಾಣ್ಯಕ್ಕಾಗಿ ನೀನು ಬಿಟ್ಟು ಕೊಟ್ಟಿಯಾ? Just 30 silver coin. ಬರೀ 30 ನಾಣ್ಯ. I could have given that, man. ಅದು ನಾನು ನಿನಗೆ ಕೊಡ್ತಿದ್ನಲ್ಲಪ್ಪ. Judas gave for 30 silver coin. ಯೂದನು 30 ನಾಣ್ಯಕ್ಕೆ ಕೊಟ್ಟು ಬಿಟ್ಟ. Have you ever gave up Jesus? ನೀವು ಯಾವಾದರೂ ಯೇಸುವನ್ನು ಬಿಟ್ಟು ಕೊಟ್ಟಿರಾ? Judas gave for 30 silver coin. ಯೂದನು 30 ಬೆಳ್ಳಿ ನಾಣ್ಯಗಳಿಗೆ ಕೊಟ್ಟು ಬಿಟ್ಟ. I gave up for this. ನಾವು ಇದಕ್ಕಾಗಿ ಬಿಟ್ಟಿದ್ದೇವೆ. I gave Jesus up for this. ನಾವು ಯೇಸುವನ್ನು ಇದಕ್ಕಾಗಿ ಬಿಟ್ಟಿದ್ದೇವೆ. Judas gave for 30 silver coin. ಯೇಸುವನ್ನು 30 ಬೆಳ್ಳಿ ನಾಣ್ಯಕ್ಕಾಗಿ ಬಿಟ್ಟ. I gave up for this. ನಾವು ಇದಕ್ಕಾಗಿ ಬಿಟ್ಟಿದ್ದೇವೆ.
Judas gave for 30 silver coin. ಯೂದನು 30 ಬೆಳ್ಳಿ ನಾಣ್ಯಗಳಿಗಾಗಿ ಯೇಸುವನ್ನು ಬಿಟ್ಟ. I gave up for one boyfriend and one girlfriend. ಒಂದು ಬಾಯ್ ಫ್ರೆಂಡ್ಗಾಗಿ ಒಂದು ಗರ್ಲ್ ಫ್ರೆಂಡ್ಗಾಗಿ ಬಿಟ್ಟಿದ್ದೇವೆ. He gave up for 30 silver coin. ಆತನು 30 ಬೆಳ್ಳಿ ನಾಣ್ಯಗಾಗಿ ಬಿಟ್ಟ. I gave for an entertainment. ನಾವು ಮನೋರಂಜನೆಗಾಗಿ ಬಿಟ್ಟಿದ್ದೇವೆ. He gave up for 30 silver coin. ಅವನು 30 ನಾಣ್ಯಗಾಗಿ ಬಿಟ್ಟು ಕೊಟ್ಟ. I gave for a sin which is entertaining me. ಯಾವ ಪಾಪ ನನಗೆ ಮನೋರಂಜನೆ ಕೊಡ್ತಾ ಇದ್ದು ಅದಕ್ಕಾಗಿ ನಾನು ಬಿಟ್ಟಿದ್ದೇನೆ. He 30 silver coin. 30 ನಾಣ್ಯಗಳನ್ನು ಇಟ್ಟುಕೊಂಡು He gave up. ಆತನು ಬಿಟ್ಟು ಕೊಟ್ಟ. Look at a neighbor and say, what is your 30 silver coin? ಪಕ್ಕದವರಿಗೆ ನೋಡಿ ಹೇಳ್ರಿ, ನಿನ್ನ 30 ಬೆಳ್ಳಿಯ ನಾಣ್ಯ ಏನಾಗಿದೆ? Next 20 minutes I want to speak especially for youths. ಈ ನೆಕ್ಸ್ಟ್ 20 ನಿಮಿಷ ನಾನು ಯೌವನಸಕ್ಕಾಗಿ ಮಾತಾಡ್ತೇನೆ. What is your 30 silver coin? ನಿನ್ನ 30 ಬೆಳ್ಳಿ ನಾಣ್ಯ ಅದು ಯಾವುದು? I'm going to tell 2 months ago. 2 ತಿಂಗಳ ಹಿಂದೆ I had a preaching to preach on morning. ನಾನು ಬೆಳಿಗ್ಗೆ ಒಂದು ಕೂಟದಲ್ಲಿ ಪ್ರಸಂಗಿಸಬೇಕಾಯಿತು. And Saturday afternoon, ಶನಿವಾರ ಮಧ್ಯಾಹ್ನ I preached and came home. ನಾನು ಪ್ರಸಂಗಿಸಿ ಮನೆಗೆ ಬಂದೆ. 10 o'clock, 10 ಗಂಟೆ. all the boys came. ಎಲ್ಲ ಹುಡುಗರು ಬಂದ್ರು. I love cricket a lot. ನಾನು ಕ್ರಿಕೆಟ್ ಅಂದ್ರೆ ಬಹಳ ಇಷ್ಟ. He said, let's go to the turf and play. ನಾವು ಹೋಗಿ ಆಡೋಣ ಅಂತ ಕರೆದ್ರು. I said, okay, wow. ನಾ ಹೇಳಿದೆ ಹೋಗೋಣ. Went to play. ಆಡಕ್ಕೆ ಹೋದ್ವಿ. 10 to 12 nicely I prayed. 10 ರಿಂದ 12 ಗಂಟೆವರೆಗೆ ಆರಾಮಾಗಿ ಆಡದೆ. 1 ಗಂಟೆಗೆ ವಾಪಸ್ ಬಂದೆ. ದೇವರೇ ಮಾತಾಡು. God said, did you ask me to go? ದೇವ್ರು ಕೇಳಿದ್ರು, ನೀನು ಆಡಕ್ಕೆ ಹೋಗ್ಬೇಕಾದ್ರೆ ನನಗೆ ಕೇಳ್ದ. It's okay, you play. ನೀನು ಆಡ್ದೆ. Okay, you play. ಹೋಗಿ ನೀನು ಆಡ್ದೆ ಸರಿ. But that 10 to 12 I wanted to speak to you. ಆ 10 ರಿಂದ 12 ಗಂಟೆ ಏನಿತ್ತಲ್ಲ ಅದು ನಾನು ನಿನ್ನ ಸಂಗಡ ಮಾತಾಡಬೇಕಾಗಿತ್ತು. You play. ನೀನು ಆಡು. But why do you have to play on the Sunday service? ಯಾಕೆ ನೀನು ಭಾನುವಾರ ಆರಾಧನೆ ದಿನನೇ ಆಡಬೇಕು? You play. ನೀನು ಆಡು. Why do you have to play in the fasting prayer time? ಆ ಉಪವಾಸದ ಪ್ರಾರ್ಥನೆ ಸಮಯದಲ್ಲಿ ಯಾಕೆ ಆಡಬೇಕು? You play. ನೀನು ಆಡು. Why do you have to play in the time which you have kept for me? ನನಗಾಗಿಟ್ಟಂತ ಸಮಯದಲ್ಲಿ ನೀನು ಯಾಕೆ ಆಡಬೇಕು? You have time to play. ನೀನು ಆಡಕ್ಕೆ ಸಮಯ ಇದೆ. Time to watch. ನಿನಗೆ ನೋಡಕ್ಕೆ ಸಮಯ ಇದೆ. Time to dance. ಕುಣಿಲಿಕ್ಕೆ ಸಮಯ ಇದೆ. Do you have time for me, Aaron? ನನಗಾಗಿ ನಿನಗೆ ಸಮಯ ಇದೆ ಆರೋನ್. You sold me for a cricket. ನೀನು ನನ್ನನ್ನು ಕ್ರಿಕೆಟ್ಗಾಗಿ ಮಾರಿದೆ. I had no answer to say. ನನಗೆ ಆ ಉತ್ತರ ಇರಲಿಲ್ಲ. You are cheaper than Judas. ನೀನು ಯೂದನಿಗಿಂತ ಬಹಳ ಕನಿಷ್ಠ. You sold me for 2 hours of game, man. ನೀನು 2 ಗಂಟೆಗಳ ಆಟಕ್ಕಾಗಿ ನನ್ನ ಮಾರಿದೆಪ್ಪ. Ask your neighbor. ಪಕ್ಕದವರಿಗೆ ಹೇಳ್ರಿ, what is your 30 silver coin? ಆ ನಿನ್ನ 30 ಬೆಳ್ಳಿ ನಾಣ್ಯ ಯಾವುದು? Everybody will have 30 silver coin. ಎಲ್ಲರ ಕಡೆನೂ 30 ಬೆಳ್ಳಿ ನಾಣ್ಯ ಇರ್ತದ್ರಿ. Everybody have 30. ಎಲ್ಲರಿಗೂ 30 ಬೆಳ್ಳಿ ನಾಣ್ಯ ಇರ್ತದೆ. But I say, ನಾನು ಹೇಳ್ತೇನೆ, he does not want you to catch that 30 silver coin. ಆತನಿಗೆ ನೀನು ಆ 30 ಬೆಳ್ಳಿನ ಹಿಡಿಬೇಕಂತ ಆತನಿಗೆ ಆಸೆ ಇಲ್ಲ. ಯಾಕಂದ್ರೆ ನೀನು ಇವತ್ತು ಪ್ರಾರ್ಥನೆ ಮಾಡುವಂತ 30 ನಾಣ್ಯ ನಿನ್ನ ಕೈಗೆ ಬಂದಾಗ ನಿನಗೆ ಉಪಯೋಗಿಸ್ಲಿಕ್ಕೂ ಕೂಡ ಆಗಲ್ಲ. Judas got the 30 silver coin but he did not use it. ಆ 30 ಬೆಳ್ಳಿ ನಾಣ್ಯ ಯೂದನ ಕೈಗೆ ಸಿಕ್ತು ಆದ್ರೆ ಅದನ್ನು ಉಪಯೋಗಿಸಲಿಲ್ಲ. That 30 silver coin led him to death. ಆ ಒಂದು 30 ಬೆಳ್ಳಿ ನಾಣ್ಯ ಅವನಿಗೆ ಮರಣಕ್ಕೆ ನಡೆಸಿತು. That made a way for him to die. ಆತನನ್ನು ಮರಣದಿಂದ ದೂರವಾಯಿತು, ಮರಣಕ್ಕೆ ಹೋಯಿತು. That made he did not use also. ಅದನ್ನು ಉಪಯೋಗಿಸಲೂ ಇಲ್ಲ. Look at a neighbor and say, ಪಕ್ಕದವ್ರು ನೋಡಿ ಹೇಳ್ರಿ, you don't want it. ನಿಮಗೆ ಬೇಕಾಗಿಲ್ಲ. You don't want it, man. ನಿಮಗೆ ಬೇಕಾಗಿಲ್ಲ. You can't use it. ನೀವು ಅದು ಉಪಯೋಗಿಸಲ್ಲ. For what you are praying, you can't use it. ನೀನು ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀಯ ಅದು ನಿನಗೆ ಉಪಯೋಗ ಮಾಡಲ್ಲ. That is leading you in a different way. ಅದು ನಿನ್ನನ್ನು ಬೇರೆ ಮಾರ್ಗಕ್ಕೆ ನಡೆಸ್ತಾ ಇದೆ. He does not want you to catch that 30 silver coin. ನಿನಗೆ ಆತನು ನೀನು ಆ 30 ನಾಣ್ಯ ಹಿಡಿಬೇಕಂತ ಆತನಿಗೆ ಆಸೆ ಇಲ್ಲ. Because in that same chapter Luke, ಅದೇ ವಾಕ್ಯದಲ್ಲಿ ಲೂಕ in 55 if you read, 55ನೇ ವಚನ ಓದುವಾಗ, can we just read 55? 55ನೇ ವಚನ ಓದುವಾಗ, amen. Yes. ಅಂಗಳದ ನಡುವೆ ಅವರು ಬೆಂಕಿ ಹೊತ್ತಿಸಿ ಒಟ್ಟಾಗಿ ಕೂತುಕೊಳ್ಳಲು ಅವರ ನಡುವೆ ಪೇತ್ರನು ಕೂತುಕೊಂಡನು. ಬೇಗ, amen. Yes. Continue. Next. ಅವನು ಬೆಳಕಿಗೆ ಮುಖವಾಗಿ ಕೂತಿರುವಾಗ ಒಬ್ಬ ದಾಸಿಯು ಅವನನ್ನು ಕಂಡು ಅವನನ್ನು ದೃಷ್ಟಿ, ಆದರೆ ಅವನು ನಾನು ಅವನನ್ನು ಅರಿಯೇನಮ್ಮ ಎಂದು ಹೇಳಿದನು. Next. ತುಸು ಹೊತ್ತಿನ ಮೇಲೆ ಒಬ್ಬನು ಅವನನ್ನು ಕಂಡು ನೀನು ಸಹ ಅವರಲ್ಲಿ ಒಬ್ಬನು ಅನ್ನಲು ಪೇತ್ರನು ಅಲ್ಲಪ್ಪ ಅಂದನು. Next. ಹೆಚ್ಚು ಕಡಿಮೆ 1 ಗಂಟೆ ಹೊತ್ತಿನ ಮೇಲೆ ಇನ್ನೊಬ್ಬನು ನಿಶ್ಚಯವಾಗಿ ಇವನು ಸಹ ಅವನ ಸಂಗಡ ಇದ್ದವನು, ಇವನು ಗಲಿಲಾಯದವನಷ್ಟೇ ಎಂದು ದೃಢವಾಗಿ ಹೇಳಿದನು. Next. ಆದರೆ ಪೇತ್ರನು ನೀನು ಹೇಳುವುದೇನು, ನಾನು ಅರಿಯೇನಪ್ಪ ಅಂದನು. ಅವನು ಈ ಮಾತನ್ನು ಆಡುತ್ತಿರುವಾಗಲೇ ಕೋಳಿ ಕೂಗಿತು. Next. ಸ್ವಾಮಿಯು ಹಿಂತಿರುಗಿಕೊಂಡು ಪೇತ್ರನನ್ನು ದೃಷ್ಟಿಸಿ ನೋಡಿದನು. ಪೇತ್ರನನ್ನು ಆ ನೋಟದಲ್ಲೇ ಪ್ರಸಂಗ ಮುಗೀತು. ಮಾತಾಡಿಲ್ಲ, he just looked. ಮಾತಾಡ್ಲಿಲ್ಲ, ಜಸ್ಟ್ ನೋಡ್ದ, ದೃಷ್ಟಿಸಿದ. I remember, ನನ್ನ ನೆನಪಿದೆ, my mummy will scold me.
ನಮ್ಮ ತಾಯಿ ನನಗೆ ಬೈತಾರೆ 2 times 3 times. 2 ಸರಿ 3 ಸರಿ. ಕೇಳಲಿಲ್ಲ ಅಂದ್ರೆ ಡ್ಯಾಡಿ ನೋಡ್ತಾರೆ. ಕೇಳಿ ಡ್ಯಾಡಿ ನೋಡುವಾಗ್ಲೇ ಅರ್ಥ ಆಗುತ್ತೆ. ಸುಮ್ಮನೆ ಕೂತಿಲ್ಲ ಅಂದ್ರೆ in the look only we will understand. ಆ ಒಂದು ನೋಟದಲ್ಲಿ ಅರ್ಥ ಆಗ್ಬಿಡುತ್ತೆ ನಮಗೆ. Jesus looked. ಯೇಸು ನೋಡಿದ. Eyes to eyes. ಕಣ್ಣಿಂದ ಕಣ್ಣಿಗೆ. Bible says. ಬೈಬಲ್ ಹೇಳ್ತದೆ. Peter started to cry. ಪೇತ್ರನು ಅಳಿಕ್ ಪ್ರಾರಂಭ ಮಾಡಿದ. Started to cry. ಅಳಿಕ್ ಪ್ರಾರಂಭ ಮಾಡಿದ. He is watching over you. ಆತ ನಿಮ್ಮನ್ನು ನೋಡ್ತಾ ಇದ್ದಾನೆ. Is there anything which is holding you back from Jesus? ಯೇಸುವಿನಿಂದ ನಿಮ್ಮನ್ನು ಯಾವುದಾದ್ರೂ ಹಿಂದೆ ಎಳಿತಾ ಇದ್ದೇನಾ? Don't look at anybody. ಯಾವುದನ್ನ ನೋಡ್ಬೇಡ್ರಿ. Ask yourself. ನಿಮ್ಮನ್ನು ನೀವು ಕೇಳಿಸ್ಕೊಳ್ಳಿ. What is your 30 silver coin? ನಿನಗೆ ಇರುವಂತ ಆ 30 ಬೆಳ್ಳಿ ನಾಣ್ಯ ಏನು? Youngsters, what is your 30 silver coin? ಆ 30 ಬೆಳ್ಳಿ ನಾಣ್ಯ ಏನು ಯವನಸ್ತಾರೆ? As I am preaching to you, I am preaching to myself also. ನಿನಗೂ ಪ್ರಸಂಗ ಮಾಡುವಾಗ ನನಗೂ ಸಹ ಅದು ಪ್ರಸಂಗ ಮಾಡ್ತಾ ಇದೆ. I have also a 30 silver coin. ನನಗೂ ಸಹ 30 ನಾಣ್ಯ ಇದೆ. I am not directly from heaven. ನಾನೇನು ಪರಲೋಕದಿಂದ ನೇರವಾಗಿ ಬಂದವನಲ್ಲ. I am also a man. ನಾನು ಮನುಷ್ಯನೇ. I also have 30 silver coin. ನನಗೂ 30 ಬೆಳ್ಳಿ ನಾಣ್ಯ ಇದೆ. But what is that? ಅದು ಏನು? God does not want you to keep that. ಅದು ದೇವರು ನೀನು ಇಟ್ಕೊಳ್ಳೋದು ಇಷ್ಟ ಇಲ್ಲ. God does not want you to keep that. ದೇವರಿಗೆ ಅದು ನಾವು ಇಟ್ಕೊಳ್ಳೋದು ಇಷ್ಟ ಇಲ್ಲ. Today, ಇವತ್ತು look at a neighbor and say, leave it. ಪಕ್ಕದವರಿಗೆ ನೋಡಿ ಹೇಳ್ರಿ, ಬಿಟ್ಟು ಬಿಡು. Leave it. ಬಿಟ್ಟು ಬಿಡು. Leave it. ಬಿಟ್ಟು ಬಿಡು. Because he wants you back. ಆತ ನಿನಗೆ ತಿರುಗಿ ಆತನಿಗೆ ಬೇಕು. He wants you back. ನಿನಗೆ ತಿರುಗಿ ಆತನಿಗೆ ಬೇಕು. He wants you back. ನೀನು ಆತನಿಗೆ ತಿರುಗಿ ಬೇಕು. You might thought your story is over, but it is just beginning. He wants you back. ನೀನು ಅನ್ಕೊಂಡಿರ್ಬೋದು ನನ್ನ ಕಥೆ ಮುಗಿತು ಅಂತೇಳಿ. ಇಲ್ಲ, ಇದು ಆರಂಭ. ನೀನು ಆತನಿಗೆ ಬೇಕು. He wants you back. ನೀನು ಆತನಿಗೆ ಬೇಕು. This is a word for everybody who is sitting here. He loves you. He wants you back. ಇಲ್ಲಿರುವಂತವರಿಗೆ ಎಲ್ಲರಿಗೂ ಇದು ಎಲ್ಲರಿಗೂ ನಿಮಗೆ ಆತನ ಪ್ರೀತಿಸ್ತಾನೆ. ನೀವು ಆತನಿಗೆ ತಿರುಗಿ ಬೇಕು. He wants everybody who is sitting here. ಇಲ್ಲಿರುವಂತವರು ಎಲ್ಲರೂ ಆತನಿಗೆ ಬೇಕು. Because Mark chapter 16 says like this. ಮಾರ್ಕನ ಸುವಾರ್ತೆ 16 ಹೇಳ್ತದೆ. In the 7th verse, which touched my heart a lot. 7ನೇ ವಚನ ನನ್ನ ಹೃದಯವನ್ನು ಹೆಚ್ಚಾಗಿ ಮುಟ್ಟಿದಂತದ್ರಿ. Mark 16 verse 7. ಮಾರ್ಕನ ಸುವಾರ್ತೆ 16:7. But go. Yes. ಆದರೆ ನೀವು ಹೋಗಿ ಆತನ ಶಿಷ್ಯರಿಗೂ ಪೇತ್ರನಿಗೂ ಆತನ ಶಿಷ್ಯರಿಗೂ ಪೇತ್ರನಿಗೂ. ಯಾಕೆ ಪೇತ್ರನ ಶಿಷ್ಯನಲ್ವಾ? ಪೇತ್ರನು ಶಿಷ್ಯನಲ್ವಾ? ಯಾಕೆ ಶಿಷ್ಯರಿಗೂ ಪೇತ್ರನಿಗೂ? Why an and should come at between? ಯಾಕೆ ಅಲ್ಲಿ ಪೇತ್ರನು ಅನ್ನುವಂತದ್ದು ಬಂತು? Why an and is coming between disciples ಅಂತ ಹೇಳಿದ್ರೆ ಎಲ್ಲ ಒಂದೇ ಬರುತ್ತಾನೆ. If disciples, if you say Peter is the first disciple, ಪೇತ್ರನು ಮೊದಲನೇ ಶಿಷ್ಯನು, first one, ಮೊದಲನೇ ಅವನು, biggest one, ದೊಡ್ಡವನು. why then and came? ಯಾಕೆ ಅಲ್ಲಿ ಮತ್ತು ಅನ್ನುವಂತ ಶಬ್ದ ಬಂತು? Jesus know. ಯೇಸು ಸ್ವಾಮಿ ಗೊತ್ತು. If I tell only disciples, ನಾನು ಬರೀ ಶಿಷ್ಯರು ಅಂತ ಹೇಳಿದ್ರೆ they will never call him. ಅವನು ಕರೆಯೋದಿಲ್ಲ. Already they have decided who will take Peter's place. ಆವಾಗಲೇ ಅವರೆಲ್ಲ ನಿರ್ಣಯ ಮಾಡ್ತಿದ್ರು ಪೇತ್ರನ ಸ್ಥಾನ ಯಾರು ತಗೊಳ್ಬೇಕಂತ ಹೇಳಿ. Now John will become Peter. Somebody will take John's place. Already decided. ಯೋಹಾನನ ಸ್ಥಾನ ಪೇತ್ರನ ಯೋಹಾನ ಸ್ಥಾನ ತಗೊಂತಾನೆ. ಯೋಹಾನ ಸ್ಥಾನ ಬೇರೆಯವರು ತಗೋಬೇಕಂತ ಅವರ ನಿರ್ಣಯ ಆಗ್ತಾ ಇತ್ತಲ್ಲಿ. Jesus said, ಯೇಸು ಹೇಳಿದ್ರು, call Peter also. ಪೇತ್ರನನ್ನ ಕರೀರಿ. Call Peter also. ಪೇತ್ರನನ್ನ ಸಹ ಕರೀರಿ. Even though he rejected me, call him back. ನನ್ನನ್ನ ತಿರಸ್ಕಾರ ಮಾಡಿದ್ರು ಸಹ ಅವನ ಕರೀರಿ. Call him back. ಅವನ ತಿರುಗಿ ಕರೀರಿ. Even though he does not wants me, I love him. ಆತನಿಗೆ ನಾನು ಬೇಕಾಗಿಲ್ಲ ಅಂದ್ರೆ ನಾನು ಮಾತ್ರ ಆತನ ಪ್ರೀತಿಸುತ್ತೇನೆ. Look at a neighbor and say he wants you. ಪಕ್ಕದವರಿಗೆ ನೋಡಿ ಹೇಳ್ರಿ, ಆತನಿಗೆ ನೀನು ಬೇಕು. Every youngsters look at a neighbor and say he wants you. ಯವನಸ್ಥರೇ ನಿಮ್ಮ ಪಕ್ಕದವರಿಗೆ ನೋಡಿ ಹೇಳ್ರಿ, ನೀನು ಆತನಿಗೆ ಬೇಕು. Come back, he wants you. ತಿರುಗಿ ಬಾ, ನೀನು ಆತನಿಗೆ ಬೇಕು. There may be some things which is telling you no, he does not loves you, but he still loves you. ಯಾವುದೋ ಸಂಗತಿಗಳು ನಿಮಗೆ ಹೇಳ್ತಿರಬಹುದು, ಇಲ್ಲ ಆತ ನಿನ್ನನ್ನು ಪ್ರೀತಿಸುವುದಿಲ್ಲ ಅಂದ್ರೆ ಇಲ್ಲ, ಆತ ನಿನ್ನನ್ನು ಪ್ರೀತಿಸ್ತಾನೆ. I say 100%. ನಾನು 100% ಹೇಳ್ತೇನೆ. If Judas was alive, ಯೂದನು ಜೀವಂತವಾಗಿದ್ರೆ ಆ ವಾಕ್ಯ ಹಿಂಗ್ ಬರ್ತಿತ್ತು. ಆ ವಾಕ್ಯದಲ್ಲಿ ಹಿಂಗ್ ಬರ್ತಾ ಇತ್ತು, go and call disciples and Peter and Judas. 100%. 100% 100%. 100%. That's my Jesus. ಅದು ನನ್ನ ಯೇಸು. That's why he's Jesus. ಅದಕ್ಕೆ ಆತನ ಯೇಸು ರೀ. That's why he's God. ಅದಕ್ಕೆ ಆತನ ದೇವರು. If we can call a Peter who have rejected him 3 times, ಯಾವ 3 ಸಾರಿ ಅಲ್ಲಗಳದಂತ ಪೇತ್ರನನ್ನೇ ಆತನ ಕರೆದ್ರೆ 100% Judas name would have been there. 100% ಯೂದನ ಹೆಸರು ಸಹ ಇರ್ತಾ ಇತ್ತು. No worry, 30 silver coin man. 30 ಬೆಳ್ಳಿ ನಾಣ್ಯಗಳ ವ್ಯಕ್ತಿ, ಚಿಂತೆ ಮಾಡಬೇಡ. He still wants you. ನಿನಗೆ ಆತನು ಸಹ ನೀನು ಸಹ ಆತನಿಗೆ ಬೇಕು. He still loves you. ಆತ ನಿನ್ನ ಪ್ರೀತಿಸ್ತಾನೆ. He still loves you. ಆತ ನಿನ್ನ ಪ್ರೀತಿಸ್ತಾನೆ. He still loves you. ಆತ ನಿನ್ನ ಪ್ರೀತಿಸ್ತಾನೆ. Time to come back. ಇದು ತಿರುಗಿ ಬರುವಂತ ಸಮಯ. Time to come back to Father's love. ತಂದೆಯ ಪ್ರೀತಿಗೆ ತಿರುಗಿ ಬರುವಂತ ಸಮಯ. Time
time to leave the 30 silver coin. ಆ 30 ಬೆಳ್ಳಿ ನಾಣ್ಯಗಳನ್ನು ಬಿಟ್ಟು ಬಿಡ್ರಿ. I don't want to say what is it in your life. ನಿನ್ನ ಜೀವಿತದಲ್ಲಿ ಆ 30 ಬೆಳ್ಳಿ ನಾಣ್ಯ ಏನಾಗಿದೆ ನನಗೆ ಗೊತ್ತಿಲ್ಲ. You may tell you are a prophet, why can't you prophesy the sins of the people? ನೀನು ಹೇಳ್ಬೋದು ನಿನ್ನ ಪ್ರವಾದಿ ಅಲ್ಲ, ಯಾಕೆ ನೀನು ಜನರ ಪಾಪವನ್ನ ಪ್ರವಾದಿಸಬಾರದು? You are already broken in the church. ನೀವು ಆಗಲೇ ಮುರಿಯಲ್ಪಟ್ಟಿದ್ದೀರಿ ಸಭೆಯಲ್ಲಿ. I don't want to break you again. ನಿಮ್ಮನ್ನು ಮತ್ತೆ ಮುರಿಯುವಂತ ನನಗೆ ಇಷ್ಟ ಇಲ್ಲ. Prophecy is to restore and rebuild and resurrect. ಪ್ರವಾದನೆ ಯಾಕಂದ್ರೆ ತಿರುಗಿ ಕಟ್ಟಲಿಕ್ಕೆ, ತಿರುಗಿ ಪುನಃಸ್ಥಾಪನೆ ಮಾಡ್ಲಿಕ್ಕೆ, ತಿರುಗಿ ಪುನರ್ನಿರ್ಮಾಣ Prophecy is to ಮಾಡ್ಲಿಕ್ಕೆ. restore. ಪ್ರವಾದನೆ ತಿರುಗಿ ಕಟ್ಟಲಿಕ್ಕೋಸ್ಕರ. Today I want to finish this sermon in this way. ನಾನು ಈ ವಾಕ್ಯವನ್ನು ಈ ರೀತಿಯಲ್ಲಿ ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. I know it's going to be a mess. ಇದು ಒಂದು ಸಮಸ್ಯೆ ಆಗಬಹುದು, but ಆದ್ರೆ I want to call every Judas and Peter back. ನಾನು ಇಲ್ಲಿ ಪ್ರತಿ ಪೇತ್ರನ, ಪ್ರತಿ ಯೂದರನ್ನ ನಾನು ತಿರುಗಿ ಕರೀತೇನೆ. I want to say, ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ, everybody who wants to say, Lord, I am here again back. ಎಷ್ಟು ಜನರು ಹೇಳಕ್ಕೆ ಇಷ್ಟಪಡ್ತೀರಿ, ಕರ್ತನೆ ನಾನು ಇದ್ದೇನೆ ಮತ್ತೆ ನಿನಗೆ ತಿರುಗಿ ಬರ್ಲಿಕ್ಕಾಗಿ. Somewhere I was lost. ನಾನು ಎಲ್ಲೋ ಕಳೆದೋಗಿದ್ದೆ. Somewhere I was lost. Yes, I accepted. ಹೌದು, ನಾನು ಕಳೆದೋಗಿದ್ದೆ ಅಂತ ನಾನು ಒಪ್ಪಿಕೊಳ್ತೇನೆ. Youngsters, stop acting. ಯವನಸ್ಥರೇ, ನಾಟಕ ಮಾಡೋದು ಸಾಕ್ರಿ. He knows you in and out. ಆತ ನಿಮಗೆ ಒಳ ಹೊರ ಎಲ್ಲ ಆತನಿಗೆ ಗೊತ್ತು. Bible says, before the foundation of the earth was kept, God slayed a sheep. ನೋಡ್ರಿ, ಭೂಮಿ ಪುನಾದಿ ಆಗಕ್ಕಿಂತ ಮೊದಲೇ ದೇವರು ನಿನ್ನನ್ನ ನೋಡಿದನು. Amen. Before Adam sinned, God knew a sheep should be slayed. ಆದಾಮನು ಪಾಪ ಮಾಡೋದಕ್ಕಿಂತ ಮೊದಲೇ ದೇವರಿಗೆ ಗೊತ್ತಿತ್ತು ಒಂದು ಕುರಿ ಅದು ಯಜ್ಞಕ್ಕೆ ನೇಮಕವಾಗಿದೆ ಅಂತ ಹೇಳಿ. He knows you will fall. ಆತನಿಗೆ ಗೊತ್ತು ನೀವು ಬೀಳ್ತೀರ ಅಂತ ಹೇಳಿ. But he still loves you. ಆತನ ಇನ್ನೂ ಪ್ರೀತಿಸ್ತಾನೆ. One time he will leave. ಒಂದು ಸಮಯ ಆತನ ಬಿಡ್ತಾನೆ. Amen. Today is a comeback service. ಇದು ತಿರುಗಿ ಬರುವಂತ ಒಂದು ಸರ್ವಿಸ್. If you want to say, Jesus, I'm here again. ಈಗ ಮತ್ತೆ ಯೇಸುವೆ ನಾನು ಇಲ್ಲಿದ್ದೇನೆ ಎಂಬುದಾಗಿ ಹೇಳಲಿಕ್ಕೆ ಇಷ್ಟವುಳ್ಳವರು. Somewhere in my life I love 30 silver coin. ಎಲ್ಲೋ ನನ್ನ ಜೀವಿತದ ಒಂದು ಭಾಗದಲ್ಲಿ 30 ಬೆಳ್ಳಿ ನಾಣ್ಯಗಳನ್ನು ಪ್ರೀತಿಸಿದೆ. But I want to leave it. ಅದರನ್ನ ನಾನು ಬಿಟ್ಟು ಬಿಡ್ತೇನೆ. I want to come back to you. ನಾನು ತಿರುಗಿ ನಿನ್ನ ಹತ್ರ ಬರ್ತೇನಪ್ಪ. Peter, ಪೇತ್ರನೇ, come back. ತಿರುಗಿ ಬಾ. If any youngsters here want to surrender your life, ಇಲ್ಲಿ ಯಾವನಾದರೂ ಯವನಸ್ಥರು ನಿಮ್ಮ ಜೀವಿತನ ಯೇಸುವಿಗೆ ಒಪ್ಪಿಸಿಕೊಡುವವರಿದ್ದರೆ, want to come back, want to do something for Jesus, ತಿರುಗಿ ಬಂದು ಯೇಸುವಿಗಾಗಿ ಏನಾದರೂ ಮಾಡಬೇಕೆಂಬುದಾಗಿ ಇರುವುದಾದ್ರೆ, come forward. The altar is ready for you. ನಿಮಗಾಗಿ ವೇದಿಕೆ ಸಿದ್ಧವಾಗಿದೆ, ಮುಂದೆ ಬನ್ರಿ. The altar is ready for you. ನಿಮಗಾಗಿ ವೇದಿಕೆ ಸಿದ್ಧವಾಗಿದೆ. Don't wait for anybody else to come. ಯಾರೋ ಮುಂದೆ ಬರಕೋಸ್ಕರ ನೀವು ಕಾಯಬೇಡ್ರಿ. It is between you and Jesus. ಇದು ನಿನಗೆ ದೇವರಿಗೆ ಬಿಟ್ಟಿದ್ದು. Come forward. I mean, it is between you and Jesus. ನಿನಗೆ ಯೇಸುವಿಗೆ ಸಂಬಂಧಪಟ್ಟಿದ್ದು. I mean, the altar is ready. I mean, come forward. ವೇದಿಕೆ ಸಿದ್ಧವಾಗಿದೆ. I want to pray for everybody who felt, I want to leave this 30 silver coin. I want to do something for Jesus. ಯಾರ್ಯಾರು ಸೋತು ಹೋಗಿದ್ದಾರೋ, ಯೇಸುವಿಗಾಗಿ 30 ಬೆಳ್ಳಿ ನಾಣ್ಯಗಳನ್ನು ನಾನು ಯೇಸುವಿನ ಮುಂದೆ ಬಿಟ್ಟು ಹೋಗ್ತೇನೆ ಎಂಬುದಾಗಿ ಹೇಳುವಂತವರು. I want to build something for wherever you are. You may be in the top, you may be hearing me. This is your time. ನೀವು ಮೇಲೆ ನಾನು ಕೇಳಿಸಿಕೊಳ್ತಿರಬಹುದು, ನೀವು ಎಲ್ಲಾದರೂ ಇರಬಹುದು. ಇದು ನಿಮ್ಮ ಸಮಯ. This is your time. ಇದು ನಿನ್ನ ಸಮಯ. Let's cover up. Let's yes. Peter, come back. I need you. ಪೇತ್ರನೇ, ತಿರುಗಿ ಬಾ, ನೀನು ನನಗೆ ಬೇಕು. Whatever is pulling you, ಯಾವುದಾದರೂ ನೀನು ಹೇಳ್ತಿದ್ರೆ, whatever is pulling you, ನೀನು ಯಾವುದು ಹೇಳ್ತಾ ಇದೆಯೋ, this is a comeback service. ಇದು ತಿರುಗಿ ಬರುವಂತ ಆರಾಧನೆ. You can stand up on the stage. Come on, man, come. I mean, let's just fill this. Let's just fill this. If God is speaking to you, just come forward. ಮುಂದೆ ಬರ್ರಿ, ತುಂಬಲಿ, ಇದು ತುಂಬಲಿ. I mean, God is speaking to you, come forward. ದೇವರು ನಿಮ್ಮ ಸಂಗಡ ಮಾತಾಡ್ತಿದ್ರೆ ನೀವು ಮುಂದೆ ಬರ್ರಿ. Make a move forward. ಮುಂದೆ ನೀವು ಸಾಗ್ರಿ. Show the hell I am no more for you. ಆತ ನರಕಕ್ಕೆ ಹೇಳ್ರಿ, ನಾನು ಇನ್ನು ಮುಂದೆ ನಿನಗಾಗಿ ಅಲ್ಲ. I am no more for you. ನಾನು ನಿನಗಾಗಿ ಅಲ್ಲವೇ ಅಲ್ಲ. Jesus loves me still. ಯೇಸು ನನ್ನನ್ನು ಇನ್ನೂ ಪ್ರೀತಿಸ್ತಾ ಇದ್ದಾನೆ. The love of the Lord is flowing in this place. ಕರ್ತನ ಪ್ರೀತಿಯಲ್ಲಿ ಚಲಿಸ್ತಾ ಇದೆ. The love of the Lord is flowing in this place. ಕರ್ತನ ಪ್ರೀತಿಯಲ್ಲಿ ಚಲಿಸ್ತಾ ಇದೆ. The love of the Lord is flowing in this place. ಕರ್ತನ ಪ್ರೀತಿಯಲ್ಲಿ ಚಲಿಸ್ತಾ ಇದೆ. Youngsters, he loves you. He loves you. ಆತನ ಪ್ರೀತಿಸ್ತಾ ಇದ್ದಾನೆ. I want to lay my hands and pray for everybody, and I have a word for everybody, but he loves you. ಎಲ್ಲರಿಗಾಗಿ ವಾಕ್ಯ ಇದೆ, ಆದ್ರೆ ಆತನನ್ನು ಪ್ರೀತಿಸ್ತಾ ಇದ್ದಾನೆ. He loves you. ಆತನನ್ನು ಪ್ರೀತಿಸ್ತಾ ಇದ್ದಾನೆ. Whatever the 30 silver coin may be, he loves you. ಆತನೇ ಆ 30 ನಾಣ್ಯಗಳನ್ನು ಕೇಳ್ತಾ ಇದ್ದಾನೆ, ಆತನ ಪ್ರೀತಿಸ್ತಾ ಇದ್ದಾನೆ. I mean, he loves you. ಆತನನ್ನು ಪ್ರೀತಿಸ್ತಾ ಇದ್ದಾನೆ. Yes, he loves you. ಆತನನ್ನು ಪ್ರೀತಿಸ್ತಾ ಇದ್ದಾನೆ. Come on. I mean, come on. Let more youngsters come here. I mean, let's just fill this place. Come forward. I mean, ಯವನಸ್ಥರು ಬರ್ರಿ, ಈ ಸ್ಥಳವನ್ನು ತುಂಬರಿ. altar is ready for you. ಆ ವೇದಿಕೆ ನಿಮಗಾಗಿ ಸಿದ್ಧವಾಗಿದೆ. Bellary, it's time to do something for God. ಬಳ್ಳಾರಿ ದೇವರಿಗಾಗಿ ಏನೋ ಮಾಡ್ಲಿಕ್ಕೆ ಇರುವಂತ ಕಾಲ ಇದು. Youngsters, it's time to do something for Jesus. ಯವನಸ್ಥರು ಯೇಸುಗಾಗಿ ಏನೋ ಒಂದು ಮಾಡುವಂತ ಕಾಲ ಇದು. It's time to come back. It's time to do something. Yes. Open your mouth. Open your mouth. Open your mouth. Speak in tongues. Open your mouth. Speak in tongues. God is moving over this place. Amen. Peter, I will not only call you, I will use you in the Pentecost day. ನಿನ್ನನ್ನು ಪಂಚಶತಮ ದಿನ ನಾನು ಉಪಯೋಗಿಸುತ್ತೇನೆ. I will use you to preach for 5,000. ನೀನು 5,000 ಜನರಿಗೆ ಪ್ರಸಂಗ ಮಾಡಲಿಕ್ಕೆ ಉಪಯೋಗಿಸುತ್ತೇನೆ. Your shadow will heal many people. ನಿಮ್ಮ ನೆರಳು ಅನೇಕರನ್ನು ಗುಣಪಡಿಸಲಿಕ್ಕಿದೆ. Peter, I will not only call you, I will use you. ನಾನು
ನನ್ನ ಬರೇ ಕರೆದಿಲ್ಲ, ನಾನು ನಿನ್ನ ಉಪಯೋಗಿಸುತ್ತೇನೆ Open ಪೇತ್ರನೇ. your mouth and say, Lord, I am here. ಕರ್ತ ಬಾಯಿ ತೆರೆದ್ರೆ ನಾನು ಇಲ್ಲಿದ್ದೇನೆ, I am here, O Lord. ನಾನು ಇಲ್ಲಿದ್ದೇನೆ ಕರ್ತನೆ. The love of the Lord is flowing in this life. ಕರ್ತನ ಪ್ರೀತಿ ಚಲಿಸ್ತಾ ಇದೆ The ಸ್ಥಳದಲ್ಲಿ. love of the Lord is flowing in your life. ಕರ್ತನ ಪ್ರೀತಿ ಚಲಿಸ್ತಾ ಇದೆ I ಸ್ಥಳದಲ್ಲಿ. don't know what and all rejection is there in your life, ನಿಮ್ಮ ಜೀವಿತದಲ್ಲಿ ಯಾವ ತಿರಸ್ಕಾರ ಇದೆ ನನಗೆ ಗೊತ್ತಿಲ್ಲ, but I know one word. ಅದ್ರ ಒಂದು ಶಬ್ದ ನನಗೆ When ಗೊತ್ತು. you go behind from this place, ಇಲ್ಲಿಂದ ನೀವು ಹಿಂದೆ ಹೋಗುವಾಗ, when you go behind from this place, ಈ ಸ್ಥಳದಿಂದ ನೀವು ಹಿಂದೆ ಹೋಗುವಾಗ the love of the Lord is flowing. ದೇವರ ಪ್ರೀತಿ ಚಲಿಸ್ತಾ ಇದೆ. The love of the Lord is flowing over your life. Receive the love, receive the love. Open up your ಆ heart. ಪ್ರೀತಿಯನ್ನು ತೆಗೆರಿ, ಹೃದಯವನ್ನು ತೆರೆರಿ, ಬಿಚ್ಚಿರಿ. Lord, I am ready to leave it up. ಕರ್ತನೆ ಅದನ್ನು ಬಿಟ್ಟು ಬಿಡಲಿಕ್ಕೆ ನಾನು I ಸಿದ್ಧವಾಗಿದ್ದೇನೆ. am ready to leave it up. I am ready to leave it up. ನಾವು ಇದನ್ನು ಬಿಟ್ಟು ಬಿಡಲಿಕ್ಕೆ I am ಸಿದ್ಧವಾಗಿದ್ದೇನೆ. ready to leave it up. ಅದನ್ನು ಬಿಡಲಿಕ್ಕೆ I ಸಿದ್ಧವಾಗಿದ್ದೇನೆ. still love you, Jesus. ನಿನ್ನನ್ನು ಪ್ರೀತಿಸ್ತೇನಪ್ಪ. I still love you, ನಾನು Jesus. ನಿನ್ನನ್ನು ಪ್ರೀತಿಸ್ತೇನೆ ಕರ್ತನೆ. I still love you, Jesus. ನಾನು ನಿನ್ನನ್ನು ಪ್ರೀತಿಸ್ತೇನೆ. He loves you. He loves you. ಅದು ನಿನ್ನ ಪ್ರೀತಿಸ್ತಾ ಇದೆ. Yes, he loves you. Devil is a liar. ದೆವ್ವ ಸುಳ್ಳು, ಸೈತಾನ Devil is a liar. ಸುಳ್ಳುಗಾರ ಸೈತಾನ. Devil is telling it is over, but it is not over. ಸೈತಾನ ಹೇಳ್ತಾನೆ ಮುಗಿದು ಹೋಯ್ತು, ದಿನ ಮುಗಿದಿಲ್ಲ. Devil is, it is not over. ಸೈತಾನ ಹೇಳ್ತಾನೆ ಮುಗಿದು ಹೋಯ್ತು, ಅದು ಮುಗಿದಿಲ್ಲ. ಹೊಸ ಆರಂಭ ನಿನ್ನ ಜೀವನದಲ್ಲಿ. ಆಮೆನ್. ಈ ಯೂತ್ ಕ್ಯಾಂಪ್ ನಿನ್ನ ಜೀವನದಲ್ಲಿ ಒಂದು ಹೊಸ ಆರಂಭವಾಗಿರಕ್ಕೆ ಹೋಗ್ತಿದೆ. ಇದುವರೆಗೆ ನಿನ್ನ ಹಿಡಿದಿರುವಂತಹ 30 ನಾಣ್ಯ ಯೇಸುವಿನ ನಾಮದಲ್ಲಿ. ಯೇಸು ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಡುವ ಯೋಧನು, ನಿನಗೆ ಸಾಟಿಯಿಲ್ಲೊಬ್ಬರು, ರಕ್ಷಕ ರಕ್ಷಕ ನೀನೇನೆ ನನ್ನ ಬಲವು, ನೀನೇ ನನ್ನಡಗುವ ಸಾಲವು, ನೀನೇ ನಿಜವಾದ ದೇವರು, ಮೊಣಕಾಲು ನಮಿಸುವೆನು. ಯೇಸು ಯೇಸು ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು, ನಿನಗೆ ಸಾಟಿಯಿಲ್ಲೊಬ್ಬರು, ರಕ್ಷಕ ರಕ್ಷಕ ನೀನೇನೆ ನನ್ನ ಬಲವು, ನೀನೇ ನನ್ನಡಗುವ ಸಾರವು, ನೀನೇ ನಿಜವಾದ ದೇವನು, ಮೊಣಕಾಲು ನಮಿಸುವೆ. ಯೇಸು ಯೇಸು ಸರ್ವಶಕ್ತನು ನೀನು, ಮರಣವನ್ನೇ ಸರ್ವವನ್ನೇ ಆಳುವ ಯೋಧನು, ನಿನಗೆ ಸಾಟಿಯಿಲ್ಲೊಬ್ಬರು, ಯೇಸು ಸರ್ವಸಾಧ್ಯವು ನೀವು, ಮರಣವನ್ನೇ ಜಯಿಸಿದ ವೀರುಣವು, ಸರ್ವಾನ್ನೇ ಶಾಸಿಂಚೆ ಯೋಧುಡವು, ನೀಕು ಸಾಟಿಲೆ ರಕ್ಷಕ ನೀವೇ ನನ್ನ ಬಲವು, ದೇವಾ ನೀವೇ.
Lord is flowing in this place. ನಾನು ಗಮನಿಸ್ತಾ ಇದ್ದೇನೆ, ಅನುಭವಿಸ್ತಾ ಇದ್ದೇನೆ, ಕರ್ತನ ಪ್ರೀತಿ ಚಲಿಸ್ತಾ ಇದೆ. You are no more rejected. ನೀವು ತಿರಸ್ಕಲ್ಪಟ್ಟವರಲ್ಲ ಇನ್ನು ಮುಂದೆ. You are no more rejected. ಇನ್ನು ಮುಂದೆ ತಿರಸ್ಕಲ್ಪಟ್ಟವರಲ್ಲ. He loves you. ಆತನನ್ನು ಪ್ರೀತಿಸ್ತಾನೆ. He loves you a lot. ಆತನನ್ನು ಪ್ರೀತಿಸ್ತಾನೆ ಹೆಚ್ಚಾಗಿ. When I stand on the stage, I can feel the love is touching many people. ನಾನು ಈ ವೇದಿಕೆ ಮೇಲೆ ನಿಂತಾಗ ಕರ್ತನ ಪ್ರೀತಿ ಅನೇಕರನ್ನು ಮುಟ್ಟುವುದನ್ನು ನೋಡ್ತಾ ಇದ್ದೇನೆ. I may call out some names. Receive it. Ebenezer, he wants you. ಎಬೆನೆಜರ್, ಕರ್ತನಿಗೆ ನೀನು ಬೇಕು. Suhana, he wants you. ಸುವರ್ಣ, ಕರ್ತನಿಗೆ ನೀನು ಬೇಕು. Ashish, he wants you. ಆಶೀಶ್, ಕರ್ತನಿಗೆ ನೀನು ಬೇಕು. Emmanuel, he wants you. ಇಮ್ಮಾನುವೇಲ್, ನಿನಗೆ ಬೇಕು, ಕರ್ತನ ನಿನಗೆ ಬೇಕು. Joshua, Paul, he wants you. ಜೋಶುವ, ಪೌಲ್, ನಿನಗೆ ಕರ್ತನ ನಿನಗೆ ಬೇಕು. He wants you. ಆತನಿಗೆ ನೀನು ಬೇಕು. Vinay, he wants you. ವಿನಯ್, ಕರ್ತನಿಗೆ ನೀನು ಬೇಕು. Yes, receive it. The Lord, the encounter of the Lord is flowing over your life. ಕರ್ತನ ಒಂದು ಸಂದರ್ಶನದಲ್ಲಿ ಚಲಿಸ್ತಾ ಇದೆ, ಸ್ವೀಕಾರ ಮಾಡ್ರಿ. I mean, this night is something, I can feel the Lord moving over this place. ಈ ಒಂದು ಸ್ಥಳದಲ್ಲಿ ಕರ್ತನ ಆತ್ಮ ಚಲಿಸುತ್ತಾನೆ, ಅನುಭವಿಸ್ತಾ ಇದೆ. Every guiltiness is going out of your life. ಎಲ್ಲ ಒಂದು ದೋಷಪೂರಿತ ಮನೋಭಾವ ಹೋಗ್ತಾ ಇದೆ. Every the red t-shirt. God, the love of the Lord is flowing through your life. Yes. The love of the Lord is flowing through your life. ಕರ್ತನ ಪ್ರೀತಿ ನಿನ್ನ ಮೂಲಕ ಹಾದು ಹೋಗ್ತಾ ಇದೆ. Amen. You can stand there, but receive the love of the Lord. Amen. ಅಲ್ಲೇ ನಿಂತ್ಕೊಂಡು ಕರ್ತನ ಪ್ರೀತಿಯನ್ನು ಸ್ವೀಕಾರ You are ಮಾಡಿ. no more the same. You are no more the same. ಮುಂದೆ ಇದ್ದ ಹಾಗೆ ಇರುವುದಿಲ್ಲ. If you can feel the love flowing in your hands, just raise your hands. We are going to pray together. ಕರ್ತನ ಪ್ರೀತಿ ನಿಮ್ಮ ಮೇಲೆ ಹಾದು ಹೋಗ್ತಾ ಇದೆ ಅಂತ ಅನುಭವಿಸ್ತಾ ಇದ್ದರೆ ನಿಮ್ಮ ಕೈಗಳ ಮೇಲೆ ಕೆತ್ತಿರಿ. Amen. We are going to pray. ಎಷ್ಟು ಜನ ಪ್ರಾರ್ಥನೆ ಇದ್ದೀರಿ? We are going to pray together. ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. I don't feel to stop, but the Lord is, yes. ನಾನು ನಿಲ್ಲಿಸಲಿಕ್ಕೆ ನನಗೆ ಇಷ್ಟ ಇಲ್ಲ. Amen. This is what you are, a revival. ಇದು ನೋಡ್ರಿ, ನೀವೇ ಉಜ್ಜೀವನ. You are a revival. ನೀನೇ ಒಂದು ಉಜ್ಜೀವನ. Take out everything which is catching you. ನಿನ್ನನ್ನು ಹಿಡಿಯುವಂತ ಪ್ರತಿ ಸಂಗತಿಗಳನ್ನು ತೆಗೆದುಹಾಕಿರಿ. Come out. ಹೊರಗೆ ಬನ್ರಿ. He still needs you. ಆತನಿಗೆ ನೀನು ಇನ್ನೂ ಬೇಕು. He still loves you. ಆತನಿನ್ನು ನಿನ್ನ ಪ್ರೀತಿಸ್ತಾನೆ. He still wants you. ಆತನಿಗೆ ಇನ್ನೂ ಬೇಕು. This failure will lead to your victory. ಈ ಒಂದು ಸೋಲು ನಿನಗೆ ಜಯಕ್ಕೆ ನಡೆಸುತ್ತದೆ. All together one last time. ಎಲ್ಲರೂ ಸೇರಿ ಒಂದ್ಸಾರಿ. ಯೇಸು ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು, Raise up your voice. Raise up your voice. ನಿನಗೆ ರಕ್ಷಕ ನೀನೇ ನನ್ಬಲವು, ನೀನೇ ನನ್ನಡಗುವ ಸ್ಥಾನವು, Your voice. ನಿಮ್ಮ ಶಬ್ದ. ನೀನೇ ನಿಜವಾದ ದೇವರು, ಮೊಣಕಾಲು ಯೇಸು ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿದ ವೀರರು, ಸರ್ವವನ್ನೇ ಆಳುವ ಯೋಧರು, ನಿನಗೆ ಇನ್ನೊಂದ್ಸರಿ ನೀವು ಮಾತ್ರ ಹೇಳಿಕಾದ ಯೇಸು. ಯೇಸು Yes. ಕರೀಲಿಕ್ಕಾಗುತ್ತಾ? ಮರಣವನ್ನೇ Yes. ಜಯಿಸಿದ ವೀರನು, ಇಲ್ಲಿದ್ದಾನೆ. Jesus is here. ಆಳುವ ಯೋಧನು, ಓರೆ ದೇ ರಗದ ರಲದ ರಗದ. ನಿನಗೆ ಸಾಟಿ ಇಲ್ಲೊಬ್ಬರು, ರಕ್ಷಕ. All together. ರಕ್ಷಕ ನೀನೇ ಬಲವು, ನೀನೇ ನನ್ನ ಅರಸನ, ನೀವೇ ನಿಜమైన ದೇವರು, ನೀನು ಮೆಲ್ಲಿ ಮೋಗೆದನು, Lord, I pray for them. ಕರ್ತನಿಗಾಗಿ ನಾನು ಪ್ರಾರ್ಥಿಸ್ತೇನೆ ಅಪ್ಪ. ಸಿಹಿಗಿಂತ ಮಧುರವಾದದ್ದು ಏನನ್ನು ಪ್ರೀತಿಸ್ತಾ- ಏನನ್ನು ಪ್ರೀತಿಸ್ತಾ- ಹರಿಯುವಂತ ಹರಿತಿದೆ.
The love of the Lord is flowing. ಕರ್ತನ ಪ್ರೀತಿ ಚಲಿಸ್ತಾ ಇದೆ, ಹರಿತಾ ಇದೆ. Building Don't wait anybody to keep hands upon you. ನಿಮ್ಮ ಮೇಲೆ ಬಂದು ಯಾರಾದ್ರೂ ಕೈ ಇಡಬೇಕಾದ ಅಪೇಕ್ಷೆ ಪಡಬೇಡ್ರಿ. This atmosphere is full of His presence. ಈ ಒಂದು ವಾತಾವರಣ ಆತನ ಪ್ರಸನ್ನತೆ ತುಂಬಲ್ಪಟ್ಟಿದೆ. This altar is full of presence. ಈ ವೇದಿಕೆ ಆತನ ಪ್ರಸನ್ನತೆ When you ತುಂಬಲ್ಪಟ್ಟಿದೆ. go back from this altar, you will be different person. ಈ ಒಂದು ವೇದಿಕೆಯಿಂದ ತಿರುಗಿ ಹೋಗುವಾಗ ನೀವು ವ್ಯತ್ಯಾಸವುಳ್ಳ ವ್ಯಕ್ತಿ ಆಗಿರ್ತೀರಿ. If you believe it, clap your hands and praise the Lord. ನಂಬುವುದಾದ್ರೆ ಕೈಗಳನ್ನು ತಟ್ಟಿ ಕರ್ತನನ್ನ ಸ್ತೋತ್ರ ಮಾಡಿ. Yes, louder, louder, ಶಬ್ದವಾಗಿ louder. Bellari, more you can do it more. ಬಲ್ಲಾರಿ ಹೆಚ್ಚಾಗಿ ಮಾಡಬಹುದು ನೀವು. ಇವತ್ತು ದೇವರಿಗೆ ಒಟ್ಟಿಗೆ ಮಾತನಾಡಿಲ್ಲ, ದೇವರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ. 30 seconds. Yes, 30 ಸೆಕೆಂಡ್ಗಳು louder, louder, louder. ಗಟ್ಟಿಯಾಗಿ ಚಪ್ಪಾಳೆ ಮೂಲಕ Louder. Yes, yes. Thank you, Jesus. ಯೇಸುವೇ, Thank you, Jesus. ಯೇಸುವೇ. Yes. You can do it better. ಇನ್ನು ಅದ್ಭುತವಾಗಿ ಮಾಡಬಹುದು ನೀವು. ಇನ್ನು ಒಳ್ಳೆಯದಾಗಿ ಮಾಡ್ಬೋದು. ಇನ್ನು ಚೆನ್ನಾಗಿ ಮಾಡಬಹುದು ನೀವು. If He has spoken to you. ಕರ್ತನಿ ಮೊಟ್ಟಿಗೆ ಮಾತಾಡಿದ್ದಾದ್ರೆ Thank you so much, church. ವಂದನೆ. I don't want to stop this, ಇದು ನಿಲ್ಲಿಸಕ್ಕೆ ನನಗೆ ಇಷ್ಟ ಇಲ್ಲ, but we are going to continue. ಆದರೆ ಇದನ್ನು ಮುಂದುವರಿಸೋಣ. Amen. Touch your neighbor and say, this is just a beginning. ಪಕ್ಕದಲ್ಲಿ ಕೈ ಮುಟ್ಟಿ ಹೇಳ್ರಿ, ಇದು ಬರೀ ಆರಂಭ. I'm going to pray for you. You are going to pray for me. ನೀವು ನನಗಾಗಿ ಅವ್ರಿಗೆ ಹೇಳ್ರಿ, ನೀವು ನನಗಾಗಿ ಪ್ರಾರ್ಥನೆ ಮಾಡ್ರಿ, ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ. We are going to pray together. Amen. ನಾವಿಬ್ಬರು ಸೇರಿ ಪ್ರಾರ್ಥನೆ ಮಾಡೋಣ. This season we are going to do something great for Jesus. ಈ ಕಾಲ ದೇವರಿಗಾಗಿ ಏನಾದರೂ ಶ್ರೇಷ್ಠವಾದ ಮಾಡಲಿ ಸಿದ್ಧವಾಗಿದ್ದೀರಾ? Amen. Our generation will never build a tower. ನಮ್ಮ ಸಂತತಿಯವರು ಗೋಪುರವನ್ನ ಕಟ್ಟಲಿಕ್ಕಿಲ್ಲ. What we will build? ನಾವೇನ್ ಕಟ್ತೇವೆ? What do we build? ನಾವೇನ್ ಕಟ್ಲಿಕ್ಕಿದ್ದೇವೆ? 1, 2, 3. We will build an altar for Jesus. ನಾವು ದೇವರಿಗಾಗಿ ಯಜ್ಞ ವೇದಿಕೆಯನ್ನು ಕಟ್ಟುವಂತವರು. Again. Amen. Again. Our generation will not build a tower. ನಮ್ಮ ಸಂತತಿ ಅದು ಗೋಪುರವನ್ನ ಕಟ್ಟಲಿಕ್ಕಲ್ಲ. Amen. When I ask what we will build, you should say altar. Amen. ನಾನು ಕೇಳುವಾಗ ನೀವು ಹೇಳಬೇಕು ಯಜ್ಞ ವೇದಿ ಅಂತ ಹೇಳಿ. Amen. You can say it in English. English ಅಲ್ಲಿ ಹೇಳ್ಬೋದಲ್ಲ? Altar. Amen. ಎಲ್ಲರೂ ಹೇಳಿ. ಆಲ್ಟರ್. Amen. 1, 2. What are we going to build for Jesus? ಆಲ್ಟರ್. Love you, Bellari. May God bless you. Go forward with the same thing. Amen. Never ever let the guilty consciousness touch you. Amen. ಬಳ್ಳಾರಿ ನಿಮ್ಮನ್ನ ಪ್ರೀತಿಸ. But don't repeat it. ಅದನ್ನ ತಿರುಗಿ ಮಾಡಬೇಡ್ರಿ. Don't do it anymore. ಅದನ್ನ ಮತ್ತೆ ಮಾಡಕ್ ಹೋಗ್ಬೇಡ್ರಿ. One time he will leave. ಒಂದು ಸಾರಿ ನೀವು ಜೀವಿಸ್ತೀರಷ್ಟೇ. Second time he will leave. 2 ಸಾರಿ ಜೀವಿಸ್ತೀರಿ. Third time God will look at you. ಆವ 3ನೇ ಸಾರಿ ದೇವರು ನಿಮ್ಮನ್ನು ನೋಡ್ತಾನೆ. ಅವನ್ ನೋಡಿದ್ರೆ ಮತ್ತೆ ತಡೆಯಕ್ಕಾಗಲ್ಲ. ಅವನ್ ಆದ್ರೆ 3ನೇ ಸತಿಗೆ ಹೋಗ್ಬೇಡ್ರಿ. ಮೊದಲನೇ ಸತಿ 2ನೇ ಸತಿ ಇಲ್ಲಿ ಮುಗಿಸ್ಬಿಟ್ಟು ಆ 30 ನಾಣ್ಯಗಳನ್ನ ಎಸೆದು ದೇವರ ಮಕ್ಕಳಾಗಿ ಹೊರಗಡೆ ಬರೋಣ. May God bless you. ದೇವರು ನಿಮ್ಮನ್ನು ಆಶೀರ್ವಾದ